ಎಲ್ಲರಿಗೆ ನಮಸ್ಕಾರ. ಅಭಿಜ್ಞಾನ ಶಾಕುಂತಲದ ಪರಿಚಯ ಉಪನ್ಯಾಸದ 3ನೇ ದಿವಸಕ್ಕೆ ಸ್ವಾಗತ. ನಿನ್ನೆ ನಾವು 2ನೇ ಅಂಕದ ನಡುವಿನಲ್ಲಿದ್ವಿ. ದುಷ್ಯಂತ ಶಕುಂತಲೆಯ ಬಗೆಗಿನ ತನ್ನ ಪ್ರೀತಿಯನ್ನು ಅಥವಾ ಅವಳ ಬಗೆಗಿನ ಆಕರ್ಷಣೆಯನ್ನು ವಿದೂಷಕ ಅವನ ಹತ್ರ ಹೇಳ್ತಾ ಇದ್ದ. ಅವನು ಇವನ ಮಾತನ್ನು ಕೇಳಿಕೊಂಡು ಅಲ್ಲಿ ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದನಲ್ಲ, ಆಗ ಆಶ್ರಮಕ್ಕೆ ಹೋಗುವ ನೆವ ಹೇಗೆ ಅಂತ ಯೋಚನೆ. ಅದಕ್ಕೆ ರೋಗಿ ಬಯಸಿದ್ದು ಹಾಲುವನ್ನು, ವೈದ್ಯ ಹೇಳಿದ್ದು ಹಾಲುವನ್ನು ಅಂತ ಆಶ್ರಮದ ಕಡೆಯಿಂದಲೇ ಒಂದು ಕರೆ ಬರುತ್ತೆ. ಅದು ಹೇಗೆಂದರೆ, ಆಶ್ರಮಕ್ಕೆ ಹೋಗೋದಕ್ಕೆ ನೆವ ಬೇಕು ಅಂತಂದಾಗ ಅವನು ಹೇಳ್ತಾನೆ, ಅಪರೋಪದೇಶ ನೀವಾರ ಷಷ್ಠ ಭಾಗ ಅಸ್ಮಾಕಂ ಉಪಹರಂತ್ವಿತಿ. ನಾವು ರಾಜನ ಕಡೆಯವರು, ರಾಜನಿಗೆ ಪ್ರಜೆಗಳು ಇಲ್ಲಿಯವರಾದರೂ ಕೂಡ ರಾಜನಿಗೆ, ರಾಜನ ಕಡೆಯವರಿಗೆ 6ನೇ ಒಂದು ಭಾಗ ಕಪ್ಪ ತೆರಬೇಕು. ಷಡ್ಭಾಗ ಅಂತ ಕರೀತಾರೆ. ಅದಿಲ್ಲದೆ ಅವರಿಗೆ ಬದುಕಿಲ್ಲ. ಹಾಗಾಗಿ ತೆರಿಗೆಯ ಸಂಗ್ರಹಕ್ಕೋಸ್ಕರವಾಗಿ ನೀವು ನವಣೆ, ಧಾನ್ಯ ಇತ್ಯಾದಿಗಳನ್ನು ಕೊಡಿ ಅಂತ ಕೇಳೋದಕ್ಕೆ ಹೋಗೋಣ ಅಂತ ವಿದೂಷಕ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಮೂರ್ಖ, ಅನ್ಯಮೇವ ಭಾಗಂ ಏತೆ ತಪಸ್ವಿನಃ ನಿರ್ವಪಂತಿ ಯೋ ರತ್ನರಾಶೀನಪಿ ವಿಹಾಯ ಅಭಿನಂದ್ಯತೆ ಪಶ್ಯ ಯದುತ್ತಿಷ್ಠತಿ ವರ್ಣೇಭ್ಯೋ ನೃಪಾಣಾಂ ಕ್ಷೈತದ್ಧನಂ ತಪಶ್ಷಡ್ಭಾಗಮಕ್ಷಯ್ಯಂ ದದತ್ಯಾರಣ್ಯಕಾಹಿನಃ. ಅವಿವೇಕಿ, ನೀನೇನಂತ ಭಾವಿಸ್ಕೊಂಡು ಬಿಟ್ಟೆ, ಈ ತಪಸ್ವಿಗಳು ಕೊಡ್ತಕ್ಕಂಥ 6ನೇ ಒಂದು ಭಾಗ ರತ್ನರಾಶಿಗಳಿಗೂ ಮಿಗಿಲಾದಂಥದ್ದು, ಅವಿನಾಶಿಯಾದಂಥ ಶಾಶ್ವತವಾದ ಅಕ್ಷಯವಾದಂಥ ತಪಸ್ಸಿನ 6ನೇ ಒಂದು ಭಾಗ. ಅದು ನಮಗೆ ಅವರು ಕಂದಾಯವಾಗಿ ಕೊಡ್ತಾರೆ, ತೆರಿಗೆಯಾಗಿ ಕೊಡ್ತಾರೆ. ನೀನು ಅವರು ಕಾಡಲ್ಲಿ ಸಿಕ್ಕಂಥ ಧಾನ್ಯವನ್ನು ಅಥವಾ ಹಣ್ಣು ಹಂಪಲನ್ನು, ಕಂದ ಮೂಲಗಳನ್ನು ಕಿತ್ತುಕೊಳ್ಳೋದಕ್ಕೆ ಹೋಗುವಂತಂತೀಯಲ್ಲ ಅಂತ. ಇವೆಲ್ಲ ನಿರಂತರವಾಗಿ ಸತತವಾಗಿ ದುಷ್ಯಂತ ಎಷ್ಟು ಧಾರ್ಮಿಕ, ಎಷ್ಟು ಪ್ರಜಾಹಿತಕಾಮಿಯಾದ ರಾಜ ಅನ್ನೋದನ್ನು ತೋರ್ಪಡಿಸ್ತಾ ಇದೆ. ಯಾತಕ್ಕೆಂದರೆ ಈ ಹೊತ್ತು ನಮ್ಮ ಬುದ್ಧಿಜೀವಿಗಳ, ದುರ್ಬುದ್ಧಿಜೀವಿಗಳ, ಬುದ್ಧಿಹೀನ ಜೀವಿಗಳ ಅವರು ಇದು ಹಾಗಿದೆ, ಅದು ಹೀಗಿದೆ, ದುಷ್ಯಂತ ದುಷ್ಟ ಅಂತ ಹೇಳ್ತಾರೆ. ಶಾಕುಂತಲ ಬೇಕು ಅವರಿಗೆ ಬೈಯೋದಕ್ಕೋಸ್ಕರ. ಆದರೆ ಶಾಕುಂತಲದಲ್ಲಿ ಪ್ರತಿಪಾದಿತವಾದ ವಿಷಯ ಏನಿದೆ ಅದನ್ನು ಮಾತ್ರ ಜಾಣ ಕುರುಡತನದಿಂದ ಗಮನಿಸಿಕೊಳ್ಳೋದಿಲ್ಲ. ಇದು ಧೂರ್ತತೆ ಅಲ್ಲದೆ ಇನ್ನೇನೂ ಅಲ್ಲ. ಸೆಲೆಕ್ಟಿವ್ ಕೊಟೇಶನ್ ಅನ್ನೋದಕ್ಕಿಂತ ದೊಡ್ಡ ಡೇಂಜರ್ ಇನ್ಯಾವುದುಂಟು. ಇಲ್ಲಿ ದುಷ್ಯಂತನ ಧರ್ಮಪ್ರಜ್ಞೆ ಮತ್ತೆ ಮತ್ತೆ ಇರೋದರಿಂದಲೇ ಅವನು ಧೀರೋದಾತ್ತ ನಾಯಕ ಆಗಿದ್ದಾನೆ. ಕಾಳಿದಾಸ ಬುದ್ಧಿವಂತ, ಎಲ್ಲಕ್ಕಿಂತ ಮಿಗಿಲಾಗಿ ಧರ್ಮವಂತ. ಈ ದೃಷ್ಟಿಯನ್ನೇ ಅವನು ಸ್ಥಿರವಾಗಿ ತೋರಿಸಿದ್ದಾನೆ. ಅವನಿಗೆ ನೋಡಿ ಶಕುಂತಲೆಯ ಬಗ್ಗೆ ಪ್ರೀತಿ ಇದೆ, ಆಶ್ರಮಕ್ಕೆ ಹೋಗೋದಕ್ಕೆ ಕಾರಣ ಸಿಗ್ತಾ ಇಲ್ಲ. ಸುಮ್ಮನೆ ಆಶ್ರಮಕ್ಕೆ ನುಗ್ಗಬಾರದು ಅನ್ನುವ ಸಂಸ್ಕಾರ ಕೂಡ ಉಂಟು. ಮಾನವ ಉತ್ತಮನಾಗಿದ್ದರೂ ಅವನಲ್ಲಿ ಸಾಮಾನ್ಯವಾದ ಬಯಕೆಗಳು ಇರುತ್ತವೆ. ಆ ಬಯಕೆಗಳಿಗೆ ಯಾರೂ ಅತೀತರಲ್ಲ. ಆದರೆ ಅದನ್ನು ಎಷ್ಟು ಧರ್ಮಬದ್ಧವಾಗಿ ನಡೆಸ್ಕೊಳ್ತಾರೆ ಅನ್ನೋದರ ಮೇಲೆ ಬದುಕು ನಿಂತಿರೋದು. ದುಷ್ಯಂತನಿಗೆ ಶಕುಂತಲೆಯನ್ನು ಮಾತಾಡಿಸಬೇಕು, ನೋಡಬೇಕು ಅಂತೆಲ್ಲ ಇದ್ದರೂ ಕೂಡ ಅದು ಆಶ್ರಮ ವಿರುದ್ಧವಾದ ರೀತಿಯಲ್ಲಿ ಆಗಬಾರದು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಇದನ್ನು ಮೊದಲಿಂದ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಶಕುಂತಲಾ ದುಷ್ಯಂತರ ಪ್ರೀತಿಯಲ್ಲಿದ್ದಂಥ ಶುದ್ಧತೆ ಎಂಥದ್ದು ಅಂತ. ಆದರೆ ಅದನ್ನೂ ಕೂಡ ಪರಮಧಾರ್ಮಿಕನಾದ ದಾರ್ಶನಿಕ ಕಾಳಿದಾಸ ಒಪ್ಪೋದಿಲ್ಲ. ಇದು ಆಕರ್ಷಣೆಯ ಮೇಲೆ ನಿಂತಿದೆ, ತಪಸ್ಸಿನ ಮೇಲೆ ನಿಂತಿಲ್ಲ ಅಂತ. ಅಂದರೆ ಅವನ ಯಾರ್ಡ್ ಸ್ಟಿಕ್ ಎಷ್ಟು ದೊಡ್ಡದು, ಅವನ ಒಂದು ಧರ್ಮ ಪ್ರಜ್ಞೆ ಎಷ್ಟು ಶಾಲೀನವಾದದ್ದು ಅಂತ ತಿಳಿಯುತ್ತೆ. ಆಮೇಲೆ ಇವನು ಹಾಗೆ ತಪಶ್ಷಡ್ಭಾಗವನ್ನು ಕೊಡೋದ್ರಿಂದ ಅವರಿಗೆ ನಾವು ಬೇರೊಂದು ರೀತಿಯಲ್ಲಿ ತೆರಿಗೆ ಕೊಡಿ ಅಂತ ಹಿಂಸೆ ಮಾಡಬಾರದು ಅಂತಿದ್ದಂತೆ ನೇಪಥ್ಯದಲ್ಲಿ ಹಂತ ಸಿದ್ಧಾರ್ಥವು ಸ್ವಹ, ನಾವು ಕೃತಾರ್ಥರಾದವಿ ಎನ್ನುವ ಮಾತು ಇಬ್ಬರು ಹೇಳಿದ್ದು ಕೇಳಿಸುತ್ತೆ. ಕೇಳಿಬಿಟ್ಟು ಧೀರ ಪ್ರಶಾಂತ ಸ್ವರ ತಪಸ್ವಿಭಿರ್ಭವಿತವ್ಯಂ, ಇದು ಧೀರವೂ ಆದದ್ದು ಪ್ರಶಾಂತವೂ ಆದದ್ದು ಸ್ವರ, ಇದು ತಪಸ್ವಿಗಳದೇ ಆಗಿರಬೇಕು ಅಂತ ದುಷ್ಯಂತ ಹೇಳ್ತಾನೆ. ಅಂದರೆ ಒಬ್ಬರ ಧ್ವನಿ ಕೇಳಿಯೇ ಅದು ದೊಡ್ಡ ತಪಸ್ವಿಯ ಮಾತು, ಇದು ದುಷ್ಟನ ಮಾತು, ಇದು ಅವಿವೇಕಿಯ ಮಾತು, ಇದು ಜ್ಞಾನಿಯ ಉಕ್ತಿ ಅಂತನ್ನೋದು ಗೊತ್ತಾಗಬೇಕು ಅಂದರೆ ಎಂಥ ಒಂದು ಸಂಸ್ಕಾರ ಇರಬೇಕು. ಆ ವಾಕ್ಯನಲ್ಲಿ, ಆ ಕಂಠದ ನಾದದಲ್ಲಿ ಯಾವ ಒಂದು ಘನತೆ ಇರಬೇಕು. ಧೀರವೂ ಆದದ್ದು, ಶಾಂತವೂ ಆದದ್ದು, ಧೈರ್ಯವೂ ಇದೆ. ಹಾಗಂತ ಆ ಧೈರ್ಯ ದುಡುಕತನ ಆಗಿಲ್ಲ, ಒರಟುತನ ಆಗಿಲ್ಲ, ನಮ್ರತೆ ಇದೆ, ನೆಮ್ಮದಿ ಇದೆ, ಪ್ರಸನ್ನತೆ ಇದೆ. ಆಮೇಲೆ ಪ್ರತಿಹಾರಿ ಬಂದು ಅವರಿಬ್ಬರು ಮುನಿಕುಮಾರಕರನ್ನು ಕರೀತಾಳೆ. ಅವರು ಬರ್ತಾರೆ. ಅವರು ಬಂದವರು ನೋಡಿ, ರಾಜನನ್ನು ನೋಡಿ ಏನಂದುಕೋತಾರೆ ಅಂತ 2 ಪದ್ಯದಲ್ಲಿ ಹೇಳ್ತಾನೆ. ಕಾಳಿದಾಸ
ತನ್ನ ಹಲವು ಸಂದರ್ಭಗಳಲ್ಲಿ ಇಂಥದ್ದನ್ನು ಕಲ್ಪಿಸ್ತಾನೆ. ಮುಂದೆ 5ನೇ ಅಂಕದಲ್ಲಿ ಇಬ್ಬರು ವಂದಿಗಳು ದುಷ್ಯಂತನನ್ನು ಹೊಗಳೋದು ಬರುತ್ತೆ. ಅರಮನೆಯ ಹೊಗಳು ಭಟ್ರು ಸಂಬಳಕ್ಕಾಗಿರುವವರು, ಅವರು ಹೊಗಳೋದೊಂದು. ಆದರೆ ಆರಣ್ಯಕರಾದ ತಪಸ್ವಿಗಳು ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೇ ಇದ್ದವರು, ದಾಕ್ಷಿಣ್ಯ ಇಲ್ಲದೇ ಇದ್ದವರು, ಅವರು ಮೆಚ್ಚೋದು ಬೇರೆ. ಆದರೆ ಇಬ್ಬರೂ ಕೂಡ ಒಂದನ್ನೇ ಹೇಳ್ತಾರೆ ಅಂತಂದರೆ, ದುಷ್ಯಂತ ಎಂಥ ನಗರದಲ್ಲಿಯೂ ಮತ್ತು ಕಾಡಿನಲ್ಲಿಯೂ ಹೊಗಳು ಭಟ್ಟರಾದ ವಂದಿಮಾಗದರ ಬಳಿಯಲ್ಲಿಯೂ ತಾನು ಋಷ್ಯಾಶ್ರಮಿಗಳ ಬಳಿಯಲ್ಲಿಯೂ ಯಾವ ಒಂದು ವ್ಯಕ್ತಿತ್ವವನ್ನು ಇಟ್ಟುಕೊಂಡಿದ್ದಾನೆ, ಅದು ಅಖಂಡವಾದದ್ದು. ಹೀಸ್ ಈಸ್ ನಾಟ್ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಗೊತ್ತಾಗುತ್ತೆ. ಅದೇ ಅಗ್ನಿಮಿತ್ರನ ಬಗ್ಗೆ ಅವನ ಆಸ್ಥಾನಕ್ಕೆ ಬಂದಂಥ ಹರದತ್ತ ಗಣದಾಸ ಅನ್ನುವ ಇಬ್ಬರು ನರ್ತನ ಕೋವಿದರಾದ ಆಚಾರ್ಯರು, ನಾಟ್ಯಾಚಾರ್ಯರು ಹೊಗಳುವಂಥ ಮಾತು ಬರುತ್ತೆ. ದ್ವಾರೇ ನಿಯುಕ್ತ ಪುರುಷಂ ಅನ್ನುವಂಥದ್ದು, ನಚನ ಪರಿಚಿತೋ ರಾಜ ಅನ್ನುವ 2 ಶ್ಲೋಕಗಳು ಮಾಲವಿಕಾಗ್ನಿಮಿತ್ರದ ಮೊದಲನೇ ಅಂಕದಲ್ಲಿ ಬರ್ತವೆ. ಅಲ್ಲಿ ಅವರು ಆಸ್ಥಾನದಲ್ಲಿ ಸಂಬಳಕ್ಕಿರ್ತಕ್ಕಂಥ ನಾಟ್ಯಾಚಾರ್ಯರು, ಅವರು ಅಗ್ನಿಮಿತ್ರನ ಹೊಗಳೋದೇನೋ ದೊಡ್ಡದಲ್ಲ. ಅಲ್ಲಿ ಯಾವ ತಪಸ್ವಿಯ ಮೂಲಕ ಈ ಮೆಚ್ಚಿನ ಮಾತು ಆಡಿಸೋದಿಲ್ಲ. ಆದರೆ ಅಗ್ನಿಮಿತ್ರನಿಗೂ ದುಷ್ಯಂತನಿಗೂ ಎಂಥ ಅಜಗಜಾಂತರ, ಅದು ನಾವು ಕವಿಯ ಸೃಷ್ಟಿಯಲ್ಲಿ ಕಾಣ್ತೀವಿ. ಹೀಗಾಗಿ ಕಾಳಿದಾಸನ ದುಷ್ಯಂತ ದೊಡ್ಡವನು ಅನ್ನೋದನ್ನು ಒಪ್ಪಿಕೊಳ್ಳಬೇಕು. ಹೇಳ್ತಾನೆ ಮೊದಲನೇವನು, ಅಧ್ಯಾಕ್ರಾಂತ ವಸತಿ ರಮಣಾಪ್ಯಾಶ್ರಮೇ ಸರ್ವಭೋಗ್ಯೆ ರಕ್ಷಾ ಯೋಗಾತ್ ಅಯಮಪಿ ತಪ ಪ್ರತ್ಯಹಂ ಸಂಚಿನೋತಿ ಅಸ್ಯಾಪಿದ್ಯಾಂ ಸ್ಪೃಶತಿ ವಶಿನಶ್ಚಾರಣದ್ವಂದ್ವಗೀತಃ ಪುಣ್ಯಶಬ್ದೋ ಮುನಿರಿತಿ ಮುಹುಃ ಕೇವಲಂ ರಾಜಪೂರ್ವ. ಇವನು ಸರ್ವಭೋಗ್ಯವಾದಂಥ ಅರಮನೆಯಲ್ಲಿದ್ದಾನೆ, ಅದು ಆಶ್ರಮದಂತೆ ಇದೆ ಇವನಿಗೆ. ಕಾಳಿದಾಸನಿಗೆ ರಾಜ್ಯಾಶ್ರಮ ಅನ್ನುವ ಶಬ್ದ ಬಹಳ ಪ್ರಿಯವಾದದ್ದು. ರಘುವಂಶದಲ್ಲಿ ಹೇಳ್ತಾನೆ, ರಾಜ್ಯಾಶ್ರಮ ಮುನಿ ಎನ್ನುವ ಮಾತು ಮೊದಲನೇ ಸರ್ಗದಲ್ಲಿ ಬರುತ್ತೆ. ದಿಲೀಪ ರಾಜ್ಯವನ್ನೇ ಆಶ್ರಮ ಮಾಡಿಕೊಂಡಂಥ ರಾಜರ್ಷಿ, ಆದರೆ ವಸಿಷ್ಠ ಆಶ್ರಮದಲ್ಲಿರತಕ್ಕಂಥ ಬ್ರಹ್ಮರ್ಷಿ, ಅಷ್ಟೇ ವ್ಯತ್ಯಾಸ ಅಂತ. ಇವನು ರಕ್ಷಣೆ ಮಾಡ್ತಾ ಇರುವುದರಿಂದ, ಪ್ರಜಾ ರಕ್ಷಣೆ ಮಾಡುವುದರಿಂದ ನಿರಂತರ ತಪಸ್ಸು ಮಾಡ್ತಾ ಇದ್ದಾನೆ. ಕೌಟಿಲ್ಯಾದಿಗಳು ಧರ್ಮಶಾಸ್ತ್ರ ಅರ್ಥಶಾಸ್ತ್ರಗಳಲ್ಲಿ ಹೇಳ್ತಾರೆ, ರಾಜ ಮಾಡುವಂಥ ಪ್ರಜಾಪಾಲನೆಯೇ ದೊಡ್ಡ ಯಾಗ, ಅದಕ್ಕಿಂತ ಮಿಗಿಲಾದ ಯಾಗ ಇಲ್ಲ, ಅದಕ್ಕಿಂತ ಮಿಗಿಲಾದ ಪೂಜೆ ಇಲ್ಲ, ಅದಕ್ಕಿಂತ ಮಿಗಿಲಾದ ತಪಸ್ಸು ಇಲ್ಲ ಅಂತ. ಮತ್ತು ಇವನ ಕೀರ್ತಿ ಸ್ವರ್ಗಕ್ಕೆ ಮುಟ್ಟಿ ದೇವ ಗಂಧರ್ವ ಗಾಯಕರೆಲ್ಲರೂ ಹಾಡ್ತಾರೆ. ಇವನು ರಾಜ ಋಷಿ, ರಾಜ ಮುನಿ ಅನ್ನುವ ಹೆಸರಿನಲ್ಲಿ ಲೋಕದಲ್ಲಿ ವ್ಯವಹೃತನಾಗಿದ್ದಾನೆ. ಪುಣ್ಯಶಬ್ದೋ ಮುನಿರಿತಿ ಮುಹುಃ ಕೇವಲಂ ರಾಜಪೂರ್ವ. ನಾವು ಮಹರ್ಷಿಗಳು, ಆದರೆ ಅವನು ರಾಜರ್ಷಿ. ಇನ್ನೊಬ್ಬ ಹೇಳ್ತಾನೆ, ನೈತಚ್ಚಿತ್ರಂ ಯದಯಂ ಉದಧಿಶ್ಯಾಮಸೀಮಾಂ ಧರಿತ್ರೀಂ ಏಕಃ ಕೃತ್ಸ್ನಾಂ ನಗರ ಪರಿಘ ಪ್ರಾಂಶುಬಾಹು ಭುನಕ್ತಿ ಆಶಂಸಂತೆ ಸುರಯುವತಯೋ ಬದ್ಧವೈರಾಹಿ ದೈತ್ಯೈ ಅಸ್ಯಾಧಿಜ್ಯೆ ಧನುಷಿ ವಿಜಯಂ ಪೌರುಹೂತೆ ಚ ವಜ್ರೆ. ಇದೇನು ಆಶ್ಚರ್ಯವಲ್ಲ. ನಗರವನ್ನು ಕಾಪಾಡುವ ಕೋಟೆಯ ಬಾಗಿಲಿನ ಅಗುಳಿಯಷ್ಟು ನಗರ ಪರಿಘ ಪ್ರಾಂಶು ಬಾಹು, ಅಂದರೆ ಕೋಟೆಯ ಬಾಗಿಲಿನ ಅಗುಳಿಯಷ್ಟು ಉದ್ದವಾಗಿರ್ತಕ್ಕಂಥ ಬಲಿಷ್ಠವಾದಂಥ ಅವನ ತೋಳಿನಿಂದ ಅವನು ಇಡೀ ಜಗತ್ತನ್ನು ಕಾಪಾಡ್ತಾ ಇದ್ದಾನೆ. ಉದಧಿಶ್ಯಾಮ ಸೀಮಾಂ, ಸಮುದ್ರ ವಸನ ವಲಯಿತವಾದಂಥ ಭೂದೇವಿ ಅವಳಿದ್ದಾಳೆ, ಅವಳನ್ನು ಕಾಪಾಡ್ತಾ ಇದ್ದಾನೆ. ದೇವ ಸ್ತ್ರೀಯರು ಕೂಡ ದೈತ್ಯರ ಭೀತಿಯನ್ನು ಬಿಟ್ಟು ಇವನ ಹೆದೇರಿಸಲ್ಪಟ್ಟ ಧನುಸ್ಸಿನಲ್ಲಿ ಮತ್ತು ಇಂದ್ರನ ವಜ್ರಾಯುಧದಲ್ಲಿ ಮಾತ್ರ ವಿಶ್ವಾಸ ಇಡ್ತಾರೆ, ಇನ್ನೆಲ್ಲೂ ಇಲ್ಲ. ಅವನು ದೇವೇಂದ್ರ, ಇವನು ಭೂಮೀಂದ್ರ, ಅವನು ಸುರೇಂದ್ರ, ಇವನು ನರೇಂದ್ರ ಅನ್ನುವಂಥ ಮಾತನ್ನು ಹೇಳ್ತಾನೆ. ಮೊದಲ ಕಡೆ ಇವನ ಧರ್ಮ, ಎರಡನೇ ಕಡೆ ಇವನ ಶೌರ್ಯ, ಎರಡನ್ನೂ ಕೂಡ ಕವಿ ಹೇಳ್ತಾ ಇದ್ದಾನೆ. ಹೀಗೆ ಅವರು ಪ್ರಶಂಸೆ ಮಾಡಿದ ಮೇಲೆ ಬಂದು ಕೇಳ್ತಾರೆ, ನೀನು ನಮ್ಮ ಯಾಗಕ್ಕೆ ಬಂದು ರಕ್ಷಣೆ ಕೊಡಬೇಕು, ರಾಕ್ಷಸ ಬಾಧೆ ಉಂಟು ಅಂತ ಹೇಳಿಬಿಟ್ಟು. ತುಂಬ ಸಂತೋಷ, ಬರ್ತೀನಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಕುಲಪತೇ ಅಸಾನ್ನಿಧ್ಯಾತ್ ರಕ್ಷಾಂಸಿನಃ ಇಷ್ಟಿ ವಿಘ್ನಂ ಉತ್ಪಾದಯಂತೆ. ಅದು ಅಥರ್ವಣ ಕೋವಿದನಾಗಿ ದಕ್ಷನಾದಂಥ ಶಾಂತ ಘೋರಾದಿ ಆಭಿಚಾರಿಕಾದಿ ಪ್ರಯೋಗಗಳನ್ನು ಬಲ್ಲಂಥ ಕಣ್ವ ಮಹರ್ಷಿ ಇಲ್ಲದೇ ಇರೋ ಕಾರಣ ನಿನ್ನನ್ನು ಕೇಳ್ತಾ ಇದ್ದೀವಿ. ರಾಕ್ಷಸರ ದಾಳಿಯಿಂದ ನಮ್ಮನ್ನು ಕಾಪಾಡಬೇಕು, ಇಷ್ಟಿಗೆ ನಾವು ಕೈ ಹಾಕಿದ್ದೀವಿ. ಪ್ರಾಯಶಃ ಅದರಿಂದ ಗೊತ್ತಾಗುತ್ತೆ, ಅದು ಗ್ರೀಷ್ಮದ ಒಂದು ಪೂರ್ಣಿಮೆ ಅಮಾವಾಸ್ಯೆಗೆ ಹತ್ತಿರ ಬರ್ತಕ್ಕಂಥದ್ದು ಯಾವುದೋ ಸಂದರ್ಭ ಇದ್ದಿರಬೇಕು, ಒಳ್ಳೆಯ ತಿಥಿಯ ಕಾಲ ಇದ್ದಿರಬೇಕು, ಪರ್ವದಿನ ಇರಬೇಕು, ಆಗಲೇ ತಾನು ಇಷ್ಟಿ ಇತ್ಯಾದಿಗಳನ್ನು ಮಾಡೋದು, ಶುಕ್ಲ ಪಕ್ಷದ ಒಂದು ಆರಂಭ ಇರಬೇಕು ಅಂತ ಅನಿಸುತ್ತೆ. ಆಮೇಲೆ ಅವರು ಹೊರಟು ಬಿಡ್ತಾರೆ ಇವನ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು. ಆಗ ವಿದೂಷಕ ಹೇಳ್ತಾನೆ, ಅಯಮಿದಾನಿಂ ಅನುಕೂಲಸ್ಥೆ ಗಲಹಸ್ತ
ಓ, ನೀನು ನುಗ್ಗೋದಕ್ಕೆ ಬಹಳ ಒಳ್ಳೆಯ ಅವಕಾಶ ಬಂದಿದೆ, ಆಶ್ರಮದಲ್ಲಿ ನೀನು ಬಂದು ರಕ್ಷಣೆ ಮಾಡು ಅಂತ ಕೇಳಿಕೊಂಡು ರೋಗಿ ಬಯಸಿದ್ದು ಹಾಲವನ್ನು, ವೈದ್ಯ ಹೇಳಿದ್ದು ಹಾಲುವನ್ನು ಆಯಿತು ಅಂತ. ಇವನು ತುಂಬ ಸಂತೋಷಪಟ್ಟುಕೊಂಡು ಆ ಬಗ್ಗೆ ಮೆಲುಕು ಹಾಕ್ತಾ ಇರ್ತಾನೆ. ಮತ್ತು ವಿದೂಷಕನ ಕೇಳ್ತಾನೆ, ಅಪ್ಯಸ್ತಿ ಶಕುಂತಲಾ ದರ್ಶನೆ ಕುತೂಹಲ, ಶಕುಂತಲೆಯನ್ನು ನೋಡೋದಕ್ಕೆ ನಿನಗೇನಾದರೂ ಕುತೂಹಲ ಇದೆಯಾ ಅಂತ. ಹೌದು, ನನಗಿತ್ತು. ಆದರೆ ಈಗ ರಾಕ್ಷಸರ ಮಾತನ್ನು ಕೇಳಿದ್ರೆ ಚಿಂತೆ ಆಗ್ತಾ ಇದೆ, ಬೇಡವೇ ಬೇಡ ಅನ್ನಿಸ್ತಾ ಇದೆ ಅಂತ. ಮಾಭೈಷೀಹಿ ನಾನು ಮತ್ಸಮೀಪೆ ವರ್ತಿಷ್ಯಸೆ, ನನ್ನ ಹತ್ರ ಇರ್ತೀಯಲ್ಲ, ನಿನಗೆ ಇನ್ನೇನು ಹೆದರಿಕೆ ಅಂತಾನೆ. ಹಾಗಿದ್ದರೆ ಪರವಾಗಿಲ್ಲ ಅಂತ. ಆದರೆ ಕವಿಗೆ ಇಲ್ಲಿ ವಿದೂಷಕ ಇರೋದು ಬೇಕಿಲ್ಲ. ಅವನಿದ್ದರೆ ದುಷ್ಯಂತ ಶಕುಂತಲೆಯನ್ನು ಮರೆತಾಗ ಜ್ಞಾಪಿಸಿಕೊಡೋದಕ್ಕೆ ಒಬ್ಬ ಇದ್ದಂತೆ ಆಗುತ್ತಲ್ಲ. ವಿಧಿ ಹೇಗೆ ಒಬ್ಬರನ್ನ ಡೆಸರ್ಟ್ ಮಾಡುತ್ತೆ, ಎಲ್ಲರಿಂದಲೂ ದೂರ ಮಾಡುತ್ತೆ ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಆ ಹೊತ್ತಿಗೇ ತಾಯಿಯ ಕಡೆಯಿಂದ, ದುಷ್ಯಂತನ ರಾಜಮಾತೆ ಅವಳ ಕಡೆಯಿಂದ ಒಂದು ಸಂದೇಶ ಬರುತ್ತೆ, ಪುತ್ರ ಪಿಂಡ ಪಾಲನ ವ್ರತ ಅಂತ. ಅಲ್ಲಿಂದ ಗೊತ್ತಾಗುತ್ತೆ ಇವನಿಗೆ ಸಂತಾನ ಇಲ್ಲ ಅಂತ. ಪುತ್ರನಿಗೆ ಪಿಂಡ ಪಾಲಿತವಾಗಬೇಕು ಅಂದರೆ ಇವನ ಪಿಂಡವನ್ನು ಇವನ ಮಕ್ಕಳು ಹಾಕಬೇಕು, ಇಲ್ಲದೇ ಇವನಿಗೆ ಪಿಂಡ ಎಲ್ಲಿ ಸಿಗೋದು? ಶ್ರಾದ್ದ ಇವನಿಗೆ ಮಾಡೋದಕ್ಕೆ ಸಂತಾನ ಬೇಕು. ಹಾಗಾಗಿ ಪುತ್ರ ಪಿಂಡ ಪಾಲನ ವ್ರತಕ್ಕೋಸ್ಕರವಾಗಿ ಒಳ್ಳೆ ಮಕ್ಕಳು ಹುಟ್ಟಲಿ, ಮೊಮ್ಮಕ್ಕಳಾಗಲಿ ಅಂತ ತಾಯಿಗೆ ಆಸೆ, ಅಜ್ಜಿ ಆಗಬೇಕು ಅಂತ ಆಸೆ. ಅದರಿಂದ ನೀನು ಇರಬೇಕು, ತತ್ರ ದೀರ್ಘಾಯುಷ ಅವಶ್ಯಂ ಸಂಭಾವನೀಯ, ನೀನು ಚಿರಂಜೀವಿ ದೀರ್ಘಾಯುಷ ಭವತ ಅನ್ನುವಲ್ಲಿ ನೋಡಿ ಚಿರಂಜೀವಿಯಾದ ನೀನು ಇರಬೇಕು ಅಂತ ತಾಯಿ ಹೇಳಿ ಕಳಿಸ್ತಾಳೆ. ಆದರೆ ಇವನಿಗೆ ಒಪ್ಪಿಕೊಂಡು ಬಿಟ್ಟಿದ್ದಾನೆ ಋಷ್ಯಾಶ್ರಮದಲ್ಲಿ ಯಜ್ಞ ರಕ್ಷಣೆ ಅಂತ. ಜೊತೆಗೆ ಶಕುಂತಲೆಯನ್ನು ನೋಡುವಂಥ ಸ್ವಕಾರ್ಯವೂ ಇದೆ, ಸ್ವಾಮಿ ಕಾರ್ಯ ಸ್ವಕಾರ್ಯ. ಹಾಗಾಗಿ ನೀನು ಹೋಗ್ಬಾ ಅಂತಾನೆ. ನಾನು ಏನು ಮಾಡಲಿ ಅಂತಂದಾಗ ವಿದೂಷಕ ಹೇಳ್ತಾನೆ, ತ್ರಿಶಂಕುರಿವ ಅಂತರಾಲೆ ತಿಷ್ಠ, ಮಧ್ಯದಲ್ಲಿ ನಿಂತು ಬಿಡು ತ್ರಿಶಂಕು ಹಾಗೆ ಅಂತ ತಮಾಷೆ ಮಾಡ್ತಾನೆ. ಇಲ್ಲ, ನೀನು ಹೋಗ್ಬಾ, ಏನು ನನ್ನನ್ನು ಹೇಳಿ ಅಂತಂದುಕೋತಿ, ಏನು ನಕಲು ಮಾಂ ರಕ್ಷೋ ಭೀರುಕಂ ಗಣೆ, ನಾನು ರಾಕ್ಷಸರಿಗೆ ಹೆದರ್ಕೊಂಡು ಅರಮನೆಗೆ ಹೋಗಬೇಕು ಅಂತೀಯಾ ಅಂತ. ವಿದೂಷಕನಿಗೆ ಅದೇ ಇಷ್ಟ. ಈ ಬೇಟೆ, ಈ ಕಾಡು ಊಟ, ಈ ಕಾಡು ಜನರ ಸಹವಾಸ ಅದೆಲ್ಲ ಬೇಡ, ಅಲ್ಲಿ ಚೆನ್ನಾಗಿ ಮೋದಕ ತಿಂದುಕೊಂಡಿರೋಣ ಅರಮನೆಯಲ್ಲಿ ಅಂತ. ಇಲ್ಲ, ನೀನು ನನ್ನ ತಮ್ಮನ ತರಹ ಹೋಗು, ಯಥಾ ರಾಜಾನುಜೇನ ಗಂತವ್ಯಂ ತಥಾ ಗಚ್ಚಾಮಿ ಅಂತಂದಾನೆ. ನೀನು ಗೌರವದಿಂದ ಹೋಗು, ನಿನ್ನನ್ನು ಹಾಗೆಲ್ಲ ತಪ್ಪು ತಿಳ್ಕೊಳ್ತೀವ, ಹೇಳಿ ಅಂತ ಅಂದ್ಕೋತೀವ ಅಂತ ಪುಸಲಾಯಿಸ್ತಾನೆ. ಸರಿ ಪರಿವಾರದ ಜೊತೆಗೆ ಹೋಗೋದ್ರಲ್ಲಿ ಯುವರಾಜನೇ ಆಗ್ತೀನಿ ಅಂತಾನೆ. ಅವನ ಹೊರಡೋಕ್ಕೆ ಮುನ್ನ ಅವನಿಗೆ ಇನ್ನೊಂದು ಮಾತು ಹೇಳ್ತಾನೆ, ಓವರ್ ಡೂಯಿಂಗ್ ಅಂತೀವಲ್ಲ, ತುಂಬ ಜಾಣ್ಮೆಯಿಂದ ನಾವು ವ್ಯವಹಾರ ಮಾಡಿದ್ರೆ ಆಗುವ ಅನಾಹುತ ಇಂಥದ್ದು. ತೆಲುಗಿನ ನವಲಾ ಸಾರ್ವಭೌಮುಡು ಅಂತ ಹೆಸರಾದ ಎಂಡಮೂರಿ ವೀರೇಂದ್ರನಾಥ್ ಇದ್ದಾರಲ್ಲ, ಅವರದು ತುಳಸಿ ಅಂತ ಒಂದು ನಾವೆಲ್ಲಿದೆ, ತುಳಸಿ ದಳಂ ತುಳಸಿ ಅಂತೆಲ್ಲ ಬೇಕಾದಂತೆ ಬಂದವು. ಅಲ್ಲಿ ಶ್ರೀನಿವಾಸ ಪಿಳ್ಳೈ ಅಂತ ಒಂದು ವಿಲನ್ ಕ್ಯಾರೆಕ್ಟರ್ ಬರುತ್ತೆ. ಅವನಿಗೆ ಬುದ್ಧಿ ಭ್ರಮಣೆ ಆಗಿರುತ್ತೆ. ಅದಕ್ಕೆ ತಲೆ ಒಳಗಡೆ ಯಾವುದೋ ಒಂದು ಎಲೆಕ್ಟ್ರಿಕ್ ಗ್ಯಾಡ್ಜೆಟನ್ನು ಇಟ್ಬಿಟ್ಟಿದ್ರು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಇಟ್ಟು ವೈರಿಂಗ್ ಎಲ್ಲ ಕೊಟ್ಟಿರ್ತಾರೆ. ಅದನ್ನು ಆಗಾಗ ಈ ಮೊಬೈಲ್ಗಳನ್ನು ಚಾರ್ಜ್ ಮಾಡ್ಕೊಂಡಂಗೆ ಚಾರ್ಜ್ ಮಾಡ್ಕೊಳ್ಬೇಕಾಗಿರುತ್ತೆ. ಅವನು ತುಳಸಿಯ ಸಹಕಾರಿಯಾಗಿರ್ತಕ್ಕಂಥ ಜಯದೇವ್ ಅಂತ ಒಬ್ಬ ಸೈಕ್ಯಾಟ್ರಿಸ್ಟನ್ನು ಹುಚ್ಚಿಡಿಸಿ ಕೊಲ್ಲಿಸಬೇಕು ಅಂತ ತಯಾರು ಮಾಡ್ಕೊಂಡಿದ್ದನು ಅವನೊಂದು ವ್ಯವಸ್ಥೆ ಮಾಡ್ತಾನೆ. ಅವನನ್ನು ಒಂದು ರೀತಿ ಐಸೋಲೇಟ್ ಮಾಡಿ ಅವನಿಗೊಂದು ಹಿಂಸೆಯ ವ್ಯವಸ್ಥೆಯನ್ನು ಮಾಡಿಬಿಡ್ತಾನೆ. ಮಾಡಿ ಇಲ್ಲಿ ಯಾವ ರೀತಿಯಲ್ಲಿಯೂ ಅವನಿಗೆ ಸಹಕಾರ ಆಗಬಾರ್ದು ಅಂತ ಮೈನ್ ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ಆಫ್ ಮಾಡಿಬಿಟ್ಟ ಮೇಲಿಂದ ಅವನಿಗೆ ಆಗ ಪವರ್ ಡೌನ್ ಆಗ್ತಾ ಇರುತ್ತೆ. ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಪ್ಲಗ್ ಹತ್ತಿರಕ್ಕೆ ಹೋಗ್ತಾನೆ, ಪ್ಲಗ್ನಲ್ಲಿ ಕರೆಂಟ್ ಬರೋಲ್ಲ, ಯಾಕೆಂದರೆ ಮೈನ್ ಸ್ವಿಚ್ ಆಫ್ ಮಾಡಿರ್ತಾನೆ. ಅಷ್ಟು ದೂರಕ್ಕೆ ಹೋಗೋಕ್ಕಾಗದೆ ಅವನು ಅಲ್ಲಿಯೇ ಬಿದ್ದು ಸತ್ತು ಹೋಗ್ತಾನೆ ಅಂತ ಬರುತ್ತೆ. ಹಾಗೆ ನಾವು ತುಂಬ ಓವರ್ಡನ್ನಾಗಿ, ತುಂಬ ಓವರ್ ಸ್ಮಾರ್ಟಾಗಿ ಆ್ಯಕ್ಟ್ ಮಾಡಿದಾಗ ನಮಗೇ ಅದು ಮುಳುವಾಗಿಬಿಡುತ್ತೆ. ಆ ಒಂದು ಶರ್ಲಾಕ್ ಹೋಮ್ಸ್ ಕಥೆಗಳಲ್ಲಿ ಬರುತ್ತೆ ಒಂದು, ಹೆಸರು ಮರ್ತೋಗ್ಬಿಟ್ಟಿದೆ ಕಥೆ ಇದು. ನಾರ್ವುಡ್ ಬಿಲ್ಡರ್ ಅಂತ. ಅಲ್ಲಿ ತಾನು ತನ್ನ ಒಬ್ಬಳು ಪ್ರೀತಿಪಾತ್ರಳಾದವಳು ಇರ್ತಾಳೆ, ಅವಳು ಇವನನ್ನು ಮದುವೆ ಆಗಿರೋದಿಲ್ಲ ಅಂತ ವಿಲನ್ ಏನು ಮಾಡ್ತಾನೆ, ಅವಳ ಮಗನಿಗೆ ತೊಂದರೆ ಕೊಡಬೇಕು ಅಂತ ಹೇಳಿಬಿಟ್ಟು ಅವನನ್ನು ಒಂದು ಕೊಲೆ ಕೇಸ್ನಲ್ಲಿ ಸಿಕ್ಕಿಸ್ಬೇಕು, ತನ್ನನ್ನೇ ಕೊಲೆ ಮಾಡಿರೋದು ಅಂತ ಸಿಕ್ಕಿಸ್ಬೇಕು ಅಂತ ನೋಡಿ ಎಲ್ಲ ತಂತ್ರ ಮಾಡ್ತಾನೆ. ಕಡೆಗೆ ಮೊದಲನೇ ದಿವಸ ಶರ್ಲಾಕ್ ಹೋಮ್ಸ್ ಬಂದು ನೋಡಿದಾಗ ಇಲ್ಲದೇ ಇರತಕ್ಕಂಥ ಒಂದು ಬೆರಳಿನ ರಕ್ತಸಿಕ್ತವಾದ ಮುದ್ರೆ ಎರಡನೇ ದಿವಸ ಇರುತ್ತೆ. ಅವನು ಬಹಳ ಪರಿಣಾಮಕಾರಿಯಾಗಿ ತುಂಬ ಚೆನ್ನಾಗಿ ಪ್ಲಾಟ್ ಮಾಡಿ ಬಿಗಿಯಾಗಿ ಹಿಡಿದು ಎಲ್ಲ ಕುಣಿಕೆಯನ್ನು ಬೀರಬೇಕು ಅಂತಿರ್ತಾನೆ. ಆ ಎರಡನೇ ಬಾರಿ ಮಾಡಿದಂಥ ಸ್ಟೈನ್ ಇದೆಯಲ್ಲ, ಅದರಿಂದ ಶರ್ಲಾಕ್ ಹೋಮ್ಸ್ಗೆ ಗೊತ್ತಾಗುತ್ತೆ ನೆನ್ನೆ ಇಲ್ಲದೇ ಇದ್ದಿದ್ದು ಗೋಡೆನಲ್ಲಿ ಈಗ ಆ ಅಪರಾಧಿ ಅಂತ ಯಾವನ ಆರೋಪಿಯಾಗಿದ್ದಾನೆ ಅವನ ಬೆರಳಿನ ಗುರುತು ಇಲ್ಲಿ ಹೇಗೆ ಬಂತು ಅಂತ. ಅವನ ಬೆರಳಿನ ಒಂದು ಮೈಣದ ಇಂಪ್ರೆಷನನ್ನು ಇವನು ತೊಗೊಂಡಿರ್ತಾನೆ ನಾರ್ವುಡ್ ಬಿಲ್ಡರ್ ಅವನು. ಅದರಿಂದ ಆದಂಥ ದುಸ್ತಂತ್ರ ಅಂತ ಗೊತ್ತಾಗುತ್ತೆ.
ಹೀಗೆ ತುಂಬ ಜಾಣ್ಮೆ ಉಪಯೋಗಿಸೋದಕ್ಕೆ ನೋಡಿದ್ರೆ ಸಿಕ್ಕಾಕೊಂಡು ಬಿಡ್ತೀವಿ. ಡೋಂಟ್ ಬಿ ಟೂ ಸ್ಮಾರ್ಟ್ ಅಂತಾರಲ್ಲ, ದುಷ್ಯಂತ ಪಾಪ ಇಲ್ಲಿ ಹಾಗೆ ಮಾಡ್ತಾನೆ. ಚಪಲೋಯಂ ವಟು ಕದಾಚಿತ್ ಅಸ್ಮತ್ ಪ್ರಾರ್ಥನಾ ಅಂತಃಪುರೇಭ್ಯ ಕಥಯೇತ್. ಇವನು ದಕ್ಷಿಣ ನಾಯಕ. 10 ಜನ ಹೆಂಡತೀರು, ಒಬ್ಬರಿಗೆ ಇನ್ನೊಬ್ಬರು ಆಗೋಲ್ಲ, ಆದರೆ ಯಾರಿಗೂ ಕಹಿಯಾಗದಂತೆ ನೋಡಿಕೊಳ್ಳುವ ಮ್ಯಾನೇಜ್ಮೆಂಟು ಇವನ ಜಾಣ್ಮೆ. ಹಾಗಾಗಿ ಇವನು ಈ ಕಥೆಯನ್ನು, ಶಕುಂತಲೆ ಬಗ್ಗೆ ಇವನು ಆಸಕ್ತನಾದ ಕಥೆಯನ್ನು ಅಲ್ಲಿ ಯಾರು ಹಸ್ತಿನಾವತಿಯಲ್ಲಿ ಕೇಳಿಸ್ಕೊಳ್ಬಾರ್ದು. ಈ ವಿದೂಷಕ ನಂತರ ಬಾಯಿ ಬಿಟ್ಬಿಡ್ತಾನೆ, ಎಲ್ಲೆಲ್ಲೂ ಬಾಯಿ ಬಿಟ್ಟು ದಬಾದುಬಿ ಮಾಡುವಂಥವನು. ಹಾಗಾಗಿ ಇವನನ್ನು ಇದೆಲ್ಲ ಪರಮಾರ್ಥವಲ್ಲ ಅಂತ ಇವನಿಗೆ ಕನ್ವಿನ್ಸ್ ಮಾಡಿದ್ರೆ ಅವನು ಮರೆತೋಗ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ವಯಸ್ಯ ಋಷಿಗೌರವಾದ ಆಶ್ರಮಂ ಗಚ್ಚಾಮಿ ನ ಖಲು ಸತ್ಯಮೇವ ತಾಪಸಕನ್ಯಾಯ ಮಮ ಅಭಿಲಾಷ. ಋಷಿಗಳ ಮೇಲಿನ ಗೌರವದಿಂದ ಹೋಗ್ತಾ ಇದ್ದೀನಿ, ಅವಳಲ್ಲೇನೂ ಆಸಕ್ತಿ ಇಲ್ಲ. ಕ್ವಯಂ ಕ್ವಪರೋಕ್ಷ ಮನ್ಮಥಃ ಮೃಗಶಾವೈ ಸಮಮೇಧಿತೋ ಜನಃ ಪರಿಹಾಸ ವಿಜಲ್ಪಿತಂ ಸಖೆ ಪರಮಾರ್ಥೇನ ನ ಗೃಹ್ಯತಾಂ ವಚಃ. ನಾವೆಲ್ಲಿ ಮನ್ಮಥ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದಂಥ, ಜಿಂಕೆಗಳ ಜೊತೆಗೆ ಜಿಂಕೆಯಂತೆ ಬೆಳೆದಂಥ ಆ ಜನರಲ್ಲಿ ಇಲ್ಲಿ ಪುಲ್ಲಿಂಗ ಪ್ರಯೋಗ ಮಾಡಿದ್ದಾನೆ ನೋಡಿ. ಕ್ವಯಂ ಕ್ವಪರೋಕ್ಷ ಮನ್ಮಥೋ ಮೃಗಶಾವೈ ಸಮಮೇಧಿತೋ ಜನಃ. ತಾನು ಶಕುಂತಲೆ ಬಗ್ಗೆ ಸ್ವಲ್ಪವೂ ಇಷ್ಟ ಇಲ್ಲ, ಆ ಜನ ಇದೆಯಲ್ಲ, ಆ ಜನ ಇದಾರಲ್ಲ ಅನ್ನುವಂತೆ ಹೇಳುವಂಥ ಒಂದು ನ್ಯೂಟ್ರಲ್ ಪಾಲಿಸಿ ತಗೊಂಡದ್ದು ಅಂತ. ಸಂಸ್ಕೃತ ಭಾಷೆ ಹೇಗೆ ಒದಗಿ ಬರುತ್ತೆ ಅಂತ ನೋಡಬೇಕು ಇಂಥ ಜಾಗದಲ್ಲಿ. ಇನ್ನು ಯಾವ ಭಾರತೀಯ ಭಾಷೆಯೂ ಸಂಸ್ಕೃತ ಭಾಷೆಯ ಮಂಡಿವರೆಗೆ ಕೂಡ ಹತ್ತೋದಿಲ್ಲ. ಅದನ್ನು ಹೇಳೋದಕ್ಕೆ ನನಗೆ ಯಾವ ಸಂಕೋಚವೂ ಇಲ್ಲ. ಮಿಕ್ಕ ಭಾಷೆಗಳು ಸಂಕಟಪಟ್ಟರೆ ಏನೂ ಮಾಡೋಕ್ಕಾಗೋಲ್ಲ. ಆ ಭಾಷೆಯಿಂದ ಪಡ್ಕೊಂಡ್ರೆ ಪುಣ್ಯ ಅಷ್ಟೇ. ಗಂಗೆ ಹರಿತಾ ಇದ್ದರೆ ಅದರೊಳಗೆ ಮಿಂದರೆ ಪಾವನವಾಗ್ತೀವಿ. ಇಲ್ಲ ನಾನು ಕೊಚ್ಚೆಯಾಗಿ ಇರ್ತೀನಿ ಅಂದರೆ ನಾನು ಏನೂ ಮಾಡೋಕ್ಕಾಗೋಲ್ಲ ಅಂತಲೇ ಬೇಕಾಗುತ್ತೆ. ಏಕೆಂದರೆ ಒಂದೊಂದು ಶಬ್ದ, ಒಂದೊಂದು ಲಿಂಗ, ಒಂದೊಂದು ವಚನ, ಒಂದೊಂದು ವಿಭಕ್ತಿಯೂ ಕೂಡ ವ್ಯಂಜನಾವೃತ್ತಿಯಿಂದ ತುಂಬಿ ತುಳುಕಾಡುವಂಥದ್ದು ಗೊತ್ತಾಗುತ್ತೆ. ಹೇಳ್ಬೋದಾಗಿತ್ತು ಕ್ವಯಂ ಕ್ವಪರೋಕ್ಷ ಮನ್ಮಥ ಮೃಗಶಾವೈ ಸಮಮೇಧಿತ ಸತಿ ಅಂತ ಹೇಳ್ಬೋದಾಗಿತ್ತು. ಛಂದಸ್ಸಿಗೆ ಏನೂ ತೊಂದರೆ ಬರ್ತಾ ಇರಲಿಲ್ಲ. ಆದರೆ ಇವನದನ್ನು ಒಂದು ಪುಲ್ಲಿಂಗದಲ್ಲಿ ಬಳಸುವ ಮೂಲಕ ಏನೂ ಆಕರ್ಷಣೆ ಇಲ್ಲ ಅನ್ನುವಂಥದ್ದು ವ್ಯಕ್ತೀಕರಿಸ್ತಾ ಇದ್ದಾನೆ. ಜೊತೆಗೆ ಇದು ವಿಯೋಗಿನಿ ಛಂದಸ್ಸಲ್ಲಿದೆ. ವಿಯೋಗಿನಿ ಛಂದಸ್ಸು ಕಾಳಿದಾಸ ಬಳಸಿರೋದು ವಿಯೋಗಕ್ಕೆ, ವಿಯೋಗದ ಗೋಳಾಟಕ್ಕೆ ಬಳಸಿರೋದು. ಇಲ್ಲಿ ನನಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದವನು ಕಡೆ ಇದೇ ಛಂದಸ್ಸಲ್ಲಿ ಗೋಳಾಡಬೇಕಾಗತ್ತೆ ಮುಂದೆ. ನೀನು ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾನೆ 6ನೇ ಅಂಕದಲ್ಲಿ. ನೀನಾದರೂ ಜ್ಞಾಪಿಸ್ಬೋದಾಗಿತ್ತಲ್ಲ ಅಂತ. ನೀನೇ ಹೇಳಿಬಿಟ್ಟಿಲ್ಲಪ್ಪ, ಪರಿಹಾಸ ವಿಜಲ್ಪಿತಂ ಸಖೆ, ಆಲ್ ಫಾರ್ ಜಸ್ಟ್ ಹ್ಯೂಮರಸ್ ಫ್ಲರ್ಟಿಂಗ್, ಇನ್ನೇನು ಅಲ್ಲ, ತಮಾಷೆ ಮಾಡಿದ್ದು, ಏನು ಗಂಭೀರವಾಗಿ ತೊಗೊಳ್ಳೋವಂಥದ್ದಲ್ಲ ಅಂತ. ಈ ಇಂಟರ್ನೆಟ್ ಮೆಸೇಜಸ್ಸಲ್ಲಿ, ಕಾನ್ವರ್ಸೇಷನ್ಸಲ್ಲಿ ಮತ್ತು ತಿರ್ಗ ಮೇಲ್ಗಳಲ್ಲೆಲ್ಲ ಬರ್ತಲ್ಲ, ಸ್ಮೈಲಿ ಅಂತ ಹೇಳಿಬಿಟ್ಟು ಹಾಕ್ಬಿಡ್ತಾರೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಅನ್ನೋದೆಲ್ಲ ಅಂದುಬಿಟ್ಟಿದ್ದೂ ಅದು ಪರಿಹಾಸ ವಿಜಲ್ಪಿತಂ ಸಖೆ, ಬೂಟಾಟಿಕೆ, ಇನ್ನೇನೂ ಅಲ್ಲ. ಈ ಥರನೇ ಇವನು ಹೇಳಿಬಿಟ್ಟಿದ್ದಾನೆ. ಇದು ಐರನಿ, ಡ್ರಾಮ್ಯಾಟಿಕ್ ಐರನಿ ಅಂದರೆ ಇದೇನೆ. ಯಾರಿಗೂ ಗೊತ್ತಾಗದಂತೆ ಮಾಡಿಕೊಂಡ, ಅವನಿಗೂ ಮರೆತು ಹೋಗ್ಬಿಡ್ತು ಅದು. ಹೀಗೆ 2ನೇ ಅಂಕ ಮುಗಿಯುತ್ತೆ, 3ನೇ ಅಂಕ ಆರಂಭವಾಗುತ್ತೆ. ಶಾಕುಂತಲದ ಆ ಒಂದು ಆದರ್ಶ, ಕನ್ನಡಿಯ ರೀತಿ ಯಾವುದಿದೆ, ಆದರ್ಶ ಅಂದರೆ ಸಂಸ್ಕೃತದಲ್ಲಿ ಕನ್ನಡಿ ಅಂತ ತಾನೇ ಅರ್ಥ. 1ನೇ ಅಂಕ 7ನೇ ಅಂಕ, 6ನೇ ಅಂಕ 5ನೇ ಅಂಕ, 1ನೇ ಅಂಕ 7ನೇ ಅಂಕ, 6ನೇ ಅಂಕ 2ನೇ ಅಂಕ ಮತ್ತು 5ನೇ ಅಂಕ 3ನೇ ಅಂಕ, ಹೀಗೆ ಪೇರಾಗುತ್ತವೆ. 1ನೇ ಅಂಕದಲ್ಲಿ ಅವನು ರಥದಲ್ಲಿ ಬರೋದು, ಜಿಂಕೆಯನ್ನು ಅಟ್ಟಿಸ್ಕೊಂಡು ಬರೋದು, ಕಡೆ ಅಂಕದಲ್ಲಿ ರಥದಲ್ಲಿ ಬರೋದು. ಆದರೆ ಮೃಗವನ್ನಲ್ಲ, ಮೃಗೇಂದ್ರನನ್ನು ಹಿಡಿದು ಆಟ ಆಡ್ತಾ ಇರ್ತಕ್ಕಂಥ ಬಾಲಕನನ್ನು ನೋಡ್ತಾನೆ. ಇಲ್ಲಿ ಶಕುಂತಲೆಯನ್ನು ನೋಡಿದ್ರೆ ಅಲ್ಲಿ ಶಾಕುಂತಲನನ್ನು ನೋಡ್ತಾನೆ. ಹೀಗೆ ಬರುತ್ತೆ. ಇಲ್ಲಿ ಅವನು ಕಣ್ವರನ್ನು ನೋಡೋಕ್ಕಾಗಲ್ಲ. 1ನೇ ಅಂಕದಲ್ಲಿ ಕಣ್ವರಿರೋಲ್ಲ. ಅಲ್ಲಿ ಕಣ್ವ ಗೋತ್ರ ಪ್ರವರ್ತಕರಾದಂಥ ಕಶ್ಯಪರೇ ಇರ್ತಾರೆ, ಅವ್ರನ್ನ ನೋಡ್ತಾನೆ. ಇಲ್ಲಿ ಸಿಗದೇ ಇದ್ದ ಆಶೀರ್ವಾದ ಅಲ್ಲಿ ಸಿಗುತ್ತೆ. ಅಂದರೆ ಆ ಒಂದು ಪರಿಪೂರ್ಣತೆ ಯಾವ ಥರ ಬರುತ್ತೆ ಎನ್ನುವ ಕಾಂಟ್ರಾಸ್ಟನ್ನು ತೋರಿಸ್ತಾನೆ. ಮತ್ತು 2ನೇ ಅಂಕದಲ್ಲಿ ವಿದೂಷಕನ ಜೊತೆಗೆ ಶಕುಂತಲೆಯ ಬಗೆಗಿನ ಪ್ರೀತಿಯನ್ನೆಲ್ಲ ಮೊಗೆದು ಸುರುಕೊಳ್ತಾನೆ. ಅಲ್ಲಿ ಕೂಡ ಹಾಗೆ ಶಕುಂತಲೆಯ ಬಗೆಗಿನ ಪ್ರೀತಿಯನ್ನು ದುಃಖಿಸ್ತಾ ಸುರುಕೋತಾನೆ. ಇಲ್ಲಿ ಶಕುಂತಲೆಯ ಫಿಸಿಕಲ್ ಬ್ಯೂಟಿನ ಹೇಳ್ತಾನೆ, ಅಲ್ಲಿ ಅವಳ ವ್ಯಕ್ತಿತ್ವವನ್ನು, ಅವಳ ಸೌಶೀಲ್ಯವನ್ನು, ಅದನ್ನು ತಾನು ಗುರುತಿಸಲಿಲ್ಲವಲ್ಲ ಅನ್ನೋ ದುಃಖವನ್ನು ಅದನ್ನು ವಿಸ್ತರಿಸ್ತಾ ಬರ್ತಾನೆ. ಇಲ್ಲಿ ಆ ಋಷಿಕುಮಾರರು ನಮ್ಮ ಯಜ್ಞ ರಕ್ಷಣೆಗೆ ಬಾ ಅಂತ ಕರೀತಾರೆ ಒಂದು ಧಾರ್ಮಿಕ ಕಾರ್ಯಕ್ಕೆ. ಹೋಗುವಾಗ ಶಕುಂತಲೆಯದೊಂದು ನೆವ ಇರುತ್ತೆ. ಆದರೆ ಅಲ್ಲಿ ಮಾತಲಿ ಬಂದು ದೇವ ಕಾರ್ಯಕ್ಕಾಗಿ, ದೇವಾಸುರ ಸಂಗ್ರಾಮಕ್ಕಾಗಿ ಬಾ ಅಂತ ಕರೆದಾಗ ಯಾವ ಸ್ವಕಾರ್ಯದ ಇದು ಇರೋಲ್ಲ, ಅವನು ಸ್ವಾಮಿ ಕಾರ್ಯಕ್ಕಾಗಿ ಹೋಗ್ತಾನೆ. ಈ ಮಧ್ಯೆ ಬೇಟೆಗಾಗಿ ಬಂದಂಥ ಅವನು ಸೇನಾಧಿಪತಿ
ಬೇಟೆಗೆ ಹೋಗೋಣ ಅಂದರೆ ಇಲ್ಲ, ನಾನು ಬೇಟೆಗೆ ಬರೋಲ್ಲ ಅಂತ ಹೇಳಿಬಿಟ್ಟು ಯಾವ ಉದ್ದೇಶಕ್ಕಾಗಿ ಕಾಡಿಗೆ ಬಂದನೋ ಅದನ್ನು ಮರೀತಾನೆ. ಬೇಟೆ ಪ್ರಜೆಗಳನ್ನು ರಕ್ಷಣೆ ಮಾಡೋಕ್ಕಾಗಿ ಇದ್ದಂಥದ್ದೊಂದು ಬರೀ ವ್ಯಸನ ಅಂತಲ್ಲ, ಒಂದು ಮಟ್ಟಕ್ಕೆ ಅದು ಕಾಪಾಡೋಕ್ಕೆಂತಲೇ ಬಂದವನಾಗಿದ್ದ. ಅದರೊಳಗೊಂದು ವಿನೋದವೂ ಇತ್ತು. ಹೀಗಾಗಿ ಅರ್ಥಕಾಮಗಳು ಸೇರಿದ ಧರ್ಮ ಆಗಿತ್ತು. ಅಲ್ಲಿ 6ನೇ ಅಂಕದಲ್ಲಿ ಧನಮಿತ್ರ ಅಂತ ಒಬ್ಬ ವರ್ತಕ ಬರ್ತಾನೆ. ಆ ವರ್ತಕ ಸತ್ತೋಗಿರ್ತಾನೆ. ಅವನ ಆಸ್ತಿಯನ್ನು ಏನು ಮಾಡಬೇಕು ಅಂತಿರುತ್ತೆ. ಆ ರಾಜಕೀಯದ ಒಂದು ನಿರ್ಧಾರ, ಅವನ ಆಸ್ತಿನ ರಾಜ ತಗೋಬೇಕಾ, ಮಕ್ಕಳಿಲ್ಲ, ಅಥವಾ ಇನ್ನೇನು ಮಾಡಬೇಕು ಅಂತ ನಿರ್ಧಾರವನ್ನು ಮಂತ್ರಿಗಳು ಇವನ ಕಡೆಗೆ ಬಿಡ್ತಾರೆ ಫೈನಲ್ ಕನ್ಸೆಂಟ್ಗೋಸ್ಕರ. ಇವನು ಶಕುಂತಲೆ ವಿರಹದಲ್ಲಿದ್ದು ಅವಳು ಚಿತ್ರ ಬರಿತಾ ಇದ್ದಾಗಲೂ ರಾಜಧರ್ಮ ಮರೆಯದೆ ಆ ಒಂದು ಕೇಸನ್ನು ಕರೆಕ್ಟಾದ ರೀತಿಯಲ್ಲಿ ಡಿಸ್ಪೋಸ್ ಮಾಡ್ತಾನೆ. ಅಲ್ಲಿ ಯಾವ ಸ್ವಾರ್ಥವೂ ಇಲ್ಲ, ಅಲ್ಲಿ ಯಾವ ಅರ್ಥಕಾಮವೂ ಇಲ್ಲ, ಆದರೆ ಧರ್ಮವನ್ನೇ ಆಚರಿಸ್ತಾನೆ. ಆ ಮಟ್ಟದ ಮೆಚ್ಯೂರಿಟಿ ಬಂದಿರುವಂಥದ್ದು ಗೊತ್ತಾಗುತ್ತೆ. ಮತ್ತು 2ನೇ ಅಂಕದ ಆರಂಭದಲ್ಲಿ ವಿದೂಷಕ ತನ್ನ ಸಂಕಟವನ್ನೆಲ್ಲ ಹೇಳ್ಕೊಳ್ತಾನೆ ಪ್ರವೇಶಕದಲ್ಲಿ. ಅಲ್ಲಿ ಹಾಗಲ್ಲ, ಸಾನುಮತಿ ಬಂದು ಶಕುಂತಲೆಯ ದುಃಖ, ಶಕುಂತಲೆಯ ಸ್ಥಿತಿ ಎಂಥದ್ದು ಅನ್ನೋದನ್ನು ಹೇಳ್ತಾಳೆ. 2ನೇ ಅಂಕದಲ್ಲಿ ಗ್ರೀಷ್ಮದ ಧಗಧಗಿಸುವಿಕೆಯ ಹಿನ್ನೆಲೆ, 6ನೇ ಅಂಕದಲ್ಲಿ ವಸಂತದ ಹಿನ್ನೆಲೆ. ಇಲ್ಲಿ ಗ್ರೀಷ್ಮ ಇದ್ದರೂ, ಧಗಧಗಿಸುವ ಗ್ರೀಷ್ಮ ಇದ್ದರೂ ಇವನಿಗೆ ವಸಂತದ ಉನ್ಮಾದ ಇರುತ್ತೆ ರಾಜನಿಗೆ. ಅಲ್ಲಿ ವಸಂತ ಕಾಲ ಇದ್ದರೂ ವಸಂತೋತ್ಸವ ಮಾಡೋದು ಬೇಡ ಅಂತಕ್ಕಂಥ ಒಂದು ವಿಷಾದ ಇರುತ್ತೆ. ಸಾಮ್ಯ ವೈಷಮ್ಯ ಎರಡನ್ನೂ ಕವಿ ತೋರಿಸುವಂಥದ್ದು ಅತ್ಯದ್ಭುತವಾದ ರಚನಾಶಿಲ್ಪ. ಶೇಕ್ಸ್ಪಿಯರ್ ಅದ್ಭುತವಾದ ನಾಟಕಕಾರ, ಆದರೆ ಅವನ ಕನ್ಸ್ಟ್ರಕ್ಷನ್ಸ್ ಇಂಥ ಪರ್ಫೆಕ್ಷನ್ಗೆ ಮುಟ್ಟಿದ್ದು ಇಲ್ಲವೇ ಇಲ್ಲ. ಅವನ ದಿ ಪರ್ಫೆಕ್ಟ್ ಕನ್ಸ್ಟ್ರಕ್ಷನ್ ಅಂತ ಹೇಳೋದಿದ್ರೆ 2, ಒಂದು ಹ್ಯಾಮ್ಲೆಟ್, ಇನ್ನೊಂದು ಟೆಂಪೆಸ್ಟ್ ಅಂತ. ಅಲ್ಲಿ ಲೂಸ್ ಎಂಡ್ಸು ಹಲವು ಕಡೆ ಸ್ವಲ್ಪ ಸಿಗುತ್ತವೆ. ಅಲ್ಲಿ ಮಾತು ಅತಿಯಾಗುವಂಥದ್ದು ಉಂಟು ಹ್ಯಾಮ್ಲೆಟ್ನಲ್ಲಿ. ಟೆಂಪೆಸ್ಟ್ನಲ್ಲಿ ತುಂಬ ಎಂಜಿನಿಯರ್ಡ್ ಆಗಿ ಕಾಣಿಸುತ್ತೆ. ಮತ್ತು ಮಹತ್ತರವಾದ ಸಂದೇಶ ಏನು ದೊಡ್ಡದಾಗಿ ಕಾಣಿಸೋಲ್ಲ. ಅಲ್ಲಿ ಇನ್ನೂ ರಾಗದ್ವೇಷಗಳು ಆ ಪ್ರಾಸ್ಪರೋ ಅಂತ ಅವನನ್ನು ಬಿಡೋಲ್ಲ, ಸೇಡು ಇತ್ಯಾದಿ. ಇಲ್ಲಿ ಹಾಗಿಲ್ಲ. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆ ಶಾಂತ ರಸವನ್ನು, ಪರಿಣಾಮ ರಮಣೀಯವಾದ ರಚನಾ ವೈಶದ್ಯವನ್ನು ಕವಿ ತಂದುಕೊಡೋದು ಎಂಥ ದೊಡ್ಡ ರೀತಿಯಲ್ಲಿದೆ ಕಾಳಿದಾಸನಲ್ಲಿ ಅಂತ ಗೊತ್ತಾಗುತ್ತೆ. ಇನ್ನು 3ನೇ ಅಂಕ ಮತ್ತು ಅಲ್ಲಿ 5ನೇ ಅಂಕ, ಎರಡೂ ಕಡೆಯಲ್ಲಿ ಶಕುಂತಲ ದುಷ್ಯಂತರು ಫೇಸ್ ಟು ಫೇಸ್ ಬರ್ತಾರೆ. ಶಕುಂತಲೆ ಮತ್ತು ದುಷ್ಯಂತರು. ಇಲ್ಲಿ ಶಕುಂತಲ ದುಷ್ಯಂತರ ಸಮಾಗಮ, ಅಲ್ಲಿ ವಿಯೋಗ. ಇಲ್ಲಿ ಆಗೋದು ರಿಜಿಸ್ಟ್ರ್ ಆಫೀಸಲ್ಲಿ ಲವ್ ಮ್ಯಾರೇಜಿನ ಹಿಂದಿನ ಸೀನು, ಅಲ್ಲಿ ಕೋರ್ಟ್ನಲ್ಲಿ ಡೈವೋರ್ಸ್ಗೆ ಹಿಂದಿನ ಸೀನು. ಅಂದರೆ ಇಲ್ಲಿ ಸಮಾಯೋಗ, ಅಲ್ಲಿ ವಿಯೋಗ. ಇಲ್ಲಿರೋದು ಇವಳಿಗೆ ಸಖಿಯರಿಬ್ಬರು, ನರ್ಮ ಸಖಿಯರು, ಅನಸೂಯ ಪ್ರೇಮೋದೆ. ಅಲ್ಲಿರ್ತಕ್ಕಂಥವರು ಕಟುಕರಂತೆ ವರ್ತಿಸ್ತಕ್ಕಂಥ ಶಾರ್ಗರ್ವ ಶಾರದ್ವತ, ಅವರು ಕಣ್ವನ ಶಿಷ್ಯರೇನೆ. ಅಲ್ಲಿರುವುದು ಅರಮನೆ, ಇಲ್ಲಿರುವುದು ಎಲೆಮನೆ. ಇಲ್ಲಿ ಮಾಲಿನಿ ನದಿ ತೀರದಲ್ಲಿ ಉಪಭೋಗಾರ್ಹವಾದಂಥ ಸುಂದರವಾದಂಥ ಸನ್ನಿವೇಶದಲ್ಲಿ, ಅಲ್ಲಿ ಎಷ್ಟು ಸುಂದರವಾದರೂ ತುಂಬ ಅಪರಿಚಿತವಾದಂತಹ ದಿಕ್ಕು ದಿಕ್ಕಲ್ಲಿ ಕೆಕ್ಕರಿಸಿ ನೋಡ್ತಕ್ಕಂಥ ರೂಕ್ಷವಾದ ಧರ್ಮಾಸನದ ರಾಜಸಭೆ. ಅಲ್ಲಿರೋದು ಪೌರವ ಮಹಾರಾಜಾಧಿರಾಜ ದುಷ್ಯಂತ, ಇಲ್ಲಿರೋದು ಪ್ರಣಯಿ ಆರ್ತನಾದಂಥ ದುಷ್ಯಂತ. ಇಲ್ಲಿರೋದು ಮುಗ್ಧಳಾಗಿ ಪ್ರಣಯೋನ್ಮತ್ತೆಯಾದ ಶಕುಂತಲೆ, ಅಲ್ಲಿರೋದು ಉಂಗುರವನ್ನು, ಅಭಿಜ್ಞಾನಾಭರಣವನ್ನು ಕಳ್ಕೊಂಡು ಮುಂದೆ ಗತಿಯೇನು ಅಂತ ಗೊತ್ತಿಲ್ಲದ ಗರ್ಭಿಣಿಯಾದಂಥ ಬಾಧ್ಯತೆಯ ಭಾರವೇ ತಲೆ ಮೇಲೆ ಬಿದ್ದಂಥ ಶಕುಂತಲೆ. ಇಲ್ಲಿ ಗೌತಮಿ ಬರ್ತಾಳೆ. ಗೌತಮಿ ಬರೋದನ್ನು ಅವಾಯ್ಡ್ ಮಾಡ್ತಾಳೆ ಮಿಕ್ಕ ಸಖಿಯರು. ಅಯ್ಯೋ ಚಕ್ರವಾಕ ವಧು, ಕತ್ತಲೆ ಬರ್ತಾ ಇದೆ, ಹುಷಾರು ಅಂತೆಲ್ಲ ಸೂಚನೆಗಳು ಕೊಡ್ತಾನೆ. ದುಷ್ಯಂತ ನೀನು ಒಟ್ಟಿಗಿದ್ದೀನಾ, ಬರ್ತಾ ಇರೋದನ್ನು ಗಮನಿಸ್ಕೊಳ್ಳಿ ಅಂತ. ಅಲ್ಲಿ ಪಾಪ ಗೌತಮಿನೇ ಇವಳ ಸಹಾಯಕ್ಕೆ ಬರಬೇಕಾಗುತ್ತೆ, ಆದರೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರನ್ನು ಅವಾಯ್ಡ್ ಮಾಡೋಕ್ಕೆ ಹೋದ್ರೋ ಅವರಲ್ಲಿ ಬೇಕಾಗುತ್ತೆ, ಆದರೂ ಪ್ರಯೋಜನಕ್ಕೆ ಬರೋದಿಲ್ಲ. ಹೀಗೆ ಅತ್ಯದ್ಭುತವಾದ ವೈಸದೃಶ್ಯವನ್ನು, ಕಾಂಟ್ರಾಸ್ಟನ್ನು ತೋರಿಸ್ತಾನೆ. ತುಂಬ ಉತ್ಕೃಷ್ಟವಾದಂಥದ್ದು ರಚನಾ ಸೌಭಾಗ್ಯ ಅಲ್ಲಿದೆ. ಈಗ ನೋಡಿ 6ನೇ ಅಂಕದ ಆರಂಭ ಅವಿಷ್ಕಂಭಕ. ಅಂದರೆ ಒಂದು ಮೈನರ್ ಸೀನ್. ಅಲ್ಲಿ ಯಜಮಾನ ಶಿಷ್ಯ ಬರ್ತಾನೆ, ಅಂದರೆ ಯಜ್ಞದ ಯಜಮಾನ ಅವನು. ಅವನು ಆಗಷ್ಟೇ ಒಂದು ಸವನ ಮುಗಿಸಿದ್ದಾನೆ. ಅಂದರೆ ಪ್ರಾತಃ ಕಾಲದ ಸವನ ಅದನ್ನು ಮುಗಿಸಿದ್ದಾನೆ, ಅಥವಾ ಮಾಧ್ಯಂದಿನ ಸವನ ಅದನ್ನು ಮುಗಿಸಿದ್ದಾನೆ ಅಂತ ಇಟ್ಕೊಳ್ಬೇಕು. ಯಜ್ಞದಲ್ಲಿ 3 ಹೊತ್ತು ಆಹುತಿ ಕೊಡುವಂಥದ್ದು ಉಂಟು ಸೋಮಾದಿ ಯಾಗಗಳಲ್ಲಿ. ಹುಂಕಾರೇಣೇವ ಧನುಷಃ ಸಹಿ ವಿಜ್ಞಾನ ಪೋಹತಿ. ಎಂಥದ್ದು ದುಷ್ಯಂತನ ಮಹಾನುಭಾವತೆ. ಒಂದು ಹುಂಕಾರವೇ ಸಾಕು, ಒಂದು ಧನುಷ್ಟಂಕಾರವೇ ಸಾಕು, ರಾಕ್ಷಸರನ್ನು ದೂರ ಮಾಡ್ತಾ ಇದ್ದಾನೆ. ಮಹಾನುಭಾವೋ ರಾಜ ದುಷ್ಯಂತ ಅಂತ ಕೊಂಡಾಡ್ತಾನೆ. ಹಾಗೆ ಅಂತ ಅವನು ಸಮಿತ್ ಕುಶಗಳನ್ನು ಇಟ್ಟುಕೊಂಡು ಬರ್ತಾ ಇದ್ದಾಗ ಹಿನ್ನೆಲೆಯಲ್ಲಿ ಪ್ರೇಮವಧೆ ಎಲ್ಲಿಗೂ ಹೋಗ್ತಾ ಇರುವಂತೆ ಕಾಣಿಸುತ್ತೆ. ಏನು ಪ್ರೇಮವಧೆ ಎಲ್ಲಿಗೆ ಹೋಗ್ತಾ ಇದೆಯಾ, ಯಾಕೆ ಕಮಲದ ದಳಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇದೆಯಾ ಅಂತಾನೆ. ಯಾಕೆಂದರೆ 2ನೇ ಅಂಕದ ಕಥೆ 1ನೇ ಅಂಕದ ಕಥೆ ಮರುದಿವಸ ಆಗಿದ್ದು, ಅದಾದ ಒಂದು 4-5 ದಿವಸ ಅಥವಾ ಒಂದು ವಾರ,
ಒಂದು 7 ದಿವಸಗಳ ಕಾಲ ಸಾಮಾನ್ಯ ಯಜ್ಞ ಇತ್ಯಾದಿ ನಡೆಯುತ್ತೆ. ಒಂದು 6 ದಿವಸ ಆಗಿದೆ ಅಂತ ಅಂದ್ಕೋಬೋದು. ಇನ್ನೂ ಒಂದು ದಿವಸ ಯಜ್ಞ ಇದೆ. ಆ ದಿವಸದಲ್ಲಿ ಅಂದರೆ ಒಂದು ವಾರ ಹತ್ತತ್ರ ಆಗ್ತಾ ಇದ್ದಂತೆ ನಡೆಯುವಂಥ ಸೀನು. ಅದೇ ಬೇಸಿಗೆ ಕಾಲ. ಬೇಸಿಗೆ ಹಗಲು ಅಥವಾ ಮಧ್ಯಾಹ್ನ ಅಂತ ಇಟ್ಟುಕೊಂಡ್ರೆ ಒಳ್ಳೆಯದು. ಮಾಧ್ಯಂದಿನ ಸಮನ ಮತ್ತು ಆ ಬಿಸಿಲು ಗೊತ್ತಾಗುತ್ತೆ. ಇಲ್ಲಿ ಮತ್ತೆ ಆ ಬಿಸಿಲು ಗ್ರೀಷ್ಮದ ರೆಫರೆನ್ಸ್ ಕವಿ ಮಾಡ್ತಾ ಇದ್ದಾನೆ. ನಾನು ಹೇಳಿದೆ ಇದು ಕಾಮಾಗ್ನಿ, ಕಾಮಜ್ವಾಲೆ, ಕಾಮತಪ. ಅದು ಮುಂದೆ ಕವಿಯೇ ಹೇಳ್ತಾನೆ. ನೋಡಿ, ಗ್ರೀಷ್ಮದಲ್ಲಿ ಇವರ ಕಾಮ ಬಾಧಿಸ್ತು. ಮುಂದೆ 6ನೇ ಅಂಕದಲ್ಲಿ ವಸಂತ ಬಂದಾಗಲೂ ಕಾಮ ಏನು ಕೆರಳಲಿಲ್ಲ ಅಂತಂದರೆ ಯಾವ ಮಟ್ಟಕ್ಕೆ ಪಾಕ ಬರ್ತಾ ಇತ್ತು ಅಂತ ಗೊತ್ತಾಗುತ್ತೆ. ಏನು ಕಮಲ ದಳಗಳನ್ನು, ಕನ್ನೈದಿಲೆಗಳನ್ನು ಎಲ್ಲ ತೆಗೆದುಕೊಂಡು ಹೋಗ್ತಾ ಇದೆಯಾ ಯಾಕೆ ಅಂತ ಕೇಳ್ತಾನೆ. ಅಲ್ಲಿಂದಲೇ ಉತ್ತರ ಬರುತ್ತೆ. ಆಕಾಶ ಭಾಷಿತ ಅನ್ನುವ ಸ್ಟೇಜ್ ಟೆಕ್ನಿಕ್. ಓಹೋ, ಇದಾ ನೀನು ಹೇಳೋದು ಅಂತ ಇವನೇ ಮಾತಾಡ್ತಾನೆ. ಆತಪ ಲಂಘನಾತ್ ಬಲವತ್ ಅಸ್ವಸ್ಥ ಶಕುಂತಲ. ಬೇಗೆಯಿಂದ ಶಕುಂತಲೆ ಅಸ್ವಸ್ಥಳಾಗಿದ್ದಾಳೆ. ಅವಳಿಗೆ ತಂಪಿಗಾಗಿ ಶರೀರ ನಿರ್ವಾಪಣಾಯ. ಅದಕ್ಕೆ ಸರಿ ಬೇಗ ತೆಗೆದುಕೊಂಡು ಹೋಗು. ಕಣ್ವಸ್ಯ ಕುಲಪತೇಹೇ ಉಚ್ಛ್ವಸಿತಂ. ಕಣ್ವನ ಉಸಿರೇ ಅವಳು ಅಂತ. ನೋಡಿ, ಇಡೀ ಆಶ್ರಮದ ಜನತೆಗೆ ಶಕುಂತಲೆ ಮೇಲಿರುವ ಒಪಿನಿಯನ್ ಇಂಥದ್ದು ಅಂತ. ಕಣ್ವನ ಉಸಿರು ಅನ್ನುವುದು. ಒಬ್ಬ ಅನಾಥ ಮಗು, ಬೀದಿಲಿ ಬಿಸಾಕಲ್ಪಟ್ಟಂಥ ಮಗುವನ್ನು ಒಬ್ಬ ತಪಸ್ವಿ ತೆಗೆದುಕೊಂಡು ಬಂದು ಬ್ರಹ್ಮಚಾರಿ ಆದವನು ಸಾಕಬಲ್ಲ. ಭಾರತೀಯ ಸಂಸ್ಕೃತಿ ಅಂಥದ್ದು. ಮಹರ್ಷಿ ವಾಲ್ಮೀಕಿ ಒಬ್ಬ ಅಬಲೆ ಗಂಡನಿಂದ ಪರಿತ್ಯಕ್ತಳಾದವಳು ಕ್ರಂದಿಸ್ತಾ ಇದ್ದರೆ ಆಶ್ರಮಕ್ಕೆ ಕರ್ಕೊಂಡು ಬಂದು ಅವಳನ್ನು ತಂದೆಯಂತೆ ಅಣ್ಣನಂತೆ ಬಾಣಂತನ ಮಾಡಿ ಸಾಕ್ತಾನೆ. ಇಲ್ಲಿ ಹಾಗೆ ಅನಾಥೆಯಾದಂಥ ಕಂದನನ್ನು ಇವನು ಕಾಪಾಡ್ತಾನೆ. ಕನ್ವರ್ಷನ್ ಎಲ್ಲೂ ನಡೆಯೋಲ್ಲ. ಅಂದರೆ ಕಣ್ವನ ಪಾತ್ರ ಸೃಷ್ಟಿ ಎಷ್ಟು ದೊಡ್ಡದಾಗಿ ಕವಿ ಮಾಡಿದ್ದಾನೆ. ಆಮೇಲೆ ಇವನು ಹೇಳ್ತಾನೆ, ಯಜಮಾನ ಶಿಷ್ಯ, ಅಹಮಪಿ ತಾವದ್ ವೈತಾನಿಕಂ ಶಾಂತ್ಯುದಕಂ ಅಸ್ಯೈ ಗೌತಮೀ ಹಸ್ತೆ ವಿಸರ್ಜಯಿಷ್ಯಾಮಿ. ನಾನು ಕೂಡ ಈ ಸವನ ಆದಮೇಲಿಂದ ಶಾಂತ್ಯುದಕವನ್ನು ಗೌತಮಿ ಹಸ್ತದಲ್ಲಿ ಕಳಿಸ್ತೀನಿ, ಅವಳಿಗೆ ತಂಪಾಗಲಿ ಅಂತ. ಕೊನೆಗೆ ಗೌತಮಿ ಬರ್ತಾಳೆ ಅಂತ ಹೇಳಿದ್ನಲ್ಲ, ಅವಳನ್ನು ಅವಾಯ್ಡ್ ಮಾಡೋದಕ್ಕೆ ಇವರೆಲ್ಲ ತಂತ್ರ ಮಾಡ್ತಾರೆ ಅಂತ ಸುಮ್ಮನೆ ಬರಬಾರ್ದಲ್ವ ಕ್ಯಾರೆಕ್ಟ್ರು. ಅದು ಬರೋದಕ್ಕೊಂದು ಕಾರಣ ಇರಬೇಕು. ಯಜ್ಞದ ಶಾಂತ್ಯುದಕವನ್ನು ಸೇಚನ ಮಾಡೋದಕ್ಕೋಸ್ಕರ ಅವಳು ಬರ್ತಾಳೆ ಅಂತ. ಎಷ್ಟೋ ಜನ ನಾಟಕ, ಕಥೆ, ಕಾದಂಬರಿ ಬರೀತಾರೆ. ಒಂದು ಸೀನಿಂದ ಒಂದು ಸೀನಿಗೆ, ಒಂದು ಡೈಲಾಗಿಂದ ಇನ್ನೊಂದು ಡೈಲಾಗ್ಗೆ ತಾಳ ಮೇಳವೇ ಇರೋಲ್ಲ. ಯಾಕೆ ಬರೆದರೋ ಗೊತ್ತಾಗೋದಿಲ್ಲ. ಆದರೆ ಕಾಳಿದಾಸ ಒಂದು ಸ್ವಲ್ಪವೂ ಆ ಚೌಕಟ್ಟನ್ನು, ಆ ಸಂಸ್ಕಾರವನ್ನು ಮರೆಯೋದಿಲ್ಲ. ಅದೆಷ್ಟು ಗಾಢವಾಗಿ ವ್ಯಕ್ತಿಗಳನ್ನು, ಲೋಕವನ್ನು ಗಮನಿಸಿದ್ದಾನೆ ಮತ್ತು ಅದೆಷ್ಟು ಚೆನ್ನಾಗಿ ಎಚ್ಚರದಿಂದ ಇಡೀ ಕೃತಿಯನ್ನು ಬರೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಆ ಕಾರಣದಿಂದಲೇ ಇದನ್ನು ಪ್ಲೇ ಪರ್ಫೆಕ್ಟ್ ಅಂತ ಕರೀಬೇಕು. ಆಮೇಲೆ ಮುಖ್ಯ ಅಂಕ ಆರಂಭವಾಗುತ್ತೆ. ಆ ಒಂದು ಹೋಮದ ಒಂದು ಸೆಷನ್ ಮುಗಿದಿದೆ. ಇನ್ನು ಸ್ವಲ್ಪ ಲೇಜರ್ಲಿ ಟೈಮ್ ಊಟಕ್ಕೆಲ್ಲ. ದುಷ್ಯಂತನಿಗೆ ವಿರಹದಲ್ಲಿ ಹಸಿವೇ ಇಲ್ಲ, ಪಾಪ ಸಂಕಟ. ಅದಕ್ಕಾಗಿ ಅವನು ಬಂದಿದ್ದಾನೆ. ಇದು ಯಜ್ಞ ನೋಡಿದವ್ರಿಗೆ ಗೊತ್ತಾಗುತ್ತೆ. ಒಂದೊಂದು ಸೆಷನ್ ಆದಮೇಲೆ ಬ್ರೇಕ್ ಇರುತ್ತೆ. ಹಾಗೆ ಏನೂ ಕೆಲಸ ಇರೋದಿಲ್ಲ. ಅಲ್ಲಿ ಇಲ್ಲಿ ಓಡಾಡಿಕೊಂಡಿರ್ಬೋದು. ಋತ್ವಿಜರೆಲ್ಲ ಯಜ್ಞಶಾಲೆಯಿಂದ ಆಚೆಗೆ ತುಂಬ ದೂರ ಹೋಗೋ ಹಾಗಿಲ್ಲ. ಅಲ್ಲಲ್ಲೇ ಇದ್ದುಕೊಂಡು ಹರಟೆ ಹೊಡಿತಾರೆ. ಹೀಗೆಲ್ಲ ಉಂಟು. ಅದೆಲ್ಲ ಅವನು ಗಮನಿಸಿಕೊಂಡು ಬರೀತಾ ಇದ್ದಾನೆ. ರಕ್ಷಣೆಗೆ ಬಂದವನಿಗೆ ಸದ್ಯ ಆಹುತಿ ಕೊಡದೇ ಇರೋದ್ರಿಂದ ರಾಕ್ಷಸರೇನೂ ಗಲಾಟೆ ಮಾಡೋ ಹಾಗಿಲ್ಲ. ಅಲ್ಲಿ ಅವನು ಓಡಾಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ಅವಳ ಬಗೆಗೆ ಎಷ್ಟು ಮನಸ್ಸು ಸೆಳೆಯಲ್ಪಟ್ಟಿದೆ ಅಂದರೆ, ನಚ ನಿಮ್ನಾದಿವ ಸಲಿಲಂ ನಿವರ್ತತೆ ಮೇ ತಥೋ ಹೃದಯಂ. ಹಳ್ಳದ ಕಡೆಗೆ ಹರಿಯೋ ನೀರು ಮೇಲಕ್ಕೆ ಬರದೇ ಇರೋ ಹಾಗೆ ಅವಳ ಕಡೆಗೆ ಸೆಳೆಯಲ್ಪಟ್ಟ ಮನಸ್ಸು ಬೇರೆ ಕಡೆಗೆ ಬರ್ತಾನೇ ಇಲ್ಲ ಅಂತ ಹೇಳ್ತಾನೆ. ತುಂಬ ಸಹಜವಾದಂಥ ಉದಾಹರಣೆ, ನಿದರ್ಶನವನ್ನು ಕೊಡ್ತಾನೆ. ಆಮೇಲೆ ಅಂದುಕೋತಾನೆ, ಮನ್ಮಥ ಎಂಥ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ. ಚಂದ್ರನ ಜೊತೆ ಸೇರಿಕೊಂಡು ಇವನು ಕುಸುಮ ಬಾಣ, ಅವನು ಅಮೃತ ಕಿರಣ. ಆದರೆ ಇಬ್ಬರೂ ಹಾಗೆ ವರ್ತಿಸ್ತಾ ಇಲ್ಲ. ಇದೇನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಆದರೂ ಒಂದು ಸಮಾಧಾನ. ಅನಿಶಮಪಿ ಮಕರಕೇತು ಮನಸೋ ರುಜಂ ಆವಹನ್ ಅಭಿಮತೋ ಮೇ ಯದಿ ಮಯಿ ಸಂಭೃತ ಹೃದಯಾಂ ತಾಮ್ ಅಧಿಕೃತ್ಯ ಪ್ರಹರತೀತಿ. ಮನ್ಮಥ ಇಷ್ಟು ಕಠೋರಿಯಾಗಿದ್ದರೂ ಶಕುಂತಲೆಯನ್ನು ತಾನು ಪ್ರೀತಿಸೋದ್ರಿಂದ ಅವನು ತನಗೆ ಬಾಣ ಬಿಡ್ತಾ ಇದ್ದಾನೆ. ಹಾಗಾಗಿ ಶಕುಂತಲೆಯ ಮೇಲೆ ತನಗೆ ಪ್ರೀತಿ ಗಟ್ಟಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ತಾಪದಿಂದ ಅಂತ. ಎಂಥ ಅದ್ಭುತವಾದ ಲಾಜಿಕ್. ಇದೊಂದು ಕಾವ್ಯಲಿಂಗ ಅಲಂಕಾರದ ಪದ್ಯ. ತುಂಬ ಕಾವ್ಯಲಿಂಗ ಬಳಸಿದ್ದಾನೆ. ಪೊಯೆಟಿಕ್ ಲಾಜಿಕ್. ನಾವೊಬ್ಬರನ್ನು ತುಂಬ ಇಷ್ಟಪಡೋದ್ರಿಂದಲೇ ನಮಗೆ ವೇದನೆ ಆಗ್ತಾ ಇದೆ. ಇದೊಂದು ರೀತಿಯಾದಂಥ ಸ್ಟಾಕ್ಹೋಮ್ ಸಿಂಡ್ರೋಮು. ಸಂಕಟವನ್ನೇ ಅನುಭವಿಸ್ತಕ್ಕಂಥದ್ದು ಇವೆಲ್ಲ ಆಗುತ್ತೆ. ಅವನಿಗದಾಗ್ತಾ ಇದೆ. ಅವನಾಗಿ ಹೇಳ್ತಾನೆ ಸೂರ್ಯನನ್ನು ನೋಡಿ, ಇಮಾಂ ಉಗ್ರಾಂ ಆತಪವೇಲಾಂ ಪ್ರಾಯೇಣ ಲತಾ ವಲಯವತ್ಸು ಮಾಲಿನೀ ತೀರೇಶು ಸಸಖೀ ಜನ ಶಕುಂತಲ ಗಮಯತಿ. ಈ ಬೇಸಿಗೆ ಇಷ್ಟು ಉಗ್ರವಾಗಿದೆ, ಇಲ್ಲಿ ತಾಳಲಾಗದೆ ಯಾವುದೋ ಎಲೆಮನೆಯಲ್ಲಿ ಹತ್ತಿರದಲ್ಲೇ ಮಾಲಿನೀ ತೀರದಲ್ಲಿ ಶಕುಂತಲೆ ಇರಬಹುದು ಅಂತ.
ಅವನು ಶಕುಂತಲೆಯನ್ನು ಹುಡುಕೊಂಡು ಹೊರಟಿದ್ದಾನೆ. ಬಂದು ಹಲವು ದಿವಸವಾದರೂ ಆಶ್ರಮದಲ್ಲಿ ಅವಳು ಎದ್ದು ಕಾಣಿಸ್ತಾ ಇಲ್ಲ. ಅವಳು ಇವನನ್ನು ನೋಡ್ತಾ ಇದ್ದಾಳೆ ಕದ್ದು ಮುಚ್ಚಿ ಮರೆಯಲ್ಲೇ, ಅದು ಮುಂದೆ ಗೊತ್ತಾಗುತ್ತೆ. ಆದರೆ ಇವಳು ಮಾತ್ರ ಕಾಣಿಸ್ತಾ ಇಲ್ಲ. ಅದಕ್ಕಿಂದಾದರೂ ಆಗುತ್ತೇನೋ ಅಂತ ಮಾಲಿನಿ ತೀರದಲ್ಲಿ ಏನೇ ಹುಡುಕ್ತಾ ಇದ್ದಾನೆ. ಆಗ ಅಲ್ಲಿ ಅವಳು ಬಂದಿದ್ದು ಗುರುತು ಸಿಗುತ್ತೆ. ಇಂಥ ಒಳ್ಳೆ ಅಬ್ಸರ್ವೇಷನ್ ನೋಡಿ. ಸಮ್ಮೀಲಂತಿನ ತಾವತ್ ಬಂಧನ ಕೋಶಾಸ್ತಯ ಅವಚಿತ ಪುಷ್ಪಾ ಕ್ಷೀರ ಸ್ನಿಗ್ಧಶ್ಚಾಮಿ ದೃಶ್ಯಂತೆ ಕಿಸಲ ಯಚ್ಛೇದ. ಇಲ್ಲಿ ಅವಳು ಹೂವು ಚಿಗುರು ಬಿಡಿಸಿಕೊಂಡು ಹೋಗಿದ್ದಾಳೆ. ಆ ಚಿಗುರು ಬಿಡಿಸಿರೋದು ಆ ಕೆಂಪಾದ ಚಿಗುರುಗಳ ತುದಿಯನ್ನು ಬಿಡಿಸ್ಕೊಂಡು ಹೋಗಿದ್ದಾಳಲ್ಲ, ಆ ಚಿಗುರು ಕಿತ್ತಾಗ ಗಿಡ ಒಂದಷ್ಟು ಲೇಟೆಕ್ಸ್ ಅಂತತ್ತಲ್ಲ, ನಿರ್ಯಾಸ ಅನ್ನತ್ತಲ್ಲ, ಅದನ್ನು ಒಸರಿಸಿದೆ. ಅದು ಇನ್ನೂ ತೊಟ್ಟಿಕ್ತಾ ಇದೆ. ಮತ್ತು ಕಿತ್ತಾಗ ಕಾಂಡ ತೆರೆಕೊಂಡಿರುತ್ತೆ. ಸ್ವಲ್ಪ ಹೊತ್ತಾದ ಮೇಲೆ ಒಣಗಿ ಮುಚ್ಚಿಕೊಳ್ತಾ ಇರುತ್ತೆ. ಸಮ್ಮೀಲಂತಿನ ತಾವತ್, ಆ ಚಿಗುರಿನ ತುದಿ ಮುರಿಯಲ್ಪಟ್ಟಾಗ ಆ ಕಾಂಡ ಅದಿನ್ನೂ ಕ್ಲೋಸ್ ಆಗ್ತಾ ಇಲ್ಲ. ಮತ್ತು ಆ ನಿರ್ಯಾಸ ಇದೆಯಲ್ಲ, ಕ್ಷೀರ ಸ್ನಿಗ್ಧಶ್ಚ ಅಮೀ ದೃಶ್ಯಂತೆ, ಆ ಧಾರೆ ಇನ್ನೂ ಇದೆ, ಅದು ಒಣಗೋಗಿಲ್ಲ. ಅದರಿಂದ ಈಗಷ್ಟೇ ಅವಳು ಕಿತ್ತುಕೊಂಡು ಇಲ್ಲಿಂದ ಮುಂದೆ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತ. ಇಷ್ಟು ಸೂಕ್ಷ್ಮವಾಗಿ ಪ್ರಕೃತಿಯನ್ನು ಅಬ್ಸರ್ವ್ ಮಾಡಬಲ್ಲವರು ಯಾರು ಎಲ್ಲಿದ್ದಾರೆ? ತೆಗೆದು ತೋರಿಸಿ, ಪಂಪನ್ನು ತೋರಿಸಿ, ರನ್ನನ್ನು ತೋರಿಸಿ, ಕುಮಾರವ್ಯಾಸನ ತೋರಿಸಿ, ರಾಘವಾಂಕನ ತೋರಿಸಿ, ಆ ಕಡೆ ತಿಕ್ಕನ, ನನ್ನಯ್ಯ, ಯರ್ರಾಪ್ರಗಡ, ಪೋತನ, ಶ್ರೀನಾಥ, ನೈವ ನೈವ ನೈವ. ಈ ಕಡೆ ವಿಲ್ಲಿಪುತ್ತೂರು, ಕಂಬ, ಯಾರು ಇಡೀ ಸಂಗಮ್ ಲಿಟ್ರೇಚರ್ನ ಕೆದಕಿ ಬೆದಕಿ ಇಡಿ ಏನು ಮಾಡಿದ್ರೂ ಆಗೋದಿಲ್ಲ. ಎಲ್ಲೂ ಇಲ್ಲ. ಆ ಕಡೆ ಪಿಂಡಾರ್ ಇರ್ಬೋದು, ಅಥವಾ ಇವನು ಹೋಮರ್ ಇರ್ಬೋದು, ಇಲ್ಲ ಕೀಟ್ಸ್ ಇರ್ಬೋದು, ಇಲ್ಲ ಶೆಲ್ಲೆ ಇರ್ಬೋದು. ಎಲ್ಲಿಯೂ ಇಷ್ಟು ಮೈಕ್ರೋಸ್ಕೋಪಿಕ್ ಅಬ್ಸರ್ವೇಷನ್ ಕಾಣಿಸೋದಿಲ್ಲ. ಇದನ್ನು ಮಾಡಿದವನು ಸಂಸ್ಕೃತದಲ್ಲಿ ಒಬ್ಬ ಕಾಳಿದಾಸ, ಆಮೇಲೆ ಒಂದು ಮಟ್ಟಕ್ಕೆ ಬಾಣ, ಇನ್ನು ಮೂರನೇವರು ಇಲ್ಲ. ಇಷ್ಟು ರೇರ್ ಆಗಿರ್ತಕ್ಕಂಥದ್ದು. ಈಗ ನಮಗೆ ಹೇಳಿದಾಗ ಇದೇನು ಮಹಾ ಅಂತ ಅನ್ನಿಸ್ಬೋದಾದರೂ, ಒಂದು ದೊಡ್ಡ ಕಾವ್ಯ ಬರೆಯುವಾಗ, ಒಂದು ಕ್ಲಾಸಿಕಲ್ ಪೊಯೆಟ್ರಿ ಅನ್ನೋದನ್ನು ರಚನೆ ಮಾಡುವಾಗ ಇಷ್ಟು ಸಣ್ಣ ವಿವರಗಳಿಗೆ, ಪರಿಶೀಲನೆಗೆ, ಪ್ರಕೃತಿ ಪರಿಶೀಲನೆಗೆ ಎಷ್ಟು ಜನ ಗಮನ ಕೊಡ್ತಾರೆ? ನಮ್ಮಲ್ಲಿ ಈಗ ಬರೀಬಲ್ಲರು ಎಷ್ಟೋ ಜನ ಇದ್ದಾರೆ ಲೇಖಕರು, ಎಲ್ಲಿ ಪ್ರಕೃತಿ ಪರಿಶೀಲನೆ ಮಾಡ್ತಾರೆ? ಆಮೇಲೆ ಅವನು ಬರ್ತಾನೆ, ಆ ಗಾಳಿ ಬೀಸುತ್ತೆ, ತಂಪು ಗಾಳಿ ಮಾಲಿನಿ ತೀರದಿಂದ. ಅಂಗೈರನಂಗ ತಪ್ತೈಹಿ ಅವಿರಲಂ ಆಲಿಂಗಿತುಂ ಪವನಃ. ಗಾಢವಾಗಿ ತನ್ನ ಮದನ ತಪ್ತವಾದ ಶರೀರವನ್ನು ತಬ್ಬಿಕೊಳ್ಳುವ ಹಾಗಿದೆ ಈ ಗಾಳಿ ಅಂತ. ನದಿ ಮೇಲಿಂದ, ಹೊಲದ ಮೇಲಿಂದ, ಸಮುದ್ರದ ಮೇಲಿಂದ ತಂಪು ಗಾಳಿ ಉಬ್ಬಿಕೊಂಡು ಬೀಸಿ ಬಂದಾಗ ಹೇಗಿರುತ್ತೆ ಅನ್ನೋ ಅನುಭವ ಇದ್ದರೆ ಮಾತ್ರ ಬರೆಯೋಕ್ಕೆ ಸಾಧ್ಯ. ಅದು ತಬ್ಕೊಂಡು ಬಿಡ್ತಾ ಇದೆ ಅಂತ ಅನಿಸುತ್ತೆ. ಅದು ಅವಿರಳವಾಗಿ ಗಟ್ಟಿ ಗಾಢಾಲಿಂಗನ ಮಾಡುವಂತೆ ಕಾಣಿಸುತ್ತೆ ಅಂತಂತಾನೆ. ಅದು ಎಷ್ಟು ಸೊಗಸಾದ ಉತ್ಪ್ರೇಕ್ಷೆ. ಆದರೆ ಯಾವುದು ಎಫರ್ಟೆಡ್ ಅಲ್ಲ, ಅದನ್ನು ನೋಡಿ. ಆಮೇಲೆ ಇಲ್ಲಿ ವೇತಸ ಪರಿಕ್ಷಿಪ್ತೆ ಲತಾ ಮಂಟಪೆ, ಹೆಬ್ಬಲಸಿನ ಒಂದು ಬಳ್ಳಿಗಳು ಹಬ್ಬಿಕೊಂಡಿರ್ತಕ್ಕಂಥ ಆ ಒಂದು ಮಂಟಪದಲ್ಲಿ ಅವಳಿದ್ದಾಳೆ ಅಂತ ಗೊತ್ತಾಗುತ್ತೆ. ಆ ಹೆಜ್ಜೆ ಗುರುತು ನೋಡಿ ಇವಳು ಒಳಗೆ ಹೋಗಿದ್ದಾಳೆ ಅಂತ ಗೊತ್ತಾನೆ. ನದಿ ತೀರ, ಮರಳು, ಆ ಮರಳಿನ ಮೇಲೆ ಹೆಜ್ಜೆ ಇಟ್ಟರೆ ಇವಳ ಒಂದು ನಿತಂಬ ಭಾರದಿಂದ ಹಿಮ್ಮಡಿ ಹಳ್ಳಕ್ಕೆ ಹೋಗಿರುತ್ತೆ, ಮುಮ್ಮಡಿ ಹೆಚ್ಚಾಗಿ ಹಳ್ಳವಾಗಿರೋದಿಲ್ಲ. ಅದನ್ನು ಅವನು ಹೇಳ್ತಾನೆ. ಆಮೇಲಿಂದ ಸ್ವಲ್ಪ ಬಾಗಿ ನೋಡ್ತಾನೆ, ಅವಳಿದ್ದಾಳೆ. ಲಬ್ಧಂ ನೇತ್ರ ನಿರ್ವಾಣಂ, ಕಣ್ಣಿಗೆ ಕೈವಲ್ಯ ಸಿಕ್ತು. ಅವಳು ಹೂವಿನ ಹಾಸಿಗೆಯ ಮೇಲೆ ಮಲಗಿದ್ದಾಳೆ. ತಾವರೆ ಎಲೆಗಳಿಂದ ಸಖಿಯರು ನೀರಲ್ಲಿ ಅದ್ದುಕೊಂಡು ಬೀಸ್ತಾ ಇದ್ದಾರೆ. ಇವೆಲ್ಲ ವಿರಹಿಣಿಯರಿಗೆ ಮಾಡ್ತಕ್ಕಂಥ ಚಿಕಿತ್ಸೆ. ಅದಕ್ಕೆಲ್ಲ ವಿರಹ ಬಲ್ಲಂಥ, ಡಯಾಗ್ನೋಸಿಸ್ ಬಲ್ಲಂಥವರಾಗಿರಬೇಕು. ಅವರು ಹಾಗಿದ್ದಾಗ ಮಾತ್ರ ಈ ಥರದ್ದೆಲ್ಲ ಚಿಕಿತ್ಸೆಗಳನ್ನು ಮಾಡಬಲ್ಲರು. ತಾವರೆ, ಲಾವಂಚ, ತಾವರೆ ದಂಟು, ನೈದಿಲೆ, ಪಾರಿಜಾತ, ಇವುಗಳೆಲ್ಲ ಚಂದನ, ಕರ್ಪೂರ, ಪನ್ನೀರು, ಇವುಗಳು ಇರಲೇಬೇಕು. ಈ ಮೆಡಿಸನ್ ಇಲ್ಲದೆ ಆಗೋದೇ ಇಲ್ಲ ವಿರಹಕ್ಕೆ ಚಿಕಿತ್ಸೆ. ಆದರೂ ಇವು ಕೂಡ ಹೇಗೆ ಪ್ಯಾರಾಸಿಟಮಾಲ್ ತರಹ ದೇ ಮೇ ಕನ್ಸೋಲ್, ದೇ ಮೇ ನಾಟ್ ಎರಾಡಿಕೇಟ್ ದಿ ಡಿಸೀಸ್. ವೈಪ್ ಆಫ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ದುಷ್ಯಂತನೇ ಬರಬೇಕು. ಇವು ಏನಿದ್ರು ಪೇಯ್ನ್ ಕಿಲ್ಲರ್ಸ್ ಥರ ಅಷ್ಟೇ. ಆ ಥರದ ಕೆಲಸ ನಡೀತಾ ಇದೆ. ಅವನು ನೋಡ್ತಾನೆ, ಸಮಸ್ತಾಪ ಕಾಮಂ ಮನಸಿಜ ನಿದಾಘ ಪ್ರಸರಯೋ ನತು ಗ್ರೀಷ್ಮಸ್ಯೇವಂ ಸುಭಗಂ ಅಪರಾಧಂ ಯುವತಿಷು. ಇದು ಬರೀ ಗ್ರೀಷ್ಮದ ತಾಪ ಅಲ್ಲ, ಮನ್ಮಥನ ತಾಪ ಅಂತ ಇವನು ನೋಡಿದ ತಕ್ಷಣವೇ ಹೇಳಿಬಿಡ್ತಾನೆ. ಇವನಿಗೂ ಅದೇ ರೋಗ ತಾನೆ. ಗೂರಲ್ ರೋಗಿಗೆ ಮತ್ತೊಬ್ಬ ಗೂರಲ್ ರೋಗಿಯನ್ನು ನೋಡಿದ್ರೆ ತಕ್ಷಣ ಗೊತ್ತಾಗುತ್ತೆ. ಹಾಗೆಯೇ ಆತ್ಮೀಯತೆಯೂ ಕೂಡ ಬರುತ್ತೆ. ಆ ಥರ ಆಗಿದೆ. ಆಮೇಲೆ ಈ ಸಖಿಯರು ಮಾತಾಡ್ಕೊಳ್ಳೋದು ಅನಸೂಯ ಪ್ರೇಮವದೆಯರು. ಹಲ ಶಕುಂತಲೆ ಅನಭ್ಯಂತರೇ ಖಲ್ವಾವಾಂ ಮದನಗತಸ್ಯ ವೃತ್ತಾಂತಸ್ಯ. ನಮಗೆ ಕಾಮವಿಕಾರದ ಸಂಗತಿಗಳು ಏನು ಅಂತ ಗೊತ್ತಿಲ್ಲ ಕಣೆ.
ಆದರೂ ಹೇಳ್ತೀವಿ, ಕಿಂತು ಯಾದೃಶೀ ಇತಿಹಾಸ ನಿಬಂಧನೇಶು ಕಾಮಯಮಾನಾನಾಂ ಅವಸ್ಥಾ ಶ್ರೂಯತೆ ತಾದೃಶೀಂ ತವ ಪಶ್ಯಾಮಿ. ಅನಸೂಯೆ ಹೇಳುವಂಥದ್ದು. ಅವಳು ಸ್ವಲ್ಪ ಓದಿದವಳು, ಪ್ರೌಢೆ. ಅಲ್ಲವೇ, ನನಗೇನೂ ಗೊತ್ತಾಗೋಲ್ಲ ಕಾಮ ವಿಕಾರ ಅಂದರೆ ಏನು ಅಂತ. ಹೇಳಿ ಕೇಳಿ ಅನಸೂಯೆ ಪ್ರೇಮವದೆಗೆ ಬೇಕಾದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಬಂದಿರಬಹುದು ಅದು. ಆದರೆ ನಾವು ಇತಿಹಾಸ ಕಾವ್ಯಾದಿಗಳು ಓದಿದ್ದೀವಿ, ಅಲ್ಲಿ ಇಂಥ ಅವಸ್ಥೆ ಬಂದವ್ರ ಸ್ಥಿತಿ ಹೇಗೆ ಅಂತ ಗೊತ್ತಿದೆ, ಅದರಿಂದ ನಿನಗೂ ಅದೇ ಬಂದಿದೆ ಅಂತ ಅನಿಸುತ್ತೆ ಅಂತ ಪಾಪ ಬುಕ್ ನಾಲೆಜಿಂದ ಹೇಳ್ತಾ ಇದ್ದಾಳೆ. ಮತ್ತು ನೋಡಿ, ಇವರು ಅನಭಿಜ್ಞರಲ್ಲ, ಅನುಭವ ಇಲ್ಲದಿರ್ಬೋದು, ಅನನುಭವಿಗಳಾಗಿರ್ಬೋದು, ಆದರೆ ಅನಭಿಜ್ಞರಲ್ಲ, ಅಜ್ಞಾನಿಗಳಲ್ಲ. ಕಾಳಿದಾಸ ಅಷ್ಟು ಚೆನ್ನಾಗಿ ವ್ಯತ್ಯಾಸವನ್ನು ಕೊಡ್ತಾನೆ. ಅಂದರೆ ಆಶ್ರಮದಲ್ಲಿ ಬೆಳೆದಿದ್ದ ಅವರಿಗೆ ಎಜುಕೇಷನ್ ಇಲ್ಲದೇ ಇಲ್ಲ. ಅರೆ ಪಾಪ ಥಿಯರಿ ಹೊರತು ಪ್ರಾಕ್ಟಿಕಲ್ಸ್ ಅಲ್ಲ. ಅವರೇನು ಈ ಕಾಲದವ್ರು ಕೆಟ್ಟು ಹೋದರೆ. ರಾಜ ಹೇಳ್ತಾನೆ, ಅನಸೂಯಾಮಪ್ಯನುಗತೋ ಮದೀಯಸ್ತರ್ಕ. ಅನಸೂಯೆ ತರ್ಕವನ್ನೇ ನಂದು ಕೂಡ ಹಿಂಬಾಲಿಸ್ತಾ ಇದೆ ಅಂತ ಅಂದುಕೊಳ್ತಾನೆ. ಆಮೇಲೆ ಪ್ರೇಮವದೆ ಹೇಳ್ತಾಳೆ, ನೀನು ಆವತ್ತು ರಾಜರ್ಷಿಯನ್ನು ನೋಡಿದ ಮೇಲಿಂದ ಸೊರಗ್ತಾನೇ ಇದೆಯಾ, ಕೇವಲಂ ಲಾವಣ್ಯಮಯೀ ಛಾಯಾತ್ವಾಂ ನ ಮುಂಚತಿ ಅನುದಿವಸಂ ಖಲು ಪರಿಹೀಯಸೆ ಅಂಗೈಹಿ. ದಿನೇ ದಿನೇ ಸೊರಗ್ತಾ ಇದೆಯಾ, ನಿನ್ನ ಲಾವಣ್ಯ ಮಾತ್ರ ನೆರಳು ಇದ್ದಂತೆ ಎಡೆಬಿಡದೆ ನಿನ್ನ ಜೊತೆ ಇದೆ ಅಂತ. ಅಂದರೆ ಇನ್ನೊಂದು ಬೇಡ, ಲಾವಣ್ಯಮಯೀ ಛಾಯ, ನಿನ್ನ ಲಾವಣ್ಯ ನೆರಳಂತೆ ಮಾತ್ರ ಇದೆ, ನೆರಳಾಗ್ತಾ ಇದೆ ಅಷ್ಟೇ, ಅದೊಂದು ಬೆಳಕಾಗಿ ಕಾಣ್ತಾ ಇಲ್ಲ ಅಂತಲೂ ಕೂಡ. ಆಮೇಲೆ ಇವನು ಅವಳ ವಿರಹದ ಸ್ಥಿತಿಯನ್ನು ವರ್ಣಿಸ್ತಾನೆ. ಮರೆಯಲ್ಲಿದ್ದು ನೋಡ್ತಾ ಇದ್ದಾನಲ್ಲ. ಕ್ಷಾಮ ಕ್ಷಾಮ ಕಪೋಲ ಮಾನನ ಮುರಹ ಕಾಠಿನ್ಯ ಮುಕ್ತಸ್ತನಂ ಮಧ್ಯ ಕ್ಲಾಂತತರಹ ಪ್ರಕಾಮ ವಿನತ ವಂಸೌ ಛವಿ ಪಾಂಡುರ ಶೋಚ್ಯಾಚ ಪ್ರಿಯದರ್ಶನಾಚ ಮದನ ಕ್ಲಿಷ್ಟೇಯ ಮಾಲಕ್ಷ್ಯತೆ ಪತ್ರಾಣಾಮಿವ ಶೋಷಣೇನ ಮರುತ ಸ್ಪೃಷ್ಟಾ ಲತಾ ಮಾಧವಿ ಅಂತ. ಮಾಧವಿ ಲತೆ, ಅದಿರ್ಮುತ್ತೆ ಅಂತ ಕನ್ನಡದಲ್ಲಿ ಕರೀತಾರೆ. ಅದು ಎಲೆಯನ್ನು ಉದುರಿಸಿಕೊಂಡು ಗಾಳಿಯಿಂದ ಎಲೆ ಉದುರಿಸಲ್ಪಟ್ಟಾಗ ಬಡಕಲಾಗಿ ಕಂಡಾಗಲೂ ಅದಕ್ಕೊಂದು ಶೋಭೆ, ಅದಕ್ಕೊಂದು ಬಾಗು, ಅದಕ್ಕೊಂದು ಬಳುಕು ಅದು ಉಂಟು. ಹಾಗೆ ಇವಳು ಬಿಳಿಚಿಕೊಂಡಿದ್ದಾಳೆ, ಬಳಲಿದ್ದಾಳೆ, ಸೊರಗಿದ್ದಾಳೆ, ಮುಖ ಬಾಡಿದೆ, ತೋಳು ಜಗ್ಗಿದೆ, ಆದರೂ ಇವಳಲ್ಲೊಂದು ಸೊಗಸಿದೆ ಅಂತ. ಸುಂದರಿಯರು ವಿರಹದಲ್ಲಿಯೂ ಸೊಗಸು, ಸುಖದಲ್ಲಿಯೂ ಸೊಗಸು. ಸುಂದರವಾದ ವಸ್ತುವೇ ಹೇಗಿದ್ದರೂ ಸೊಗಸು. ವೆಂಕಟಪ್ಪ ಅವರು ಆರ್ಟ್ ಗ್ಯಾಲರಿಯಲ್ಲಿ ಒಂದೇ ಬೆಟ್ಟದ ತಪ್ಪಲು ಊಟಿಯ ದೃಶ್ಯ 2 ಋತುಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನು ಚಿತ್ರಿಸಿದ್ದಾರೆ. ಒಂದು ವಸಂತ, ಇನ್ನೊಂದು ಹೇಮಂತ. ಈ ಎರಡೂ ಚೆನ್ನಾಗಿವೆ. ಪ್ರಕೃತಿ ಯಾವಾಗ ಚೆನ್ನಾಗಿರೋಲ್ಲ. ನನಗಂತೂ ಪ್ರತಿ ಋತುವಿನಲ್ಲಿಯೂ ಆ ಗಿಡ, ಮರ, ಆಕಾಶ, ನೆಲದ ಧೂಳು ಚೆನ್ನಾಗಿ ಕಾಣಿಸುತ್ತೆ. ಬೆಂಗಳೂರಿನಂಥ ಜಾಗದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಮೊನ್ನೆ ಅಷ್ಟೇ ನಾವು ಹೇಮಂತವನ್ನು ನೋಡಿದ್ವಿ, ಈಗೇನು ಶಿಶಿರಾಂತ್ಯದಲ್ಲಿದ್ದೀವಿ. ನಾನು ಬೆಳಗ್ಗೆ ಉರಿ ಬಿಸಿಲಿನಲ್ಲಿ ನಮ್ಮ ತಾಯಿಗೆ ಯಾವುದೋ ಔಷಧ ತರಬೇಕಾಗಿತ್ತು ಅಂತ ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಆ ಫುಟ್ಪಾತ್ ಮೇಲೆ ಹಾರಿಸಿದಂಥ ವಾಹನಗಳ ಧೂಳು ಯಾವುದಿದೆ, ರಸ್ತೆ ಮೇಲೆ ಗಟ್ಟಿ ಕಣಗಳಿರುತ್ತವೆ. ಆ ವಾಹನ ಬರ್ರಂತ ಹೋದಾಗ ಎಕ್ಸಾಸ್ಟ್ ಹಾರಿಸಿರುವಂಥ ಧೂಳು ಫುಟ್ಪಾತ್ ಮೇಲೆ ಇರೋದು. ಅಲ್ಲಿ ಚಪ್ಪಲಿ ಕಾಲು ಇಟ್ಟ ತಕ್ಷಣ ಪುಸಕ್ಕಂತ ಆ ಕಪ್ಪು ಧೂಳು ಹಾರುತ್ತೆ. ಅದು ನೋಡ್ತಾ ಇದ್ದೆ, ಇದು ಎಷ್ಟು ವಿನೂತನವಾಗಿದೆ, ಯಾವ ಥರ ಇದೆ ಅನ್ನೋದನ್ನು ಗಮನಿಸ್ತಾನೇ ಇದ್ದಾಗ ಅದೊಂದು ನವೋನವ್ಯವಾದ ಭಾವನೆ ತಂದು ಕೊಡುತ್ತೆ. ಈ ಧೂಳಲ್ಲಿ ಏನು ಸಂತೋಷ ಅನ್ಬೋದು, ಪರಿಶೀಲನೆ ಮಾಡಿದಾಗ ಎಲ್ಲ ಸಂತೋಷವೇ, ಬೈಕೊಳ್ಳೋವಾಗ ಮಾತ್ರ ಎಲ್ಲ ಸಂಕಟ. ಹೀಗೆ ಆ ಕಾಮಿಗೆ ಎಲ್ಲ ಸುಂದರವಾಗಿ ಕಾಣಿಸ್ತಾ ಇದೆ. ಅದನ್ನು ವರ್ಣಿಸಬಲ್ಲ, ಯಾವ ಸ್ಥಿತಿಯನ್ನು ವರ್ಣಿಸಬಲ್ಲ. ಒಂದು ನದಿ ಗ್ರೀಷ್ಮದಲ್ಲಿ ಸ್ವರಗಿ ಬಡಕಲಾಗಿರುವುದನ್ನು ವಿರಹಣಿ ಅಂತ ಎನ್ನುವಂಥದ್ದನ್ನು ಮೇಘದೂತದಲ್ಲಿ ಹೇಳ್ತಾನಲ್ಲ. ಕಾಳಿದಾಸರಂಥ ಕವಿ ಮಾತ್ರ ಎಲ್ಲಿಯೂ ಸೌಂದರ್ಯವನ್ನು ಕಾಣಬಲ್ಲ, ನಮಗೆ ಕಾಣಿಸಲೂ ಬಲ್ಲ. ಶಕುಂತಲೆ ಏನು ಹೇಳೋಣ, ಕಸ್ಯವ ಅನ್ಯಸ್ಯ ಕಥಯಿಷ್ಯಾಮಿ, ಯಾರಿಗೆ ತಾನೇ ಹೇಳಲಿ, ನೀವಲ್ಲದೆ ನನಗಿನ್ಯಾರೇ ಇದ್ದೀರಾ ಅಂತಂದಾಗ ಅವರಿಬ್ಬರೂ ಹೇಳ್ತಾರೆ, ಈಗ ನೋಡಿ ಹಾಸ್ಯ ಮಾಡ್ತಾ ಇಲ್ಲ. ಮೊದಲನೇ ಅಂಕದಲ್ಲಿ ಎಷ್ಟು ಹಾಸ್ಯ ಮಾಡ್ತಾಯಿದ್ರು, ಈಗ ಮಾಡೋಲ್ಲ. ಶೀಸ್ ಇನ್ ಎ ಕ್ರಿಟಿಕಲ್ ಕಂಡೀಷನ್ ಅಲ್ವಾ. ಸ್ನಿಗ್ಧಜನ ಸಂವಿಭಕ್ತಂ ಹಿ ದುಃಖಂ ಸಹ್ಯ ವೇದನಂ ಭವತಿ. ಕಾಳಿದಾಸನ ಒಂದು ಒಳ್ಳೆಯ ಸೂಕ್ತಿಗಳಲ್ಲಿ ಇದು ಕೂಡ. ಸ್ನೇಹಿತರಲ್ಲಿ ಹೇಳಿಕೊಂಡ ದುಃಖ ಹೋಗಲ್ಲ, ಅರೆ ಸಹ್ಯ ವೇದನ ಟಾಲರಬಲ್ ಆಗುತ್ತೆ ಅಂತ. ಮಹಾಕವಿ ಸುಭಾಷಿತ ಹೇಳುವಾಗ ವೈಟ್ ವಾಶ್ ಮಾಡೋಲ್ಲ, ಕಠೋರವಾದ ಪರಮಸತ್ಯವನ್ನು ಹೇಳ್ತಾನೆ. ಆತ್ಮೀಯರ ಹತ್ರ ನಮ್ಮ ಕಷ್ಟ ಹೇಳಿಕೊಂಡ್ರೆ ಅದು ತಾಳಬಲ್ಲಷ್ಟಾಗುತ್ತೆ. ಬೇರಬಲ್, ಅನ್ಬೇರಬಲ್ ಆದದ್ದು ಬೇರಬಲ್ ಅಷ್ಟೇ, ಇನ್ನೇನೂ ಇಲ್ಲ, ದೊಡ್ಡದೇನೂ ಬದಲಾವಣೆ ಬರೋಲ್ಲ. ಸಾಯಣಾಚಾರ್ಯರು ಹೇಳ್ತಾರೆ ಸುಭಾಷಿತ ಸುಧಾನಿಧಿಯಲ್ಲಿ, ಆತ್ಮೀಯರ ಹತ್ರ ಹೇಳಿಕೊಂಡ ಕಷ್ಟ ಒಂದು ಭುಜದಿಂದ ಭಾರ ಮತ್ತೊಂದು ಭುಜಕ್ಕೆ ವರ್ಗಾವಣೆ ಆದಂತೆ ಆಗುತ್ತೆ ಅಂತ. ಬಟ್ ವಾಟ್ ಎ ಡಿಫರೆನ್ಸ್. ಕೈಯಿಂದ ಕೈಗೆ ಚೀಲ ಬದಲಾಯಿಸಿಕೊಂಡಾಗ ಎಷ್ಟು ರಿಲೀಫ್ ಸಿಗುತ್ತೋ, ನಾವೇ ಹೊರೋದು.
ಆದರೆ ಆ ಕೈಯಿಂದ ಈ ಕೈಗೆ ರಿಲೀಫ್ ಆಯಿತು ಅಷ್ಟೇ. ಆತ್ಮೀಯರಲ್ಲಿ ಹೇಳಿಕೊಂಡದ್ದು ಭುಜಾಂತರ ಸ್ಕಂಧಾಂತರಂ ಕೃತಮಿವ ಅಂತಂತಾರೆ. ಸ್ಕಂಧಾಂತರ ಕೃತ ಇವ ಭಾರ ಅಂತ. ಆ ತರಹ ಇಲ್ಲಿ ಆಗುತ್ತೆ ಅಂತ ಹೇಳ್ತಾನೆ ಕವಿ. ಅವಳು ಹೇಳ್ತಾಳೆ, ಯತಃ ಪ್ರಭೃತಿ ಮಮ ದರ್ಶನ ಪಥಮಾಗತಃ ಸಹ ತಪೋವನ ರಕ್ಷಿತಾ ರಾಜರ್ಷಿ. ಯಾವಾಗ ನಾನು ತಪೋವನ ರಕ್ಷಿತವಾದ ರಾಜರ್ಷಿ, ಅವಳು ಹೇಳುವ ಶಬ್ದವೇ ಅಷ್ಟು ಚೆನ್ನಾಗಿದೆ. ಅವಳು ಅವನನ್ನು ನೋಡಿದ್ದು ಹೇಗೆ ಅಂಥೇಳಿ ಅರ್ಧೋಕ್ತೇ ಲಜ್ಜಾಂ ನಾಟೇತಿ. ಅರ್ಧ ಹೇಳ್ತಿದ್ದಂತೆ ತಲೆ ತಗ್ಗಿಸ್ಬಿಡ್ತಾಳೆ. ಇವ್ರಿಗೆ ಪಾಪ ಇನ್ನೂ ಗೊತ್ತಾಗ್ತಾ ಇಲ್ಲ. ಕಥೆಯತು ಪ್ರಿಯಸಖಿ ಅಂತಾರೆ. ಆಗ ರಾಜ ಹೇಳ್ತಾನೆ, ಅವಳು ಹೇಳ್ತಾಳೆ, ತಥ ಆರಭ್ಯ ತದ್ಗತೇನ ಅಭಿಲಾಷೇಣ ಇದಾನೀಂ ಅವಸ್ಥಾಂ ಪ್ರಾಪ್ತಾಸ್ಮಿ. ಆಗ ನೋಡಿದಾಗಲಿಂದ ಆ ರಾಜರ್ಷಿಯಲ್ಲಿ ಅಭಿಲಾಷೆ ಹೊಂದಿ ಈ ಸ್ಥಿತಿಗೆ ನಾನು ಬಂದೆ ಅಂತ. ಸಖಿಯರು ರಿಯಾಕ್ಟ್ ಮಾಡೋಕ್ಕೆ ಮುಂಚೆ ಇವನಲ್ಲಿ ರಿಯಾಕ್ಷನ್ ಬಂದೆ. ಶ್ರುತಂ ಶ್ರೋತವ್ಯಂ, ಕೇಳಬೇಕಾದ್ದೇ ಕೇಳಿಬಿಟ್ಟೆ ಅಂತ. ಆಮೇಲೆ ಮನ್ಮಥ, ನೀನು ನ್ಯಾಯ ಮಾಡುವವನು, ಸಮಾನವಾಗಿ ಎಲ್ಲರ ಮೇಲೂ ಬಾಣಪ್ರಯೋಗ ಮಾಡಿದ್ದೀಯಾ ಅಂತ ಅಂದ್ಕೋತಾನೆ. ಶಕುಂತಲೆ ಇನ್ನು ಮುಂದುವರೆದು ಹೇಳ್ತಾಳೆ, ತದ್ಯದಿ ವಾಮ ಅನುಮತಂ ತದಾ ತಥಾ ವರ್ತೇತಾಂ. ನೀವು ಹೇಳ್ದಂಗೆ ಆಗಬೇಕು, ಮಾಡಿ ಅನುಮತಿ ಕೊಡಿ. ಯಥಾ ತಸ್ಯ ರಾಜರ್ಷೇಹೇ ಅನುಕಂಪನೀಯ ಭವಾಮಿ. ನೀವು ನನಗೇನು ಮಾಡ್ಬೋದು, ಅವನಿಗೆ ನಾನು ಪ್ರೀತಿಪಾತ್ರಳಾಗುವಂತೆ ಏನಾದರೂ ಉಪಾಯ ಇದ್ದರೆ ಮಾಡಿ. ಅನ್ಯಥಾ ಇಫ್ ನಾಟ್ ಅವಶ್ಯಂ ಸಿಂಚಿತಂ ಮೇ ತಿಲೋದಕಂ. ನನಗೆ ಎಳ್ಳು ನೀರು ಬಿಡಿ. ಈಡಿಯಂ ಅಂದರೆ ಹೀಗೆ, ಅವಶ್ಯಂ ಸಿಂಚಿತಂ ಮೇ ತಿಲೋದಕಂ. ಅದು ಭೂತಕೃದಂಥ ಸಿಂಚಿತಂ ಮೇ ತಿಲೋದಕಂ, ಎಳ್ಳು ನೀರು ಬಿಟ್ಟಿದ್ದೀರಾ, ಬಿಟ್ಟಾಗಿದೆ, ಬಿಡಿ ಅಂತಲೂ ಹೇಳಲ್ಲ, ಬಿಟ್ಟಾಗಿದೆ ಅಂತ ಹೇಳ್ಬಿಟ್ಟಂತೆ. ಸಂಶಯಚ್ಛೇದಿ ವಚನ, ಕನ್ಕ್ಲೂಸಿವ್ ಆದದ್ದು ಈ ಮಾತು ಅಂತ ರಾಜ ಹೇಳ್ತಾನೆ. ಅನಸೂಯೆ ದೂರಗತ ಮನ್ಮಥ ಅಕ್ಷಮೇಯಂ ಕಾಲಹರಣಾಯ. ಪ್ರಿಯಮದ ಹೇಳ್ತಾ, ಅನಸೂಯೆ ಗಾನ್ ಕೇಸ್ ಇದು, ಟೂ ಫಾರ್ ರೀಚಿಂಗ್ ಕಾನ್ಸಿಕ್ವೆನ್ಸಸ್ಸು. ಇನ್ನು ಕಾಲಹರಣ ಮಾಡೋ ಹಾಗಿಲ್ಲ. ಯಸ್ಮಿನ್ ಬದ್ಧ ಭಾವೇಶ ಸಹ ಲಲಾಮಭೂತಃ ಪೂರ್ವವಾಣಂ. ಆದರೆ ಏನು ಮಾಡೋದು, ಅವನನ್ನೋ ನಮ್ಮ ಆಶ್ರಮದ ಯಾರೋ ಋಷಿಕುಮಾರನ್ನೋ ಇನ್ಯಾರ್ದೋ ಒಬ್ಬ ವಿದ್ಯಾರ್ಥಿಯನ್ನು ಇವಳು ಬಯಸಿದರೆ ಹೇಗೋ ರಿಪೇರಿ ಮಾಡ್ಬೋದಾಗಿತ್ತು. ಹಾಗಲ್ವೇ, ಅವನು ನೋಡಿದ್ರೆ ಅವನು ಪೂರ್ವಂಶಕ್ಕೆ ಲಲಾಮಭೂತನಾದ ರಾಜ, ಅವನನ್ನು ಹೋಗಿ ಹೇಗೆ ಅಪ್ರೋಚ್ ಮಾಡೋದು? ಹೌದು ಏನೋ ಗೊತ್ತಾಗ್ತಾ ಇಲ್ಲ ಅಂತ ಅನಸೂಯೆ ಅಂತಾಳೆ. ಆದರೂ ನೋಡಿ, ಇವರು ಮಾತಾಡ್ಕೊಳ್ಳೋದು ಪರ್ಸನಲ್ಲಾಗಿ, ಗುಟ್ಟಾಗಿ, ಜನಾಂತಿಕ. ಆಮೇಲೆ ನೇರವಾಗಿ ಪ್ರಿಯಂವದೆ ಪ್ರಕಾಶವಾಗಿ ಹೇಳ್ತಾಳೆ, ಸಖಿ ದೃಷ್ಟಿಯ ಅನುರೂಪಸ್ಥೇ ಅಭಿನಿವೇಶ. ಫಾರ್ಚುನೇಟ್ಲಿ ಯೋಗ್ಯನಲ್ಲಿ ನೀನು ಪ್ರೀತಿ ಮಾಡಿದ್ದೀಯಾ. ಸಾಗರ ಮುಜ್ಜಿತ್ವ ಕುತ್ರವಾ ಮಹಾನದಿ ಅವತರತಿ. ಸಮುದ್ರ ಬಿಟ್ಟು ಮಹಾನದಿ ನೆಲ್ಲಿಗೆ ಹೋಗುತ್ತೆ. ಕೈದಾನೀಂ ಸಹಕಾರ ಮಂತರೇಣ ಅತಿಮುಕ್ತಲತಾಂ ಪಲ್ಲವಿತಾಂ ಸಹತೆ. ಮಾವಿನ ಮರ ಬಿಟ್ಟು ಮಾಧವೀಲತೆ ಇನ್ಯಾವುದನ್ನು ಹೋಗಿ ಸುತ್ತಿಕೊಳ್ಳುತ್ತೆ. ಅದಕ್ಕೆ ರಾಜ ಹೇಳ್ತಾನೆ, ಇದೇ ಅಲ್ವಾ ಇವರ ಒಂದು ರೀತಿ. ವಿಶಾಖೆ ಶಶಾಂಕಲೇಖ ಅನುವರ್ತೇತೆ. ವಿಶಾಖ ನಕ್ಷತ್ರ ಪುಂಜ ಚಂದ್ರಲೇಖೆಯನ್ನೇ ಅನುಸರಿಸುತ್ತಲ್ವ ಅಂತ. ನಾನು ಹಿಂದೆ ಭಾಷಣದಲ್ಲಿ ಇದನ್ನು ವಿಸ್ತರಿಸಿದ್ದೆ. ಕಾಳಿದಾಸನ ಒಂದು ಜ್ಯೋತಿಷಾಸ್ತ್ರದ ವೈದುಷ್ಯ ಎಂಥದ್ದು ಅಂತ. ಆಕಾಶದಲ್ಲಿ ನೋಡಿದ್ರೆ ವಿಶಾಖ ನಕ್ಷತ್ರ ಕಾಲದಲ್ಲಿ, ಇನ್ನು ವೈಶಾಖ ಮಾಸ ಬಂದಾಗ ನೋಡಿ, ಖಂಡಿತ ನೋಡಿ, ವೈಶಾಖ ಪೂರ್ಣಿಮೆ ವೈಶಾಖಿ ದಿವಸ ನೋಡಿ ಗೊತ್ತಾಗುತ್ತೆ. ಚಂದ್ರಬಿಂಬದ ನಿಕಟಕ್ಕೆ ಎರಡು ಕವಲಾಗಿ ಒಡೆದಂಥ ವಿಶಾಖ ನಕ್ಷತ್ರ ಪುಂಜ ಕಾಣಿಸಿಕೊಳ್ಳುತ್ತೆ. ಅಂದರೆ ನಕ್ಷತ್ರ ಮೇಲೆ, ಚಂದ್ರಲೇಖೆ ಮೇಲಿರುತ್ತೆ, ನಕ್ಷತ್ರ ಪುಂಜ ಕೆಳಗಡೆ ಸಮಾನಾಂತರದಲ್ಲಿರುತ್ತೆ. ಇವಳು ಮೇಲುಗಡೆ ಇರತಕ್ಕಂಥ ಬ್ಯೂಟಿ, ಕೆಳಗಡೆಗೆ ಎರಡು ಕವಲಾಗಿ ಒಡೆದಂಥ ಪ್ರೀತಿಯಿಂದ ಬಳಸಿಕೊಂಡಂಥ ನಕ್ಷತ್ರ ಪುಂಜ. ಕಾಳಿದಾಸ ಇದನ್ನು ಗಮನಿಸಿಕೊಂಡು ಈ ಪ್ರಸಿದ್ಧವಾದ ಚಂದ್ರ ನಕ್ಷತ್ರಗಳ ಉಪಮೆಯನ್ನೇ ಬೇರೊಂದು ರೀತಿಯಲ್ಲಿ ಕೊಡ್ತಾನೆ. ಆಮೇಲೆ ಏನು ಉಪಾಯ ಮಾಡೋಣ ಅಂತಂದುಕೊತಾರೆ. ನಿಭೃತಮಿತಿ ಚಿಂತನೀಯಂ ಭವೇತ್, ಶೀಘ್ರಮಿತಿ ಸುಕರಂ. ಗುಟ್ಟಾಗಿ ಆಗಬೇಕು, ಬೇಗನೂ ಆಗಬೇಕು, ಹಾಗೆ ಹೇಳೆ ಅಂತ. ಅನಸೂಯೆ ಅದಕ್ಕೆ ಯೋಚನೆ ಮಾಡ್ತಾಳೆ. ಆ ಸಂದರ್ಭದಲ್ಲಿ ನೋಡಿ, ಪ್ರಿಯಂವದೆ ಹೇಳ್ತಾಳೆ, ರಾಜರ್ಷಿಗೂ ಕೂಡ ಇವಳ ಮೇಲೆ ಮನಸ್ಸಿದ್ದಂತೆ ಕಾಣಿಸುತ್ತೆ. ಸ್ನಿಗ್ಧ ದೃಷ್ಟ್ಯಾ ಸೂಚಿತಾಭಿಲಾಷ ಏತಾನ್ ದಿವಸಾನ್ ಪ್ರಜಾಗರ ಕೃಶೋ ಲಕ್ಷ್ಯತೆ. ಅವನು ಪ್ರೀತಿಯಿಂದ ಇವಳನ್ನು ನೋಡ್ದ ಅಂತ ಗೊತ್ತಾಗುತ್ತೆ. ಮತ್ತು ಈಗ ಆಶ್ರಮದಲ್ಲಿ ಒಂದು ವಾರದಿಂದ ಸುಳಿದಾಡ್ತಾ ಇದ್ದಾನೆ, ನಿದ್ರೆಯಿಲ್ಲದೆ ಸಣಗಾಗಿದ್ದಾನೆ ಅವನು ಅಂತ ನಮಗೂ ಗೊತ್ತಾಗ್ತಾ ಇದೆ. ಇದಕ್ಕೇ ಇರಬೇಕು ಅಂತ 2 × 2 = 4 ಅಂತ ಇವಳು ಲೆಕ್ಕ ಹಾಕ್ತಾ ಇದ್ದಾಳೆ ಪ್ರೇಮವದೆ ನೋಡಿ. ಅವನು ರಾಜ ಹೌದಲ್ವಾ, ಮತ್ತೆ
ಅನತಿಲುಲಿತ ಜಾಘಾತಾಂಕಂ ಮುಹುರ್ಮಣಿಬಂಧನಾತ್ ಕನಕವಲಯ ಸ್ರಸ್ತಂ ಸ್ರಸ್ತಂ ಮಯಾ ಪ್ರತಿಸಾರ್ಯತೆ. ಈ ಹೆದೆಯಿಂದ ಘಾತಿತವಾಗಿ ಕಾಯಿಗಟ್ಟಿದ ಭುಜಕ್ಕೆ ತೋಳಿಗೆ ಜಾರಿ ಜಾರಿ ಬೀಳತಕ್ಕಂಥ ಆ ಕಂಕಣವನ್ನು ಮತ್ತೆ ಮತ್ತೆ ಮೇಲೇರಿಸ್ಕೊಳ್ಳೋದೇ ಕೆಲಸ ಆಗಿಬಿಟ್ಟಿದೆ ಅಂತಿದ್ದಾನೆ. ಕನಕವಲಯ ಭ್ರಂಶ ರಿಕ್ತ ಪ್ರಕೋಷ್ಠ ಅಂತ ಮೇಘದೂತದಲ್ಲಿ ಹೇಳ್ತಾನಲ್ಲ, ಹಾಗೆ ಬಳೆ ಸರಿದು ಮುಂಗೈಗೆ ಬರೋದಲ್ಲ, ಜಾರೆ ಹೋಗುವಂಥದ್ದನ್ನು ಮೇಲೆ ಕೇರಿಸ್ಕೊಳ್ತಾ ಇರೋದು, ಇವನು ಸಣ್ಣಗಾಗಿದ್ದಾನೆ ಅಂತ. ಹೀಗೆ ಅವನ ಸ್ಥಿತಿಯನ್ನು ಅವನು ಹೇಳ್ಕೊಳ್ತಾ ಇರುವಾಗ ಪ್ರೇಮವದೆ ಯೋಚನೆ ಮಾಡಿ ಹೇಳ್ತಾಳೆ, ಇಮಂ ದೇವತಾ ಶೇಷಾಪದೇಶೇನ ಸುಮನೋ ಗೋಪಿತಂ ಕೃತ್ವ ತಸ್ಯ ಹಸ್ತಂ ಪ್ರಾಪಯಿಷ್ಯಾಮಿ. ಏನಾದರೂ ಮಾಡಲಿ ಮೊದಲನೇ ಲೇಖ ಅಸ್ಯ ಕ್ರಿಯತಾಂ, ಒಂದು ಲವ್ ಲೆಟ್ರ್ ಬರೆಯೇ, ಅದನ್ನು ತೆಗೆದುಕೊಂಡು ಹೋಗಿ ದೇವರ ಪೂಜಾ ಪ್ರಸಾದ ಅಂತ ಆ ಬುಟ್ಟಿ ಒಳಗಿಟ್ಟು ಅವನಿಗೆ ಪಾಸಾನ್ ಮಾಡಿಬಿಡ್ತೀನಿ ಅಂತ. ಪ್ರೇಮವದೇನೆ ಮಾಸ್ಟರ್ ಪ್ಲ್ಯಾನ್ ಉಳಿದೆಲ್ಲ. ಇಡೀ ಭಾರತೀಯ ಸಾಹಿತ್ಯ ಪ್ರಪಂಚದಲ್ಲಿಯೇ ಅದ್ವಿತೀಯವಾದಂಥ ಮದನ ಲೇಖ ಪ್ರಸಂಗ. ನಮ್ಮ ಸಂಸ್ಕೃತ ಕಾವ್ಯಗಳಲ್ಲಿ ಲವ್ ಲೆಟರ್ಸು ಸಾಕಷ್ಟು ಬರ್ತವೆ. ಅದರೊಳಗೆ ಮೇಜರ್ ಶೇರ್ ಕಾಳಿದಾಸನಿಗೆ 2 ಲವ್ ಲೆಟರ್ಸು. ಒಂದಂತೂ ಲೆಟರಲ್ಲ, ಮೆಸೇಜ್ ಬಹಳ ವಿಸ್ತಾರವಾದದ್ದು, ಮೇಘದೂತದಲ್ಲಿ ಉತ್ಕೃಷ್ಟತಮವಾದದ್ದು. ಇನ್ನು 2 ಲವ್ ಲೆಟರ್ಸು ಇಬ್ಬರು ಹೆಂಗಸರೇ ಬರೆದದ್ದು. ಒಬ್ಬಳು ಉರ್ವಶಿ ಬರೆದದ್ದು. ಅದು ಹೋಗಿಬಿಟ್ಟಿದ್ದು ಪುರೂರವನಿಗೆ ಸೇರೋದಕ್ಕೆ ಬದಲಾಗಿ, ಪುರೂರವನಿಗೆ ಸೇರುತ್ತೆ ನಿಜ, ಆದರೆ ಪುರೂರವನ ಹೆಂಡತಿಗೂ ಸೇರಿಬಿಡುತ್ತೆ ಔಶೀನರಿಗೆ. ಅವಳನ್ನು ಸರಿಯಾಗಿ ಲೆಫ್ಟ್ ಆ್ಯಂಡ್ ರೈಟ್ ಬ್ಯಾಂಗ್ ಮಾಡ್ತಾಳೆ ಔಶೀನರಿ. ಮತ್ತು ಅವಳ ಸಖಿ ನಿಪುಣಿಕೆ ಕೂಡ ಬರ್ತಾಳೆ. ಇನ್ನೊಂದು ಇಲ್ಲಿ ಬರುವಂಥದ್ದು ಶಕುಂತಲೆ ಬರೆಯುವಂಥದ್ದು. ಹಾಗಲ್ಲದೆ ಮತ್ತೂ ಹಲವಾರು ಮದನ ಲೇಖಗಳಿವೆ, ಅದು ಬೇರೆ. ರಾಜಶೇಖರ ಹೇಳ್ತಾನೆ, ಕೃತ ಸರಸ ಮೃಣಾಲಿ ಸೂತ್ರ ಸಂಧಾನ ಬಂಧ ಸ್ತನಮುಕಲ ಮುಖಾಂಕಶ್ಚಂದನೋಪಾತ್ತ ಮುದ್ರ ಕಥಯತಿ ಖಲು ಲೇಖ ಸ್ಮರಶಬರ ಶರಾಣಾಂ ಯೇಷ ಲಕ್ಷೀಭವಂತಿ ಕಥಯತಿ ಖಲು ಲೇಖಸ್ಥಾಮನುದ್ಘಾಟಿತೋಪಿ. ಎದೆಗೊತ್ತಿಕೊಂಡು ಬರೆದಂಥ ಈ ಪತ್ರ, ಬರೆದು ಗಂಟಿಟ್ಟಂಥ ಪತ್ರ, ತಾವರೆಯ ನಾಳದಲ್ಲಿ ತಾವರೆಯ ದಂಟಿನಿಂದ ಗಂಟಿಟ್ಟಂತಹ ತಾವರೆ ಎಲೆಯಲ್ಲಿ ಬರೆಯಲ್ಪಟ್ಟಂಥ ಈ ಪತ್ರ ಅವಳು ಚಂದನ ಹಚ್ಚಿಕೊಂಡ ಎದೆಗೆ ಅಪ್ಪಿಕೊಂಡು ಕೊಟ್ಟಿರೋದ್ರಿಂದ ಅವಳ ಎದೆಯ ಚಂದನದ ಗುರುತಿನ ಮುದ್ರೆಯೂ ಇದೆ. ಅವಳ ಬಿಸಿಯೂ ಕೂಡ, ದೇಹದ ಆ ಬಾಧೆಯ ಬಿಸಿಯೂ ಕೂಡ ಇಲ್ಲಿದೆ. ಈ ಪತ್ರ ಉದ್ಘಾಟನೆ ಮಾಡದೇ ಇದ್ದರೂ ಇದು ಲವ್ ಲೆಟ್ರ್ ಇಂಥವಳಿಂದಲೇ ಬಂದದ್ದು ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳಿಬಿಟ್ಟಿದ್ರು ಹೇಳ್ತಾರೆ. ಈ ಥರದ ಲೆಟ್ರಸ್ಸು ಆ ಕಾವ್ಯ ಕಲ್ಪನೆ ನೋಡಿ ಎಂಥದ್ದು ಅಂತ. ಇಲ್ಲಿ ತಾವರೆ ಎಲೆ ಮೇಲೆ ಲವ್ ಲೆಟ್ರ್ ಬರೆಯೋದನ್ನು ಕಾಳಿದಾಸನೇ ಮೊದಲು ಹೇಳಿಕೊಟ್ಟಿದ್ದು. ತುಂಬ ವಿಶೇಷಗಳು ಮೊದಲು, ಫಸ್ಟ್ ಆಫ್ ಇಟ್ಸ್ ಕೈಂಡ್. ತುಂಬ ಈಗ ರೆಕಾರ್ಡ್ಗಳು ಹೇಳ್ತಾರಲ್ಲ, ಆ ಥರದ್ದು ಫಸ್ಟ್ ಅನ್ನುವಂಥದ್ದು ಸುಮಾರು ಫಸ್ಟ್ಗಳು ಕಾಳಿದಾಸನೇ ಮಾಡಿದ್ದು. ಕೆಲವುದರೊಳಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ಅವನೇ, ಇನ್ಯಾರೂ ಮಾಡಿಲ್ಲ. ಇನ್ನು ಅನೇಕದರಲ್ಲಿ ಫಸ್ಟ್ ಆ್ಯಂಡ್ ಬೆಸ್ಟ್ ಅವನೇ. ರೋಚತೆ ಮೇ ಸುಕುಮಾರ ಪ್ರಯೋಗ. ಅನಸೂಯೆ ಹೇಳ್ತಾಳೆ, ಇದು ಒಳ್ಳೆ ಸುಕುಮಾರ ಪ್ರಯೋಗ, ಚೆನ್ನಾಗಿದೆ, ಜಾಣ್ಮೆ ಅಂತ ಹೇಳ್ಬಿಟ್ಟು ಅಂತಾಳೆ. ಏನು ಮಾಡೋಣ ಅಂತೀರೆ? ಕೋ ನಿಯೋಗೋ ವಿಕಲ್ಪ್ಯತೆ ಸಖಿಯರ್, ನೀವೇನು ಮಾಡೋಣ ಅಂತ ಹೇಳ್ತಿರೋ ಹಾಗೆ ಮಾಡ್ತೀನಿ ಅಂತ ಶಕುಂತಲೆ ಹೇಳಿದಾಗ, ಸರಿ ಬರಿ ಅಂತಂತಾನೆ. ತೇನಹಿ ಆತ್ಮನಃ ಉಪನ್ಯಾಸಾನುರೂಪಂ ಚಿಂತೆಯ ತಾವ ಲಲಿತ ಪದಬಂಧನಂ. ಪ್ರೇಮವದೆ ಹೇಳ್ತಾಳೆ, ನಿನ್ನ ಮನಸ್ಸಿನ ಭಾವನೆಗೆ ಅನುರೂಪವಾದದ್ದು ನೀನೇನು ಹೇಳಬೇಕು ಅಂತಿದೆಯೋ ಅದನ್ನು ಲಲಿತ ಪದಬಂಧನಂ, ಒಳ್ಳೆಯ ಲಲಿತ ಮನೋಹರವಾದ ಶಬ್ದಗಳಲ್ಲಿ ನೀನು ಪೋಣಿಸು ಅಂತ. ಹಲ ಚಿಂತೆಯಾಮ್ಯಹಂ ಅವಧೀರಣಾಭೀರು ಪುನರ್ವೇಪತೆ ಮೇ ಹೃದಯ. ಯೋಚನೆ ಮಾಡ್ತಾ ಇದ್ದೀನಿ, ಆದರೆ ಹೃದಯ ನಡುಗ್ತಾ ಇದೆ. ರಿಜೆಕ್ಟ್ ಆಗಿಬಿಟ್ರೆ ಪ್ರಪೋಸಲ್ಲು ಅಂತಂತಾಳೆ. ಅಯ್ಯೋ, ರಿಜೆಕ್ಟ್ ಆಗೋದು ಹೇಗೆ, ನಾನು ನಿನಗೇ ಕಾದಿದ್ದೀನಿ ಅಂತ ಅವನು ಹೇಳ್ಕೊಳ್ತಾ ಇದ್ದಾನೆ. ನೀನು ರಿಜೆಕ್ಟ್ ಮಾಡಿದ್ರೆ ನನ್ನ ಗತಿ ಏನು ಅನ್ನೋದಾಗಿತ್ತು ಸ್ಥಿತಿ ಅಂತ. ಆಗ ಸಖಿಯರು ಹೇಳ್ತಾರೆ, ಆತ್ಮಗುಣ ಅವಮಾನಿನಿ ಏನೇ, ಯು ಥಿಂಕ್ ಟೂ ಸ್ಮಾಲ್ ಆಫ್ ಯುವರ್ ಸೆಲ್ಫ್, ಡೋಂಟ್ ಬಿ ಸೋ ಇನ್ಫೀರಿಯಾರಿಸ್ಟಿಕ್. ಅದು ಬೇಡ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೇಡ. ಕೋ ನಾಮ ಶರೀರ ನಿರ್ವಾಪಯಿತ್ರೀಂ ಶಾರದೀಂ ಜ್ಯೋತ್ಸ್ನಾಂ ಪಟಾಂತೇನ ವಾರಯಿತಿ. ಯಾರು ತಾನೇ ಬೆಳದಿಂಗಳನ್ನು ಮರೆಮಾಚ್ತಾರೆ ಸೆರಗಿಂದ, ಬೆಳದಿಂಗಳಿಗೆ ಯಾರಾದರೂ ಮುಸ್ಕಾಕ್ಕೋತಾರ? ಇಲ್ಲ. ಹಾಗಾಗಿ ಬೇಡ ಅಂತ. ಎಷ್ಟು ಸಹಜವಾದ ಹೋಲಿಕೆ ಬರುತ್ತೆ. ಶಕುಂತಲೆ ಆಗಲಿ ಯೋಚನೆ ಮಾಡ್ತೀನಿ ಅಂತ ಕೂತ್ಕೋತಾಳೆ. ಆಮೇಲೆ ಅವಳು ಯೋಚನೆ ಮಾಡುವ ಪಾಶ್ಚರನ್ನೇ ರಾಜ ವರ್ಣಿಸ್ತಾನೆ. ಉನ್ನಮಿತಕ ಭ್ರೂಲತಂ ಆನನಮಸ್ಯಾಹ ಪದಾನಿ ರಚಯಂತ್ಯಾಹ ಕಂಟಕಿತೇನ ಪ್ರಥಯತಿ ಮಯ್ಯನುರಾಗಂ ಕಪೋಲೇನ. ಇವಳು ಹೀಗೆ ಕೆನ್ನೆಯನ್ನು ಕೈಗೆ ಆನಿಸಿ ತಲೆ ಎತ್ತಿ ಯೋಚನೆ ಮಾಡ್ತಾ ಇದ್ದಾಳೆ, ಏನು ಬರೆಯೋಣ ಅಂತ ಹೇಳಿಬಿಟ್ಟಿದ್ರುವೆ. ಆ ಕೈ ಕೆನ್ನೆ ಮೇಲೆ ಇಟ್ಟಿರ್ತಕ್ಕಂಥದ್ದು ಇವನಿಗೆ ರೋಮಾಂಚನವನ್ನು ತರ್ತಾ ಇರುವಂಥದ್ದು. ಆ ಸೀನನ್ನು ಅವನು ಯೋಚನೆ ಮಾಡ್ತಾನೆ. ರವಿವರ್ಮ ಶಕುಂತಲೆಯ ಪ್ರಣಯ ಪತ್ರ ಲೇಖನ ಒಂದು ಪೇಂಟಿಂಗ್ ಮಾಡಿದ್ದಾನೆ. ಅದರ ಮುಖಭಾವ ತುಂಬ ಚೆನ್ನಾಗಿದೆ,
ಅರೆ ಮಿಕ್ಕಂತ ಏನು ಸೊಗಸಾಗಿಲ್ಲ. ದಪ್ಪಿಗಿರ್ತಕ್ಕಂಥ ಕೇರಳದ ನಾಯರ್ ಹೆಣ್ಣುಮಗಳೊಬ್ಬಳು ದಡೂತಿಯಾಗಿ ಕೂತ್ಕೊಂಡು ಅಡ್ಡಗಾಲಿಟ್ಟುಕೊಂಡು ಹೇಗೋ ಬರೆದಂತೆ ಇದೆ. ಅದು ಅಷ್ಟು ಸೊಗಸಾಗಿಲ್ಲ ಆ ಪಾಶ್ಚರ್. ಅವನಿಗೆ ನೃತ್ಯ ಯಾವುದು ಬರ್ತಾ ಇರಲಿಲ್ಲ ರವಿವರ್ಮ. ಆ ಒಂದು ರಿನೆಸಾನ್ಸ್ ಆರ್ಟ್ ಯಾವುದಿದೆ ಬಹಳ ಫ್ಲೆಶಿ ಆಗಿರ್ತಕ್ಕಂಥದ್ದು, ಮಸ್ಕ್ಯುಲರ್ ಆಗೋಂಥದ್ದು. ನಮ್ಮ ಅಜಂತಾ ರೀತಿಯಾದಂಥದ್ದಲ್ಲ, ಐಸೋಟೋನಿಕ್ ಬಾಡಿ ಅಲ್ಲ, ಅದು ಐಸೋಮೆಟ್ರಿಕ್ ಬಾಡಿಯಲ್ಲಿ ಬರೆದು ಬಿಟ್ಟಿದ್ದಾನೆ. ಅದು ಚೆನ್ನಾಗಿಲ್ಲ. ಅದೇ ಕಾಳಿದಾಸನಿಗೆ ಒಂದು ಸ್ಟ್ಯಾಂಪ್ ತಂದರು, 3 ಬಾರಿ ಸ್ಟ್ಯಾಂಪ್ಸ್ ತಂದರು ಕಾಳಿದಾಸನಿಗೆ. ಒಂದು ಸ್ಟ್ಯಾಂಪಲ್ಲಿ ಒಬ್ಬ ಸಖಿಯರ ಮಧ್ಯದಲ್ಲಿ ಶಕುಂತಲೆ ಪ್ರಣಯ ಪತ್ರವನ್ನು ಹೂವಿನ ಹಾಸಿಗೆ ಮೇಲೆ ಮಲಗಿ ಬರೆಯುವಂಥದ್ದಿದೆ, ಅದು ಚೆನ್ನಾಗಿದೆ. ಹಾಗಲ್ಲದೆ ಕೆಲವರು ಕಮರ್ಷಿಯಲ್ ಆರ್ಟಿಸ್ಟ್ ಕೆಲವರು ಬರೆದಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಒಂದು ಚಿತ್ರವಂತೂ ಅವಳು ಚಾಚಿದ್ದಾಗ ಒಂದು ಕಾಲನ್ನು ಮೇಲಕ್ಕೆತ್ತಿ ಮತ್ತೊಂದು ಕಾಲು ಕೆಳಕ್ಕಿದ್ದು ಯಾವುದೋ ಆಲೋಚನೆ ಮಾಡಿಕೊಂಡು ಬರೆಯುವ ಥರದ್ದು ತುಂಬ ಸುಂದರವಾದಂಥ ಚಿತ್ರ. ಅದರ ರೇಖಾ ವಿನ್ಯಾಸವೇ ಬಹಳ ಸೊಗಸಾಗಿದೆ, ಅಜಂತಾ ಶೈಲಿ ಇದು. ಇವನು ಅವಳು ಯೋಚನೆ ಮಾಡುವುದನ್ನು, ಆ ಭಂಗಿಯನ್ನೇ ಆಸ್ವಾದ ಮಾಡ್ತಾ ಇದ್ದಾನೆ. ಈ ಶಕುಂತಲೆ ನಮ್ಮ ಶಂಕರ ತರಹ ಪದ್ಯ ಪೂರ್ತಿ ರಚನೆ ಮಾಡಿದ ಮೇಲೆ ಪೇಪರ್ ಮೇಲೆ ಇಡಿಸೋವಂಥ ಜಾತಿ. ನಂತರ ಅಲ್ಲ ಹಲಗೆ ಬಡಪ ಪಿಡಿಯೋದೊಂದಗ್ಗಳಿಕೆ ಅಂತ ಪೇಪರ್ ಮೇಲೇ ಪದ್ಯ ಬರೆಯೋಕ್ಕೆ ಶುರು ಮಾಡೋದಲ್ಲ. ನಮ್ಮ ಶಂಕರ ಪೂರ್ಣವಾಗಿ ಆಲೋಚನೆ ಮಾಡಿ ಇನ್ನೇನು ರಿಫೈನ್ಮೆಂಟ್ ಬೇಕಿಲ್ಲ ಅಂದಮೇಲೆ ಪೇಪರ್ ಮೇಲೆ ಇಳಿಸ್ತಾನೆ. ಅವನು ಸರಸ್ವತಿಯ ಒಂದು ಹಾಸಿಗೆ, ಅದನ್ನು ಮೇಲಿಗೆ ಮಾಡಬಾರ್ದು, ಸರಸ್ವತಿ ಮಂದಿರ ಪೇಪರು ಅಂತ ಭಾವಿಸ್ತಕ್ಕಂಥವನು. ಅಲ್ಲ ಚಿಂತಿತಮ್ಮಯ್ಯ ಗೀತವಸ್ತು, ಒಂದು ಹಾಡೇ ಯೋಚನೆ ಮಾಡಿಬಿಟ್ಟಿದ್ದೀನಿ. ಸನ್ನಿಹಿತಾನಿ ಪುನರ್ಲೇಖನ ಸಾಧನಾನಿ, ಆದರೆ ಲೇಖನ ಸಾಮಗ್ರಿ ಇಲ್ಲ ಅಂತ. ಆಗ ಪ್ರಿಯಂವದೆ ಬರ್ತಾಳೆ. ನಾನು ಏತಸ್ಮಿನ್ ಶುಕೋದರ ಸುಕುಮಾರೇ ನಲಿನೀ ಪತ್ರೆ ಪತ್ರಚ್ಛೇದ ಭಕ್ತಿಯ ನಖೈ ನಿಕ್ಷಿಪ್ತ ವರ್ಣಂ ಕುರು. ಇದು ಭಾಷೆ ಅಂದರೆ, ಇದು ಸಂಸ್ಕೃತ ಅಂತಂದರೆ ಹೀಗಿರಬೇಕು. ನಮ್ಮ ಅಕ್ಷರಂ ಬಂಧುಗಳು, ಸಂಸ್ಕೃತ ಭಾರತಿ ಬಂಧುಗಳು ಸಂಸ್ಕೃತಕ್ಕಾಗಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಂಥ ಶೈಲಿಯನ್ನು ಪ್ರಾಪಗೇಟ್ ಮಾಡ್ತಾ ಇಲ್ಲ ಅಂತ ಅಸ್ತ್ಯೇವ ಮನ್ಯು, ನನಗೆ ಬೇಸರ ಇದ್ದೇ ಇದೆ. ಇದು ನಮ್ಮ ಆದರ್ಶ, ಇದು ನಮ್ಮ ದಾರಿ ಆಗಬೇಕು. ಆ ಗಿಳಿಯ ಹೊಟ್ಟೆಯಷ್ಟು ಸುಕುಮಾರವಾದಂಥ ತಾವರೆಯ ಎಲೆಯ ಮೇಲೆ ನಿನ್ನ ಉಗುರಿಂದ ನಿನ್ನ ಪ್ರಣಯ ಸಂದೇಶವನ್ನು ಕೆತ್ತಿಬಿಡೆ ಅಂತ ಕೊಡ್ತಾ ಇದ್ದಾಳೆ. ನಿಕ್ಷಿಪ್ತ ವರ್ಣಂ ಕುರು, ಯು ಇಂಪ್ರಿಂಟ್ ಎನ್ಗ್ರೇವ್ ಎಂಬಾಸ್ ಅಂತ ಹೇಳ್ಬಿಟ್ಟು ಅಂತಿದ್ದಾಳೆ. ಆಗ ಇವಳು ಹಾಗೆ ಬರೆದುಬಿಟ್ಟು ಹಲ ಶೃಣುತಂ ತಾವತ್ ಸಂಗತಾರ್ಥಂ ನವೇತೆ, ಕೇಳ್ರೆ ಸರಿಯಾಗಿದೆಯೋ ಇಲ್ವೋ ಹೇಳ್ರಿ ಅಂತ. ನಾವು ಗಮನ ಇಟ್ಟು ಕೇಳ್ತಾ ಇದ್ದೀವಮ್ಮ ಅಂತ. ತವನ ಜಾನೇ ಹೃದಯಂ ಮಮ ಪುನಃ ಕಾಮೋ ದಿವಾಪಿ ರಾತ್ರಾವಪಿ ನಿರ್ಘೃಣ ತಪತಿ ಬಲೀಯಸ್ತ್ವಪಿ ವೃತ್ತ ಮನೋರಥಾನ್ಯಂಗಾನಿ. ನಿರ್ದಯನೇ, ನಿನ್ನ ಹೃದಯ ಏನೋ ನನಗೆ ಗೊತ್ತಿಲ್ಲ, ಆದರೆ ನನಗಾದರೂ ಮಾರ ಮನ್ಮಥ ಹಗಲು ರಾತ್ರಿಗಳು ಬೇಯಿಸ್ತಾ ಇದ್ದಾನೆ ದೇಹವನ್ನು ಮನಸ್ಸನ್ನು, ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ. ಇದನ್ನು ರಾಘವ ಭಟ್ಟ 33 ವ್ಯಭಿಚಾರಿ ಭಾವಗಳು, 8 ಸಾತ್ವಿಕ ಭಾವಗಳು, 8 ಸ್ಥಾಯಿ ಭಾವಗಳು ಹೇಗೆ ಸೇರಿವೆ, 49 ಭಾವಗಳು ಇಲ್ಲಿ ಹೇಗಿವೆ ಅಂತ ಎಲ್ಲ ಡಿಸೆಕ್ಟ್ ಮಾಡಿ ತೆಗೆದು 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 ಇಟ್ಟಿದ್ದಾನೆ. ಅದಕ್ಕೆ ನಾವು ಹೋಗಬೇಕಾಗಿಲ್ಲ. ಆದರೆ ಒಂದು ಮುಗ್ಧತೆಯ ಮತ್ತು ಒಂದು ಕಾವ್ಯ ನಾವೀನ್ಯದ ಸೊಗಸುಂಟು ಅಂತ ಗೊತ್ತಾಗುತ್ತೆ. ನಿನ್ನ ಹೃದಯ ನನಗೆ ಗೊತ್ತಿಲ್ಲ, ನನಗೆ ಮಾತ್ರ ಕಾಮ ವಾಮನಾಗಿಬಿಟ್ಟಿದ್ದಾನೆ, ನಿರ್ದಯನೇ ನನಗೆ ಈ ತೊಂದರೆಯನ್ನು ನೀನು ಕೊಟ್ಟಿಯಲ್ಲ ಅಂತನ್ನುವಂಥದ್ದು ಇದೊಂದು ವ್ಯಾಜ ನಿಂದೆ, ವ್ಯಾಜ ಸ್ತುತಿ ಎಲ್ಲ ಆಗುತ್ತೆ. ಆಗ ರಾಜ ತಕ್ಷಣ ಬಂದುಬಿಡ್ತಾನೆ, ದಿಸ್ ಈಸ್ ದ ಟೈಮ್ ಫಾರ್ ಎಂಟ್ರಿ ಅಂತ. ಅವನು ಎಂಟ್ರಿ ಆಗೋದೇನೆ ಈ ತರಹ ನೋಡಿ, ತಪತಿ ತನುಗಾತ್ರಿ ವದನಸ್ತ್ವಾ ಮನಿಷಂ ಮಾಂ ಪುನರ್ದಹತ್ಯೇವ. ನಿನ್ನನ್ನು ಬೇಯಿಸ್ತಾ ಇದ್ದಾನೆ, ನನ್ನನ್ನು ಸುಟ್ಟು ಬಿಟ್ಟಿದ್ದಾನೆ, ನೀನು ಬಾಂಡ್ಲೆ ಒಳಗಿದೆಯಾ, ನಾನು ಒಲೆ ಒಳಗಿದ್ದೀನಿ ಅಂತ. ಗ್ಲಪಯತಿ ಯಥಾ ಶಶಾಂಕಂ ನತತಾಹಿ ಕುಮುದ್ವತೀಂ ದಿವಸ. ಹೇಗೆ ಚಂದ್ರನನ್ನು ಸೂರ್ಯ ನುಂಗುತ್ತಾನೋ ಹಾಗೆ ನೈದಲೆಯನ್ನು ನುಂಗೋಲ್ಲ ಅಂತ. ನೈದಲೆಯನ್ನು ಸೂರ್ಯ ಬಾಡಿಸ್ತಾನಷ್ಟೇ, ಕೊಂದು ಬಿಡೋಲ್ಲ. ಆದರೆ ಚಂದ್ರ ಸೂರ್ಯ ಬಂದ ತಕ್ಷಣ ಇರೋದೇ ಇಲ್ಲ. ಹಾಗೆ ಕಾಮ ನನಗೆ ಮಾಡ್ತಾ ಇದ್ದಾನೆ ಅಂತ ನಿದರ್ಶನ ಹೇಳ್ಕೊಂಡು ಬರೆದುಬಿಡ್ತಾ ಇದ್ದಾನೆ. ನಿದರ್ಶನ ಅಲಂಕಾರ ಇಲ್ಲಿರೋದು. ಎಲ್ಲರೂ ಆಶ್ಚರ್ಯವಾಗಿಬಿಡ್ತಾರೆ. ಆಮೇಲಿಂದ ಕೇಳ್ತಾನೆ ಹೇಗಿದೆ ಇವಳಿಗೆ ದೇಹಸ್ಥಿತಿ ಅಂತ. ಇವರುಗಳಿಗೊಂಥರ ಸಂಕೋಚ, ಎಲ್ಲ ಗೊತ್ತಾಗ್ಬಿಡುತ್ತಲ್ಲ ಅಂತ. ಸಂತೋಷವೂ ಕೂಡ ಆಗಿದೆ. ನಾವು ಅಂದುಕೊಳ್ಳೋದು ಇಷ್ಟೆಲ್ಲ ಮಾಡಬೇಕಾಗಿದ್ದು ಸರ್ಕ್ಯೂಟಸ್ ಪಾತ್ ಎಲ್ಲ ಅವಾಯ್ಡ್ ಆಗಿಬಿಟ್ಟು ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಈಗಲೇ ಹೈ ವೋಲ್ಟೇಜ್ ಕರೆಂಟು ಹರಿದು ಬಿಟ್ಟಿದೆ ಅಂತ. ಮಹಾರಾಜ ನ ಕಿಮಪಿ ಸಖಿ ಸ್ನೇಹೋ ಮಾಂ ಪುನರುಕ್ತವಾದಿನೀಂ ಕರಿಷ್ಯತಿ. ನಮಗೇನು ಹೇಳಬೇಕಾದ್ದಿಲ್ಲ,
ಆದರೂ ನಮ್ಮ ಸಖಿ ಮೇಲಿನ ಸ್ನೇಹದಿಂದ ಪುನರುಕ್ತವಾದಿನೀಂ ಕರಿಷ್ಯತಿ, ನಮ್ಮ ಸಖಿಯ ಪ್ರೀತಿ ನಮ್ಮನ್ನು ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳೋ ಥರ ಮಾಡ್ತಾ ಇದೆ ಅಂತ. ನಾನು ಸ್ವಲ್ಪ ವಾದಗಳ ವಿಷಯದಲ್ಲಿ ಹೀಗೆ ಹೇಳಿದ್ದನ್ನೇ ಹೇಳಿಸ್ತಾ ಇರ್ತೀನಿ, ಮಾಡಿಸಿದ್ದನ್ನೇ ಮಾಡಿಸ್ತಾ ಇರ್ತೀನಿ, ಪರಿಷ್ಕಾರವಾಗಿರಬೇಕು, ಅಪ್ರತಿಹತವಾಗಿರಬೇಕು ಅಂತ. ಇಲ್ಲಿ ಪ್ರೀತಿ ವಿಷಯದಲ್ಲಿ ಏನಂದರೆ ಸಖಿಯರ ದೃಷ್ಟಿ ಇಷ್ಟೇ, ಶಕುಂತಲೆ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ. ರಾಜ ನೋಡಿ ಹೇಳ್ತಾನೆ, ಭದ್ರೆ ನೈತತ್ ಪರಿಹಾರ್ಯಂ, ಅದನ್ನು ತಡಿಬೇಕಾದ್ದಿಲ್ಲ. ಯಾಕೆ? ವಿವಕ್ಷಿತಂ ಹಿ ಅನುಕ್ತಂ ಅನುತಾಪಂ ಜನಯತಿ. ವಿವಕ್ಷಿತಂ ಅಂದರೆ ಹೇಳಬೇಕು ಅನ್ನುವ ಬಯಕೆ ಇರುವಂಥ ಮಾತು, ವಿ ಇಂಟೆಡ್ ಟು ಸೇ. ಅದು ಅನುಕ್ತಂ, ಹೇಳದೇ ಇದ್ದಲ್ಲಿ ಅನುತಾಪಂ ಜನಯತಿ, ತುಂಬ ಕಾಲ ಮತ್ತೆ ಮತ್ತೆ ಗೋಳಾಡುವ ಥರ ಮಾಡುತ್ತೆ ಅಂತ. ಮನಸ್ಸಿಗೆ ಬಂದಿದ್ದನ್ನು ಬಾಯಿಂದ ಹೇಳಿಬಿಡಬೇಕು, ಇಲ್ಲದೇ ಅದು ನಮ್ಮನ್ನು ಕೊರೆಯುತ್ತೆ. ನಾನಂತೂ ಇದನ್ನು ತುಂಬ ಚೆನ್ನಾಗಿ ಪಾಲಿಸ್ತೀನಿ. ನಾನು ಪಾಲಿಸಿದ ಮೇಲೆ ಬೇರೆಯವ್ರಿಗೆ ಅದು ಮನಸ್ತಾಪ ಅನುತಾಪ ಎಲ್ಲ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ನನಗಂತೂ ಹಗುರ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಸಖಿಯ ಒಂದು ಭವಿಷ್ಯವನ್ನು ಕಾಪಾಡಿಕೊಳ್ಬೇಕು ಅಂತ. ನಾನು ಆಪನ್ನಸ್ಯ ವಿಷಯವಾಸಿನೋ ಜನಸ್ಯ ಆರ್ತಿಹರೇಣ ರಾಜ್ಞಾ ಭವಿತವ್ಯಂ. ಪ್ರಜೆಗಳಿಗೆ ಕಷ್ಟ ಬಂದಾಗ ರಾಜ ಕಾಪಾಡಬೇಕು. ನಿಮ್ಮ ಪ್ರಜೆಗೆ ಕಷ್ಟ ಬಂದಿದೆ, ಕಾಪಾಡಿ ಅಂತ ಪ್ರೇಮವದೆ ಹೇಳ್ತಾಳೆ. ಆಮೇಲೆ ಪ್ರೇಮವದೆ ಹೇಳ್ತಾಳೆ, ತದರ್ಹಸಿ ಅಭ್ಯುಪಪತ್ಯ ಜೀವಿತಮಸ್ಯಾಹ ಅವಲಂಬಿತು. ಇವಳ ಪ್ರಾಣ ಕಾಪಾಡಬೇಕು ನೀವೀಗ, ಇನ್ನು ನಮಗೇನೂ ತೋರ್ತಾ ಇಲ್ಲ ಅಂತ. ಭದ್ರೆ ಸಾಧಾರಣೋಯಂ ಪ್ರಣಯ ಸರ್ವಥಾ ಅನುಗ್ರಹೀತೋಸ್ಮಿ. ಸಾಧಾರಣ ಅಂತಂದರೆ ಇಲ್ಲಿ ಆರ್ಡಿನರಿ ಅಂತ ಅರ್ಥ ಅಲ್ಲ. ಒಂದೆರಡು ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ಆರ್ಡಿನರಿ ಇಸ್ ದಿಸ್ ಲವ್ ಅಂತೆಲ್ಲ ಬಂದುಬಿಟ್ಟಿದೆ. ಸಾಧಾರಣ ಅನ್ನೋದಕ್ಕೆ ಯೂನಿವರ್ಸಲ್, ಲವ್ ಈಸ್ ಯೂನಿವರ್ಸಲ್. ಸರ್ವಥಾ ಅನುಗ್ರಹೀತೋಸ್ಮಿ, ಐ ಆಮ್ ಬ್ಲೆಸ್ಡ್ ಅಂತಂತಾನೆ. ಆಗ ಶಕುಂತಲೆ ಹೇಳ್ತಾಳೆ, ಇವಳಿಗೆ ನೋಡಿ ಆಗಲೇ ಶುರು ಆಗಿಬಿಡುತ್ತೆ. ಇವನು ಅಷ್ಟು ಎಕ್ಸೂಬರೆಂಟಾಗಿ ಹೇಳ್ಕೊಳ್ಳಿಲ್ಲ, ತಾನೇನೋ ಹೇಳಿಬಿಟ್ಟಿದ್ದೀನಿ, ಅವನು ಸ್ವಲ್ಪ ಮಾತ್ರ ಒಂದು ಪದ್ಯ ಹೇಳಿಬಿಟ್ಟ. ಹೆಣ್ಣು ಒಂದು ಹೇಳಿದ್ರೆ ಗಂಡು 10 ಹೇಳಬೇಕಲ್ವ, ಲಜ್ಜೆ ಬಿಟ್ಟು ಹೇಳಬೇಕು. ಅದಕ್ಕೆ ಇವಳು ಹೇಳ್ತಾಳೆ, ಅಲ್ಲ ಕಿಮ್ ಅಂತಃಪುರ ವಿರಹ ಪರ್ಯುತ್ಸುಕಸ್ಯ ರಾಜರ್ಷಿಯರ ಅಪರಾಧೆ ಉಪರೋಧೇನ. ಅಂತಃಪುರದ ಸ್ತ್ರೀಯರ ಬಗ್ಗೆ ಯೋಚನೆ ಮಾಡ್ಕೊಂಡು ಸೊರಗಿರಬಹುದೇ ಏನೋ ಈ ಮಹಾರಾಯರು, ನಾವು ಅವ್ರ ಹತ್ರ ಯಾಕೆ ಹೆಚ್ಚು ಮಾತಾಡೋದು? ಅಂದರೆ ಇವಳು ಏನು ತೀರಾ ಮುಗ್ಧೆ ಅಲ್ಲ, ಇವಳಿಗೂ ಇದೆ ಸಾಕಷ್ಟು ಬೆರಕೆ ಬುದ್ಧಿ ಅಂತ ಗೊತ್ತಾಗುತ್ತೆ. ಸ್ತ್ರೀಣಾಂ ಅಶಿಕ್ಷಿತ ಪಟುತ್ವಂ ಹೇಳೇ ಬಿಡ್ತಾನೆ ಮುಂದೆ. ಹೆಂಗಸರಿಗೆ ಪಾಠ ಹೇಳದೆಯೇ ಇವೆಲ್ಲ ಬಂದುಬಿಡುತ್ತೆ ಅಂತ ದುಷ್ಯಂತನೇ 5ನೇ ಅಂಕದಲ್ಲಿ. ಆಮೇಲೆ ಅನಸೂಯೆ ಹೇಳ್ತಾಳೆ, ಗೊತ್ತಾಗ್ಬಿಡುತ್ತೆ ಏಕೆ ಹೇಳ್ತಾ ಇದ್ದಾಳೆ ಶಕುಂತಲೆ ಅಂತ. ಬಹುವಲ್ಲಭಾಹ ರಾಜ ಅನಶ್ರೂಯಂತೆ. ರಾಜಾನೋ ಬಹುವಲ್ಲಭಾಹ ಅನ್ನುವುದು ಇಲ್ಲಿಂದಲೇ ಬಂದದ್ದು. ರಾಜರಿಗೆ ಬೇಕಾದಷ್ಟು ಬೇಡದಷ್ಟು ಜನ ಇರ್ತಾರೆ. ಯಥಾ ಇಯಂ ನೌ ಪ್ರಿಯಸಖಿ ಬಂಧುಜನ ಶೋಚನೀಯ ನಭವತಿ ತಥಾ ನಿರ್ವರ್ತಯ. ಹೇಗೆ ನಮ್ಮ ಪ್ರಿಯಸಖಿ ಅವಳ ಬಾಂಧವರು ದುಃಖ ಪಡದೇ ಇರುವ ಸ್ಥಿತಿಗೆ ಇರ್ತಾಳೋ ಹಾಗೆ ನೀವು ನೋಡ್ಕೋಬೇಕು ಅಂತ. ನಾವು ಅವಳ ಆತ್ಮೀಯರು ದುಃಖ ಪಡದೇ ಇರೋ ರೀತಿಯಲ್ಲಿ ನೀನು ಇವಳನ್ನು ಮ್ಯಾನೇಜ್ ಮಾಡ್ತೀವೋ ನಾವು ಮುಂದುವರಿತೀವಿ, ಇಲ್ದಿದ್ರೆ ಇಲ್ಲ ಅಂತ ವ್ಯವಹಾರದ ಮಾತಾಡೋಕ್ಕೆ ಶುರು ಮಾಡಿದ್ದಾಳೆ. ನೋಡಿ, ಪ್ರೀತಿಯ ಬಗ್ಗೆ ಮಾತಾಡುವಾಗಲೆಲ್ಲ ಪ್ರಿಯಂವದೆ ಬರ್ತಾಳೆ. ವ್ಯವಹಾರ ರಿಜಿಸ್ಟರ್ ಮಾಡಬೇಕು ಅಂದಾಗ ಇವಳು ಏನಿದ್ರು ವ್ಯಾಲೆಂಟೈನ್ಸ್ ಡೇಗೆ, ಇವಳು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ. ಇದು ಅವರವರೇ ಹಂಚಿಕೊಂಡಿರ್ತಕ್ಕಂಥ ಉದ್ಯೋಗ. ಅಷ್ಟು ಚೆನ್ನ ಅವರವರ ಕರ್ತವ್ಯಗಳನ್ನು ಕವಿ ತೋರಿಸಿ ಆದ್ಯಂತ ಕನ್ಸಿಸ್ಟೆನ್ಸಿ ಇನ್ ಕ್ಯಾರೆಕ್ಟರ್ ತೋರಿಸ್ತಾನಲ್ಲ, ಅದು ತುಂಬ ವಿಶೇಷವಾದದ್ದು. ನೆವರ್ ದಿ ಕ್ಯಾರೆಕ್ಟರ್ ಬಿಹೇವ್ಸ್ ಅನ್ವರ್ಡ್ಲಿ ಇನ್ ಅನ್ ಇನ್ಕನ್ಸಿಸ್ಟೆಂಟ್ ಮ್ಯಾನರ್. ಅದಕ್ಕೆ ನೋಡಿ ಇವನ ಧೀರವಾದ ಪ್ರತಿಜ್ಞೆ. ಭದ್ರೆ ಕಿಂಬಹುನ, ಭದ್ರೆ ಅಂತಂದರೆ ಮೇಡಮ್ ಅಂತನ್ನುವಂಥದ್ದು. ಇಲ್ಲಿವರೆಗೂ ಭವತಿ ಗಿವತಿ ಅಂತೆಲ್ಲ ಹೇಳಿಬಿಟ್ಟು ಗೌರವದಿಂದ ಹೇಳ್ತಾ ಇದ್ದ. ಈಗ ಒಂದು ರೀತಿ ಕೋಲ್ಡ್ ಅಫಿಷಿಯಲ್ ಡಿಗ್ನಿಫೈಡ್ ಲ್ಯಾಂಗ್ವೇಜ್. ಭದ್ರೆ ಕಿಂಬಹುನ, ವಾಟ್ ಮೋರ್, ಏನು ಹೇಳೋದು? ಪರಿಗ್ರಹ ಬಹುತ್ವೇಪಿ ದ್ವೇ ಪ್ರತಿಷ್ಠೆ ಕುಲಸ್ಯಮೆ ಸಮುದ್ರ ರಶನಾಚೋರ್ವಿ ಸಖೀಚ ಯುವಯೋರ್ಯಂ. ಪರಿಗ್ರಹ ಅದು ಮ್ಯಾಸ್ಕ್ಯುಲೈನ್ ಜೆಂಡರ್. ಪರಿಗ್ರಹ ಅಂದರೆ ಅಕ್ಸೆಪ್ಟೆನ್ಸ್. ಹೆಂಡತಿಯರು ಅಲ್ಲಿ ಸ್ತ್ರೀಲಿಂಗ ಬಳಸಿದರೆ ಬೇರೆ ಅರ್ಥ ಬರ್ತಿತ್ತಲ್ಲ. ಅದಕ್ಕೆ ಪರಿಗ್ರಹ ಬಹುತ್ವೇಪಿ, ಬಹುತ್ವೇ ತುಂಬ ಜನ ಇದ್ದಾರೆ ನಿಜ. ಹಾಗಿದ್ದರೂ ನನ್ನ ಮನೆಗೆ ನನ್ನ ಕುಲಕ್ಕೆ 2 ಗೌರವನೀಯ. ಒಂದು, ಈ ಭೂಮಿ ಸಮುದ್ರವೇ ಒಡ್ಯಾನವಾಗಿ ಉಳ್ಳಂಥ ಭೂಮಿ, ಸಮುದ್ರ ರಶನಾಚೋರ್ವಿ ಸಖೀಚ ಯುವಯೋರಿಯಂ, ನಿಮ್ಮಿಬ್ಬರ ಸಖಿ ಆದ ಇವಳು. ಅಲ್ಲಿ ಯುವಯೋರಿಯಂ ಸಖಿ ಎನ್ನುವಲ್ಲಿ ನೀವೇನೂ ದುಃಖ ಪಡಬೇಕಾಗಿಲ್ಲ ಅನ್ನುವ ಮಾತು. ಬಂಧುಜನ ಶೋಚನೀಯ ನಭವತಿ ತಥಾ,
ಬಂಧು ಜನ ದುಃಖ ಪಡದಂತೆ ಇರಬೇಕು ಅಂತ. ಇವರೇ ತಾನೇ ಎಲ್ಲ ಪಾಪ ವ್ಯವಹಾರ ಕುದುರಿಸ್ತಾ ಇರೋದು, ಅದಕ್ಕಾಗಿ ನೀವು ದುಃಖ ಪಡಬೇಕಾಗಿಲ್ಲ ಅಂತ ಹೇಳ್ತಾನೆ. ಒಂದು ಅನುಷ್ಠುಪ್ನಲ್ಲಿ ಇಷ್ಟು ತೂಗಿ ತೊನೆದಾಡುವಂಥ ಮಾತನ್ನು ಇಡ್ತಾನೆ. ಆಗ ಪ್ರೀಂವದೆ ಮತ್ತೆ ಸಿಚುಯೇಷನನ್ನು ಕಂಟ್ರೋಲಿಗೆ ತಗೋತಾಳೆ. ಯಥೈಷ ಇತಃ ದತ್ತದೃಷ್ಟಿ ಉತ್ಸುಕ ಮೃಗಪೋತಕ ಮಾತರಂ ಅನ್ವಿಷ್ಯತಿ ಏಹಿ ಅನಸೂಯೆ ಸಂಯೋಜ ಯಾವ ಏನು. ಅನಸೂಯೆ ಬಾರೆ, ಈ ಜಿಂಕೆಗೆ ಪಾಪ ಮರಿ ಜಿಂಕೆಗೆ ತಾಯಿಯಲ್ಲಿ ಹೋಗಿದೆ ಗೊತ್ತಾಗ್ತಾ ಇಲ್ಲ, ಅದನ್ನು ಸೇರಿಸೋಣ ಬಾರೆ, ನಮಗಿನ್ನೇನು ಕೆಲಸ ಅಂತ ಅವಳು ಎಳ್ಕೊಂಡು ಹೊರಟೋಗ್ತಾಳೆ. ಇಷ್ಟು ಮಾತು ಬಂದರೆ ಸಾಕು, ಇನ್ನು ಮುಗೀತು, ನಿರ್ವೃತ್ತೇ ಸ್ವಃ, ನಮಗೆ ನೆಮ್ಮದಿ ಆಯಿತು ಅಂತ ಅವಳು ಹೊರಡ್ತಾರೆ. ಆಗ ಶಕುಂತಲೆ ಕೇಳ್ತಾಳೆ, ಹಲ ಅಶರಣಾಸ್ಮಿ ಅನ್ಯತರ ಇವಯೋ ಆಗಚ್ಚತು. ನೀವು ಒಬ್ಬರಲ್ಲಾದರೂ ಇಬ್ಬರಲ್ಲಾದರೂ ಒಬ್ಬರಿರೇ, ನಾನು ಒಂಟಿ ಆಗಿಬಿಡ್ತೀನಿ ಅಂತ. ಪೃಥಿವ್ಯಾ ಯಹ ಶರಣಂ ಸಯೇವ ಸಮೀಪೇ ವರ್ತತೆ. ಇಡೀ ಲೋಕಕ್ಕೆ ಶರಣ್ಯನಾದಂಥ ರಾಜ ಇದ್ದಾನೆ, ಇನ್ನು ಅವನೇ ಜಗನ್ನಾಥನೇ ಇದ್ದಾನೆ, ಇನ್ನು ನಾವು ಯಾಕೆ ಅಂತ ಹೇಳ್ಬಿಟ್ಟು ಅವ್ರು ತಮಾಷೆ ಮಾಡಿ ಹೋಗ್ತಾರೆ. ಅಂದರೆ ಅವರು ಕಾಮಿಡಿ ಮಾಡಿ ಆ ಸೀನನ್ನು ಹಗುರ ಮಾಡಿ ಹೋಗ್ತಾ ಇದ್ದಾರೆ. ಅದು ಎಂಥ ಸಂದರ್ಭದಿಂದ ಎಂಥ ಸಂದರ್ಭಕ್ಕೆ ಬರ್ತಾ ಇದ್ದಾರೆ. ಇವರೇನೋ ದೊಡ್ಡ ಕೆಲಸ ಮಾಡಿದಂಥದ್ದು, ಇಲ್ಲದನ್ನು ಸಾಧಿಸಿಬಿಟ್ಟಿದ್ದೀವಿ ಜಗತ್ತಿನಲ್ಲಿ ಅಂತ. ಸಾಮಾನ್ಯ ಈ ಕಾಲದ ಲವ್ ಅಫೇರ್ಸಲ್ಲಿ ನೋಡಿ, ಫ್ರೆಂಡ್ಸೇ ಸೇರಿಕೊಂಡೆಲ್ಲ ಮಾಡ್ತಾರೆ. ಇದುವರೆಗೂ ಜಗತ್ತಿನಲ್ಲಿ ಯಾರೂ ಪ್ರೀತಿಸಿಲ್ಲ, ಇದುವರೆಗೂ ಜಗತ್ತಿನಲ್ಲಿ ಇಂಥ ಪಾರ್ಪತ್ಯ ಮಾಡಿಲ್ಲ ಅನ್ನುವಂಥ ದೊಡ್ಡ ಒಂದು ಇನೋವೇಷನ್ ಮಾಡಿದಂತೆ ಮಾಡ್ತಾರೆ. ಅದು ಸರ್ವಥಾ ಪ್ರಕೋಪಕ್ಕೆ ತಿರುಗುತ್ತೆ. ಅದನ್ನು ಎಚ್ಚರಿಸ್ತಾ ಇದ್ದಾನೆ ಕವಿ. ತುಂಬ ದೊಡ್ಡವರು ಅಂತ ಮಾಡ್ತೀವಿ ನಾವು, ಅದು ಎಲ್ಲಿಗೋ ಹೋಗಿಬಿಡುತ್ತೆ. ಆದರೆ ಈ ಬಗ್ಗೆ ಕಹಿ ಇಲ್ಲ. ಕಾರಣ ಹೀಗೆ ಆಗತ್ತೆ ಅನ್ನೋದು ಗೊತ್ತು. ಕಹಿಯಾಗದೆ ಸಿಹಿಯಾದ ರೂಪದಲ್ಲಿ ಸರಿಯಾದದ್ದನ್ನು ಹೇಳ್ತಾನಲ್ಲ. ಇವತ್ತು ಇಲ್ಲಿಗೆ ಬರ್ತಾ ದಾರಿಯಲ್ಲಿ ಬಹಳ ಪ್ರಸಿದ್ಧರಾದ ನೃತ್ಯ ಕೋವಿದೆ ನಿರುಪಮ ಮತ್ತು ರಾಜೇಂದ್ರ ಇಬ್ಬರು ಜೊತೆಗಿದ್ದರು. ನಾಟ್ಯಶಾಸ್ತ್ರ ಪಾಠ ಹೇಳೋಕ್ಕೆ ಹೋಗ್ತಾ ಇದ್ದೆ ಅವ್ರ ಜೊತೆ. ಹೀಗೆ ಮಾತಿಗೆ ಮಾತು ಬಂದಾಗ ಒಂದನ್ನು ಹೇಳಿದೆ, ಕಲೆ ಅಂದರೆ ಏನು? ಸತ್ಯವನ್ನು ಸಹ್ಯ ಮಾಡುವುದೇ ಕಲೆ. ಮೇಕ್ ಟ್ರೂತ್ ಅಕ್ಸೆಪ್ಟಬಲ್, ದಟ್ ಈಸ್ ಆರ್ಟ್. ಟ್ರೂತ್ ಅನ್ಅಕ್ಸೆಪ್ಟಬಲ್ ಅನ್ನುವಂತೆ ಮಾಡಿದಾಗ ಶಾಸ್ತ್ರ, ಅಸಹ್ಯವಾಗಿ ಮಾಡಿದಾಗ ಶಾಸ್ತ್ರ ಆಗುತ್ತೆ ಸತ್ಯವನ್ನು, ಸಹ್ಯವಾಗಿ ಮಾಡಿದಾಗ ಕಾವ್ಯ ಆಗುತ್ತೆ. ಅದು ಬಿಟ್ಟು ಇನ್ಯಾವುದೂ ಇಲ್ಲ ವ್ಯತ್ಯಾಸ. ಸೂರ್ಯ ಸತ್ಯವಾದರೆ ಕಲೆ ಚಂದ್ರ. ಸೂರ್ಯನದೇ ಬೆಳಕು, ಇನ್ನೇನು ಸೂರ್ಯನ ನೋಡೋಕ್ಕಾಗೋಲ್ಲ, ಚಂದ್ರ ನೋಡದೇ ಇರೋಕ್ಕಾಗೋಲ್ಲ. ಹೀಗಿರುವಂಥದ್ದು ಕವಿ ಮಾಡುವ ಕಲೆ. ಆಮೇಲೆ ರಾಜ ಈಗ ಕೇಳ್ತಾನೆ, ಅಲ ಮಾವೇಗೇನ, ಗಾಬರಿ ಬೇಡ, ಏನು ಮಾಡಲಿ ನಿನಗೆ ಉಪಚಾರ ಅಂತ ಹೇಳಿಬಿಟ್ಟು, ನನ್ನ ವಯಂ ಆರಾಧಯಿತ ಜನಸ್ತವ ಸಮೀಪೇ ವರ್ತತೆ, ನಿನ್ನ ಸೇವಕ ಇಲ್ಲಿದ್ದೀನಿ. ಕಿಂ ಸೀಕರೈ ಕ್ಲಮ ವಿನೋದಿಭಿರಾರ್ದ್ರವಾತಂ ಸಂಚಾರಯಾಮಿ ನಲಿನೀದಲ ತಾಲವೃಂತಂ ಅಂಕೆ ನಿಧಾಯ ಕರಭೋರು ಯಥಾ ಸುಖಂ ತೇ ಸಂವಾಹಯಾಮಿ ಚರಣಾವೃತ ಪದ್ಮತಾಮ್ರವು. ಕೇಳ್ತಾ ಇದ್ದಾನೆ, ಏನು ಒದ್ದೆಯಾದ ಕಮಲದ ದಳದಿಂದ ಅದರ ಹಿಡಿಯನ್ನೇ ನಾಳವನ್ನೇ ಹಿಡಿಯಾಗಿ ಮಾಡಿಕೊಂಡು ಬೀಸಣಿಗೆಯಂತೆ ಬೀಸಲೆ, ಅಥವಾ ಮಡಿಲಿನಲ್ಲಿಟ್ಟುಕೊಂಡು ಕರಭೋರು ನಿನ್ನ ಕಾಲುಗಳು ಕಮಲದಂತೆ ಕೆಂಪಾಗಿರುವ ಕಾಲುಗಳನ್ನು ಒತ್ತಿ ಒತ್ತಿ ಸಮಾಧಾನಗೊಳಿಸಲೇ, ಏನು ಮಾಡಲಿ ಹೇಳು, ಬೀಸೋದ ಕಾಲೊತ್ತದ ಅಂತ ಕೇಳ್ತಾ ಇದ್ದಾನೆ. ಇದನ್ನೆಲ್ಲ ಓದ್ದವರು ಸಂಸ್ಕೃತದವರು ಸ್ತ್ರೀ ದ್ವೇಷಿಗಳು ಅಂತ ಖಂಡಿತ ಹೇಳಲಾರರು. ಸ್ತ್ರೀಯರಿಗೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅಂತ ಅಂದ್ಕೋತಾರೆ. ಈ ಪದ್ಯದ ಬಗ್ಗೆ ಒಂದು ಸ್ವಾರಸ್ಯಕಾರಿಯಾದ ಘಟನೆ ಇದೆ. ಈ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಸ್ಟಡಿ ಸರ್ಕಲ್ಗಳಲ್ಲಿ ಡಿ.ವಿ. ಜಿಯವರು ಇದೊಂದೇ ಕಾವ್ಯವನ್ನು 2 ಬಾರಿ ಪಾಠ ಹೇಳಿದ್ರಂತೆ. ಶಾಕುಂತಲ ಟ್ವೈಸ್ ಹಿಟ್ ಆಟ್. ಆಗ ಈ 3ನೇ ಅಂಕಕ್ಕೆ ಬಂತು, ಈ ಪದ್ಯ ಮುಗಿದಿದೆ, ಮುಂದಿನ ವಾರ ಮೀಟಿಂಗ್ ನಡೆಯುವಾಗ ಏನಪ್ಪ ಈ ಪದ್ಯ ಬಾಯ್ಹಾಟ್ ಮಾಡಿದ್ರ ಅಂತ. ಇಲ್ಲ ಅಂದರು. ಏನಯ್ಯ, ಎಷ್ಟು ಒಳ್ಳೊಳ್ಳೆ ಪದ್ಯ ಇದೆ ಶಾಕುಂತಲದಲ್ಲಿ, ಕೆಲವಾದರೂ ಬಾಯ್ಪಾಠ ಮಾಡದಿದ್ರೆ ಏನು ಪ್ರಯೋಜನ? ಅದೆಲ್ಲ ಹೋಗಲಿ, ಯಾವ ಸೃಷ್ಟರಾಧ್ಯ ಇಲ್ಲದೆ ಇದ್ದರೂ ಇದು ಒಂದಾದರೂ ಕಂಠಪಾಠ ಮಾಡಬಾರ್ದೆ, ಉತ್ತರೋತ್ತರ ಪ್ರಯೋಜನಕ್ಕೆ ಬರ್ತಾ ಇತ್ತು ನಿಮಗೆ ಅಂತಂದ್ರಂತೆ. ಇದನ್ನು ಟಿ.ಎನ್. ಪದ್ಮನಾಭನ್ ಅವರು ನನಗೆ ಹೇಳಿದ್ದು ನೆನಪಾಗುತ್ತೆ. ಆಮೇಲೆ ಶಕುಂತಲೆ ನೋಡಿ ಎಚ್ಚೆತ್ತುಕೊಂಡು ಬಿಡ್ತಾಳೆ. ನ ಮಾನನೀಯೇಷು ಆತ್ಮಾನಂ ಅಪರಾಧಯಿಷ್ಯ, ಆದರಣೀಯರಲ್ಲಿ ನಾನು ಅವಿನಯ ತೋರಿಸೋಲ್ಲ ಅಂತ. ನೀನು ನನಗೆ ಗಂಡನಾಗುವವನು, ನಿನ್ನ ಕೈಯಲ್ಲಿ ನಾನು ಕಾಲೊತ್ತಿಸ್ಕೊಳ್ಳೋದೆ, ನಿನ್ನ ಕೈಯಲ್ಲಿ ಗಾಳಿ ಬೀಸ್ಕೊಳ್ಳೋದೆ. ಅದು ಮಾತ್ರವಲ್ಲದೆ ನೀನು ರಾಜರ್ಷಿ, ನಮ್ಮ ಆಶ್ರಮದ ಅತಿಥಿ. ಈಗ ಆಹ್ವಾನ ಕೊಟ್ಟು ಅಭ್ಯಾಗತಿಯಾಗಿ ಯಜ್ಞ ರಕ್ಷಣೆಗಾಗಿ ಬಂದಿದ್ದೀಯಾ, ಇಷ್ಟೆಲ್ಲ ಧ್ವನಿ ಉಂಟು. ನಾನು ಡಿಗ್ನಿಟಿಯನ್ನು, ನಿನಗೆ ಕೊಡಬೇಕಾದ ಗೌರವವನ್ನು ಕೊಡದೇ ಇರಲಾರೆ ಅಂತ. ಆಮೇಲೆ ಅದಕ್ಕೆಲ್ಲ ಸಂಕೋಚ ಪಟ್ಕೊಳ್ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ,
ಉತ್ಸೃಜ್ಯ ಕುಸುಮಶಯನಂ ನಲಿನೀದಲ ಕಲ್ಪಿತ ಸ್ತನಾವರಣ ಕಥಮಾತಪೇ ಗಮಿಷ್ಯಸಿ ಪರಿಬಾಧ ಪೇಲವೈರಂಗೈ. ಅವಳು ಎದ್ದು ಹೋಗೋಕ್ಕೆ ಸಿದ್ಧವಾಗ್ತಾಳೆ. ಇವನು ಹೀಗೆ ಮುಂದುವರಿತಾ ಇದ್ದಾನೆ ಅಂತ ಗಪ್ಪಂತ ಹಿಡ್ಕೊಳ್ತಾನೆ. ನಿನಗಿನ್ನೂ ಶ್ರಮ ತಗ್ಗಿಲ್ಲ, ನಿನ್ನ ಮುಖ ಇನ್ನೂ ಬಾಡುತ್ತೆ, ಬೇಸಿಗೆ ಇನ್ನೂ ಇದೆ, ಯಾಕೆ ಹೋಗ್ತಿದ್ದೀಯಾ, ನಿಲ್ಲು ಅಂತ. ಆ ಹೊತ್ತಿಗೆ ಸಂಜೆ ಆಗ್ತಾ ಇದೆ. ಆಗ ಇವಳು ಹೇಳ್ತಾಳೆ, ಪೌರವ ರಕ್ಷ ವಿನಯಂ. ವಿನಯ ಅಂದರೆ ಕ್ಯಾರೆಕ್ಟರ್. ಪೌರವ ನೋಡಿ, ದುಷ್ಯಂತ ಅಂತ ಹೇಳೋಲ್ಲ, ಪೂರ್ವವಂಶ ಇಂಥದ್ದು. ತಂದೆಗಾಗಿ ಯೌವನವನ್ನೇ ಬಲಿ ಕೊಟ್ಟು ಮುಪ್ಪನ್ನು ತಗೊಂಡ ಪೂರ್ವಿನ ವಂಶವಪ್ಪ ನಿಮ್ಮದು. ಹಾಗಾಗಿ ಧರ್ಮ ದೊಡ್ಡದು, ಅದನ್ನು ಕಾಪಾಡಿಕೊಳ್ಬೇಕು. ಪೌರವ ರಕ್ಷ ವಿನಯಂ ಮದನ ಸಂತಪ್ತಾಪಿ ನ ಖಲು ಆತ್ಮಾನ ಪ್ರಭವಾಮಿ. ನಾನು ಕಾಮಬಾಧೆಯಿಂದ ತಪ್ತಳಾಗಿದ್ದರೂ ಕೂಡ ವಶವಾಗೋಕ್ಕೆ ಸಿದ್ಧ ಇಲ್ಲ ನಾನು. ನ ಖಲ್ ಆತ್ಮನ ಪ್ರಭವಾಮಿ, ಐ ಕಾಂಟ್ ಸಕಮ್ ಟು ಯುವರ್ ಡಿಸೈರ್ಸ್ ಅನ್ನುವ ದೃಷ್ಟಿಯಿಂದ ಅವಳು ಹೇಳ್ತಾ ಇದ್ದಾಳೆ. ಅವನು ಅರ್ಥ ಮಾಡ್ಕೊಳ್ತಾನೆ ಅದನ್ನು. ಆದರೂ ಭೀರು ಅಲಂ ಗುರು ಜನ ಭಯೇನ ದೃಷ್ಟ್ವಾತೆ ವಿದಿತ ಧರ್ಮ ತತ್ರ ಭವಾನ್ ತತ್ರ ದೋಷಂ ಗ್ರಹಿಷ್ಯತಿ ಕುಲಪತಿ ಅಪಿ ಚ ಗಾಂಧರ್ವೇಣ ವಿವಾಹೇನ ಬಹ್ಯೋ ರಾಜರ್ಷಿ ಕನ್ಯಕಾ ಶ್ರೂಯಂತೆ ಪರಿಣೀತಾಸ್ತಾ ಪಿತೃಭಿಶ್ಚಾಭಿನಂದಿತಾ. ಹೀಗೆಲ್ಲ ಸಂದೇಹ ಬೇಡ, ಗಾಂಧರ್ವ ವಿವಾಹ ಮಾಡಿಕೊಳ್ಳೋಣ ಅಂತ ಹೇಳ್ತಾನೆ. ಆಗ ಗಾಂಧರ್ವ ವಿವಾಹ ಆಗುವುದು. ಅದು ಮುಂದೆ ಕಥೆಯಲ್ಲಿ ಸೂಚಿತವಾಗುತ್ತೆ, ರಂಗದ ಮೇಲೆ ಬರೋಲ್ಲ. ಅದು ಮಾರ್ಮಿಕವಾಗಿದೆ. ಇವರು ವಿವಾಹ ಅನ್ಸೀನ್. ಇವರ ಪ್ರಣಯ ಗೋಚರವಾದಂತೆ ವಿವಾಹ ಗೋಚರವಾಗೋಲ್ಲ. ಎಲ್ಲ ಲವ್ ಮ್ಯಾರೇಜ್ಗಳ ರೀತಿಯೇ ಇಷ್ಟು. ಮ್ಯಾರೇಜ್ ಗೊತ್ತಾಗೋಲ್ಲ, ಲವ್ ಮಾತ್ರ ಕಾಣಿಸುತ್ತೆ, ಕಡೆಗೆ ಲವ್ ಮಿರೇಜ್ ಆಗಿ ಉಳಿಯುತ್ತೆ. ಶಕುಂತಲೆ ಹೇಳ್ತಾಳೆ, ನಾನು ಸಖಿಯರನ್ನು ಬಯಸ್ತೀನಿ ಈಗ ಅಂತ. ಭೂಯೋಪಿ ಸಖೀ ಜನಂ ಅನುಮಾನಯಿಷ್ಯೆ ಮುಂಚತಾವನ್ಮ, ನನ್ನನ್ನು ಬಿಟ್ಬಿಡು ಅಂತ ಕೈ ಬಿಡಿಸ್ಕೊಳ್ತಾಳೆ. ಹಾಗೆ ಬಿಡಿಸ್ಕೊಳ್ತಾ ಇದ್ದಂತೆಯೇ ಅವನು ಮುಖವನ್ನು ತಿರುಗಿಸ್ಕೊಳ್ತಾನೆ. ಆಗೋಳು ಜಾರಿ ಹೋಗ್ತಾಳೆ. ಮುಖಮಸ್ಯಾಹ ಸಮುನ್ನಯಿತು ಇಚ್ಛತಿ ಶಕುಂತಲಾ ನಾಟ್ಯೇನ ಪರಿಹರತಿ. ಅವನು ಚುಂಬಿಸೋಕ್ಕೆ ಮುಂದಾದಾಗ ಇವಳು ಜಾರಿಕೊಂಡು ಬಿಡ್ತಾಳೆ. ಅಷ್ಟೊತ್ತಿಗೆ ನೋಡಿ ಕಾಳಿದಾಸನ ಸೆನ್ಸಾರ್ಶಿಪ್ ಎಷ್ಟು ಬೇಗ ಜಾಗೃತವಾಗುತ್ತೆ. ನೇಪಥ್ಯದಲ್ಲಿ ಸಖಿಯರು ಹೇಳ್ತಾರೆ, ಚಕ್ರವಾಕ ವಧು ಆಮಂತ್ರಯಸ್ವ ಸಹಚರಂ ಉಪಸ್ಥಿತ ರಜನಿ. ಚಕ್ರವಾಕ ವಧು, ನಿನ್ನ ಗೆಳೆಯನಿಗೆ ಹೇಳು ಗುಡ್ ಬೈ ಅಂತ, ರಾತ್ರಿ ಬರ್ತಾ ಇದೆ. ರಾತ್ರಿಯಲ್ಲಿ ಚಕ್ರವಾಕ ದಂಪತಿಗಳಿಗೆ ಪರಸ್ಪರ ಕಾಣುವ ಯೋಗ ಇಲ್ಲ, ಸೂರ್ಯ ಇದ್ದಾಗಲೇ. ಹಾಗಾಗಿ ವಿರಹ ಬಂತು, ದೂರ ಆಗಿ ರಾತ್ರಿ ಬಂತು ಅಂತ. ರಾತ್ರಿ ಅಂದರೆ ಗೌತಮಿ. ತಕ್ಷಣ ಎದ್ದುಬಿಟ್ಟು, ಪೌರವ ಗೌತಮಿ ಈತೆಯೇವಾಗಚ್ಚತಿ, ಆರ್ಯ ಗೌತಮಿ, ದೂರ ಹೋಗು ಅಂತ ಹೇಳಿಬಿಟ್ಟು ಅವಳು ಬಂದುಬಿಡ್ತಾಳೆ. ಅವನು ಮರೆಯಲ್ಲಿ ನಿಂತ್ಕೋತಾನೆ. ಗೌತಮಿ ಬಂದು ಶಾಂತ್ಯುದಕ ಕೊಡ್ತಾಳೆ. ಮತ್ತು ಹೇಳ್ತಾಳೆ, ಪರಿಣತೋ ದಿವಸ ಏಹಿ ಉಡಜಮೇವ ಗಚ್ಚಾಭ. ಸಾಯಂಕಾಲ ಆಯ್ತಮ್ಮ, ಬಾ ಗುಡಿಸಲಿಗೆ ಹೋಗೋಣ ಅಂತ. ಆಗ ಶಕುಂತಲೆ ಹೋಗ್ತಾ, ಇವನಿಗೆ ಬೇಸರ ಆಗಬಾರ್ದಲ್ಲ, ಮುಂದೆ ಎಲ್ಲಿ ಮೀಟ್ ಮಾಡ್ತೀವಿ ಅನ್ನೋದು ಹೇಳಬೇಕಲ್ವ, ಅದನ್ನು ಸೂಚನೆ ಕೊಡ್ತಾಳೆ. ಲತಾವಲಯ ಸಂತಾಪಹಾರಕ ಆಮಂತ್ರಯೇ ತ್ವಾಂ ಭೂಯೋಪಿ ಪರಿಭೋಗಾಯ. ಲತಾ ಮಂಟಪವೇ, ಮತ್ತು ಇಲ್ಲಿಯೇ ನಿನ್ನನ್ನು ಮತ್ತೆ ಮತ್ತೆ ನೋಡುವಂತಾಗಲಿ, ನೀನೀಗ ನನ್ನನ್ನು ಬಿಟ್ಟುಕೊಡು ಅಂತ ಕೈ ಮುಗಿದು ಹೋಗ್ತಾಳೆ. ಇವಳು ಇಡೀ ಪ್ರಕೃತಿಯನ್ನೇ ಸೋದರ ಸ್ನೇಹದಿಂದ ಕಾಣುವವಳು. ಅದಕ್ಕೆ ಗೌತಮಿಗೂ ಏನೂ ಅನಿಸೋದಿಲ್ಲ. ಆ ಜಾಣ್ಮೆ ಎಲ್ಲ ಉಂಟು. ಒಂದು ಕಡೆ ಬರುತ್ತೆ, ಅಪ್ಪಯ್ಯ ದೀಕ್ಷಿತರ ಕುವಲಯಾನದಲ್ಲಿ ಸೂಚನೆ ಬರುವಂಥ ಒಂದು ಪದ್ಯ. ಒಬ್ಬಳು ತನ್ನ ಪ್ರಿಯಕರನಿಗೆ ಮತ್ತೆ ಎಲ್ಲಿ ಮೀಟ್ ಮಾಡೋದು ಅಂತಂದರೆ ಕೈಯಲ್ಲಿ ಕಮಲ ಇದ್ದಿದ್ದನ್ನು ಹೀಗೆ ದಳ ಮುಚ್ಚಿಡ್ತಾಳಂತೆ. ಅಂದರೆ ಕಮಲದ ದಳ ಮುಚ್ಕೊಳ್ಳೋದು ಸಾಯಂಕಾಲಕ್ಕೆ, ಕಮಲ ಇರೋದು ಇಲ್ಲಿಯ ಸರೋವರದ ಹತ್ರ, ಆ ನಮ್ಮ ಪುಷ್ಕರಣಿ ಹತ್ತಿರ ನಾಳೆ ಸಂಜೆ ಇದೇ ಹೊತ್ತಿಗೆ ಮೀಟ್ ಮಾಡೋಣ ಅಂತ ಅದು ಸೂಚನೆ. ಹಾಗೆ ಇವಳು ಹೊರಡ್ತಾಳೆ. ಆಗ ರಾಜ ಅಂದುಕೋತಾನೆ, ಮುಹುರಂಗುಲಿ ಸಂವೃತಾಧರೋಷ್ಟಂ ಪ್ರತಿಷೇಧಾಕ್ಷರ ವಿಕ್ಲವಾಭಿರಾಮಂ ಮುಖಮಂಸ ವಿವರ್ತಿ ಪಕ್ಷ್ಮಲಾಕ್ಷ್ಯಾ ಕಥಮಪ್ಯುನ್ನಮಿತಂ ನ ಚುಂಬಿತಂತು. ಮುಹುರಂಗುಲಿ ಸಂವೃತಾಧರೋಷ್ಟಂ, ಮತ್ತೆ ಮತ್ತೆ ಬೆರಳಿಂದ ತುಟಿನ ಮುಚ್ಚಿಕೊಳ್ತಾ ಇದ್ದಳು. ಪ್ರತಿಷೇಧಾಕ್ಷರ ವಿಕ್ಲವಾಭಿರಾಮಂ, ಬೇಡ 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 ಅಂತ ತಡವರಿಸಿ ಹೇಳ್ತಾ ಇದ್ಳು. ಮುಖಮಂಸ ವಿವರ್ತಿ ಪಕ್ಷ್ಮಲಾಕ್ಷ್ಯಾ, ಪಕ್ಷ್ಮಲಾಕ್ಷಿ ಅಂತಂದರೆ ಸೊಗಸಾಗಿ ಮಿಟುಕಿಸಬಲ್ಲ ಕಣ್ಣುಳ್ಳವಳು, ಒಳ್ಳೆಯ ರೆಪ್ಪೆ ಇರತಕ್ಕಂಥವಳು, ಆರ್ಟಿಫಿಷಿಯಲ್ ಐಲ್ಯಾಶಸ್ ಎಲ್ಲ ಹಾಕಿಸ್ಕೊಳ್ಳದೆ ಇದ್ದವಳು. ಅವಳು ಭುಜದ ಕಡೆಗೆ ಮುಖ ತಿರುಗಿಸಿದ್ಲು ಅಂತ, ಅಂದರೆ ಹೀಗೆ ಮುಖ ಓರೆ ಮಾಡ್ತಾ ಇದ್ಲು ಮುಖವನ್ನು. ಮುಖಮಂಸ ವಿವರ್ತಿ, ಹೆಗಲಿನ ಕಡೆಗೆ ಭುಜ ತಿರುಗಿಸ್ತಾ ಇದ್ದಂಥವಳು. ಕಥಮಪ್ಯುನ್ನಮಿತಂ, ಅವಳು ಮುಖವನ್ನು ಎತ್ತೊಕ್ಕಾಯಿತು. ಕಥಮಪಿ, ಹೇಗೋ ಮುಖವು ಎತ್ತೊಕ್ಕಾಯಿತು, ಆದರೆ ಮುದ್ದಿಸೋಕ್ಕಾಗಲಿಲ್ಲ ಅಂತ. ಅವನ ನಿರಾಶೆಯನ್ನು ಹೇಳ್ಕೊಳ್ತಾ ಇದ್ದಾನೆ. ಈಗೆಲ್ಲಿಗೆ ಹೋಗಲಿ, ಸಾಯಂಕಾಲದ
ಹೋಮಧೂಮ ಇನ್ನೇನು ಹೇಳಬೇಕು, ಆಗ ಹೋಗಬೇಕು, ಇನ್ನೂ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಹೇಗೆ ಹೊತ್ತು ಕಳೀಲಿ, ಈ ಕ್ಲೈಮ್ಯಾಕ್ಸಿಗೆ ಬಂದು ವಾಪಸ್ ಹೋಗಬೇಕಾಗಿದೆಯಲ್ಲ ಅಂತ ಅವನ ಚಿಂತೆ. ಈ 3ನೇ ಅಂಕವನ್ನು ಇಷ್ಟು ಉತ್ತಾನವಾಗಿ ಮುಗಿಸ್ತಾ ಇದ್ದಾನೆ. ಅಲ್ಲಿ ಇವಳು ಮುಖ ಎತ್ತುಕೊಂಡು ಮುಖದ ಪರದೆಯನ್ನೇ, ಮುಖಕ್ಕೆ ಅಡ್ಡ ಆಗಿದ್ದ ಪರದೆಯನ್ನೇ ಎತ್ತಿಬಿಟ್ಟಿದನುವೆ. ಜಾತೆ ಮುಹೂರ್ತಕಮ್ಮ ಲಜ್ಜಸ್ವ, ಮಗಳೇ ಒಂದು ಕ್ಷಣ ಲಜ್ಜೆ ಬೇಡಮ್ಮ, ಪರದೆ ಎತ್ತು, ಮುಖ ತೋರಿಸು ಅಂತ ಹೇಳ್ತಾಳೆ ಗೌತಮಿ. ಎತ್ತಿ ನಾನು ನಿನ್ನ ಹೆಂಡತಿ ಅಂತ ಬಂದರೂ ಕೂಡ ಬೇಡ ಅಂತ ಬಿಡ್ತಾನೆ ಅಂತಂದರೆ ನೋಡಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಸಂದರ್ಭಗಳು. ಅವನು ನೋಡ್ತಾ ಇದ್ದಾನೆ ಅವಳ ಹಾಸಿಗೆಯನ್ನೇ. ಅವಳಿಲ್ಲ ಲತಾ ಮಂಟಪದಲ್ಲಿ, ಹೂವಿನ ಹಾಸಿಗೆ ಇದೆ. ತಸ್ಯಾಃ ಪುಷ್ಪಮಯೀ ಶರೀರ ಲುಲಿತ ಶಯ್ಯ ಶಿಲಾಯಾಮಿಯಂ ಕ್ಲಾಂತೋ ಮನ್ಮಥಲೇಖ ಏಷ ನಳಿನೀ ಪತ್ರೆ ನಖೈರರ್ಪಿತ. ಇವಳ ಹೂವಿನ ಹಾಸಿಗೆ ಶಿಲಾತಲದ ಮೇಲೆ ಹಾಗೇ ಇದೆ. ಅವಳ ಶರೀರದಲ್ಲಿ ಒದ್ದಾಡಿ ಉರುಳಾಡಿ ಅದು ಅಲ್ಲಲ್ಲಿ ಹೂಗಳೆಲ್ಲ ಜಜ್ಜಿ ಬಾಡಿ ಹೋಗಿವೆ. ಅವಳ ಒಂದು ಮನ್ಮಥಲೇಖ, ಮದನ ಲೇಖ ಯಾವುದಿದೆ ಅದು ಬಾಡ್ತಾ ಇದೆ ಇನ್ನೇನು. ಹಸ್ತಾತ್ ಭ್ರಷ್ಟಮಿದಂ ಬಿಸಾಭರಣಮಿತ್ಯಾಸಜ್ಯಮಾನಿಕ್ಷಣ. ಅವಳ ಕೈ ಹಿಡಿದಾಗ, ಅವಳು ಜಾರಿಸಿಕೊಂಡು ಹೋಗುವಾಗ ಕೈಗೆ ಸುತ್ತುಕೊಂಡಿದ್ದ ಹೂವಿಂದ ಕೂಡಿದ್ದಂತಹ ತಾವರೆಯ ದಂಟು ಇಲ್ಲೇ ಜಾರಿದೆ. ಅದನ್ನು ತೆಗೆದುಕೊಂಡಿದ್ದಾನೆ. ಒಂದು ನೃತ್ಯ ಮಾಡುವಾಗ ಎಷ್ಟೆಲ್ಲ ಬಳಸಿಕೊಳ್ಳಬಹುದು ನೋಡಿ. ನಿರ್ಗಂತುಂ ಸಹಸಾ ನವೇತ ಸಗ್ರಹ ಚಕ್ನೋಮಿ ಶೂನ್ಯಾದಪಿ. ಖಾಲಿ ಆಗಿದ್ದರೂ ಈ ಒಂದು ಲತಾ ಮಂಟಪದಿಂದ ಆಚೆಗೆ ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಇಲ್ಲಿಯೇ ಕಣ್ಣು ಬೀಳ್ತಾ ಇದೆ, ಇಲ್ಲಿಯೇ ಮನಸ್ಸಿದೆ ಅಂತಂತ ಇದ್ದಾನೆ. ಇಷ್ಟೆಲ್ಲ ಹೇಳಿದ ಕಾಳಿದಾಸ ಅವಳ ಪ್ರಣಯ ಪತ್ರ ಏನು ಮಾಡ್ದ, ಏನಾಯಿತು ಅನ್ನೋದು ಹೇಳ್ತಾ ಇಲ್ಲ. ಪ್ರಾಯಶಃ ದುಷ್ಯಂತ ತೊಗೊಂಡು ಹೋಗಿರಬೇಕು ಅಂತ ಅನಿಸುತ್ತೆ. ಅದನ್ನು ಒಂದು ಮೆಮೆಂಟೋ ಥರ ಇಟ್ಕೊಳ್ಳೋದಕ್ಕೆ, ಅದನ್ನೊಂದು ಸ್ಮರಣಿಕೆಯಾಗಿ ಕಾಪಾಡೋದಕ್ಕೆ ತೆಗೆದುಕೊಂಡು ಹೋಗಿರಬೇಕು. ಆದರೆ ಅದು ಬಾಡಿ ಹೋಗಿ ಅದು ಮರೆತು ಹೋಯ್ತೋ ಏನೋ, ಹೇಳದೆ ಬಿಟ್ಟಿದ್ದಾನೆ. ಅನುಕ್ತವೇ ರಮಣೀಯವಾದದ್ದು. ಹರ್ಡ್ ಮೆಲಡೀಸ್ ಆರ್ ಸ್ವೀಟ್ ಬಟ್ ದೋಸ್ ಆಫ್ ಅನ್ಹರ್ಡ್ ಆರ್ ಸ್ವೀಟರ್ ಅಂತಾರಲ್ಲ. ನಾನು ಒಂದು ಕಥೆ ಬರೆದಿದ್ದೀನಿ, ಶಕುಂತಲೆಯ ಪ್ರಣಯ ಪತ್ರ ಅಂತ. ಈ ಒಂದು ಘಟನೆಯನ್ನೇ ಇಟ್ಟುಕೊಂಡು ಕಾಳಿದಾಸ ಮತ್ತು ಅವನ ಆಶ್ರಯದಾತನಾದ ಚಂದ್ರಗುಪ್ತ ವಿಕ್ರಮಾದಿತ್ಯ ಮತ್ತು ಅವನ ಹೆಂಡತಿಯರು ಕುಬೇರನಾಗ ಮತ್ತು ಧ್ರುವದೇವಿ, ಇವರ 4 ನಡುವೆ ನಡೆಯತಕ್ಕಂಥ ಘಟನೆ ಥರ ಒಂದು ಕಲ್ಪನೆ ಮಾಡಿ ಕಥೆ ಬರೆದೆ. ಅಷ್ಟು ಸುಕುಮಾರ ಮನೋಹರವಾದಂಥ ಸಂದರ್ಭದಿಂದ 3ನೇ ಅಂಕ ಇನ್ನೇನು ಮುಗಿಸ್ಬೇಕು ಅಷ್ಟರೊಳಗೆ ಕರ್ತವ್ಯದ ಕರೆ ಬಂದಿದೆ. ಇವನು ನೋಡಿ ಇಷ್ಟು ಉತ್ತಾನ ಪ್ರಣಯಿಯಾಗಿದ್ದರು, ಕಾಮಿಯಾಗಿದ್ದರು, ಧರ್ಮ ಮರೆತಿಲ್ಲ ಅನ್ನೋದಕ್ಕೆ ಸಾಯಂತನೇ ಸವನ ಕರ್ಮಣಿ ಸಂಪ್ರವೃತ್ತೆ ವೇದೀಂ ಹುತಾಶನವತೀಂ ಪರಿತಃ ಪ್ರಕೀರ್ಣಾ ಛಾಯಾಶ್ಚರಂತಿ ಬಹುಧಾ ಭಯಮಾದದಾನಾ ಸಂಧ್ಯಾ ಪಯೋಧ ಕಪಿಶಾ ಪಿಶಿತಾಶನಾನ. ಸಾಯಂಕಾಲದ ಹೋಮ ಮಾಡೋದಕ್ಕೆ ಮುನ್ನವೇ ವೇದಿಯ ಸುತ್ತಲೂ ಮೋಡಗಳಂತೆ ಕವಿದುಕೊಂಡು ಭಯವನ್ನು ಕೊಡುವಂತೆ ರಾಕ್ಷಸ ಛಾಯೆಗಳು ತೋರ್ತಾ ಇವೆ, ದಯಮಾಡಿ ಆಗಮಿಸಬೇಕು ಅನ್ನುವಂತೆ. ಆಗ ಇವನು ಬಹುಸ್ ತಪಸ್ವಿನಃ ಮಾ ಭಯಿಷ್ಟ ಅಯಮಹಂ ಆಗತೋಸ್ಮಿ, ತಪಸ್ವಿಗಳೇ ಭಯ ಬೇಡ, ನಾನಿದ್ದೀನಿ ಅಂತ ಧಾವಿಸ್ತಾನೆ ಆ ಕಡೆಗೆ. ಅಂದರೆ ಎಷ್ಟು ತೊಂದರೆ ಇದ್ದರೂ ಕರ್ತವ್ಯ ಮರೆಯಲಾರ. 6ನೇ ಅಂಕದಲ್ಲಿ ಕೂಡ ಹಾಗೇನೆ. ಅವನು ಎಷ್ಟೆಷ್ಟು ಶಕುಂತಲೆಯ ಬಗ್ಗೆ ದುಃಖ ಇಟ್ಟುಕೊಂಡಿದ್ರು, ಮಾತಲಿಯಿಂದ ದೇವಾಸುರ ಸಂಹಾರಕ್ಕೆ ಕರೆ ಬಂದ ತಕ್ಷಣ ಹೊರಡ್ತಾನೆ. ಇದು ಅವನು ಸಂಪೂರ್ಣವಾಗಿ ವಿಗತೇಂದ್ರಿಯ ಅಲ್ಲ, ಆದರೆ ವಿಜಿತೇಂದ್ರಿಯ. ಇದು ನಾವು ನೋಡಬೇಕಾದಂಥದ್ದು. ರಾಜ ಹೇಗಿರ್ತಾನೆ ಅಂತನ್ನೋದಕ್ಕೆ ನಿದರ್ಶನವಾಗಿದ್ದಾನೆ. ಅದು ಮತ್ತು 3ನೇ ಅಂಕವು ಅಂಕಾಂತ್ಯದಲ್ಲಿ ಎಲ್ಲರೂ ಡಿಸ್ಪರ್ಸ್ ಆಗಬೇಕಲ್ಲ, ಅದಕ್ಕೆ ತಕ್ಕಂತೆ ಇವನು ಎಕ್ಸಿಟ್ಗೂ ಒಂದು ಕಾರಣ ಬೇಕು. ಮೊದಲು ಆರಂಭ ಆಗೋದು ಶಾಂತ್ಯುದಕವನ್ನು ಪ್ರಸ್ತಾವ ಮಾಡ್ತಾ ದರ್ಭಹಸ್ತನಾಗಿರುವಂಥ ಯಜಮಾನ ಶಿಷ್ಯನಿಂದ, ಈಗ ಮುಗಿಯೋದು ಹೋಮ ವೇದಿಕೆಯ ಕಡೆಗೆ ಹೋಗುವ ದುಷ್ಯಂತನಿಂದ. ಆ ಯಜ್ಞದ ಪ್ರಸ್ತಾವ ಆದ್ಯಂತದಲ್ಲಿ ಇರುವುದನ್ನು ನಾವು ನೋಡಬೇಕು. ಮತ್ತು 4ನೇ ಅಂಕ, ಮೊದಲನೇ ಅಂಕ 3ನೇ ಅಂಕ ನಡೆದ 1-2 ದಿವಸ, ದುಷ್ಯಂತ ಹೋದ ಮರುದಿನ ಆ ಯಜ್ಞ ಮುಗಿದಿದೆ. ಯಜ್ಞ ಮುಗಿದ ಮರುದಿವಸವೇ ಅವನು ಗಾಂಧರ್ವ ವಿವಾಹ ಮಾಡಿಕೊಂಡಿದ್ದಾನೆ, ಅಥವಾ ಯಜ್ಞದ ಇನ್ನೂ ದಿವಸಗಳಲ್ಲಿಯೇ ಗಾಂಧರ್ವ ವಿವಾಹ ಮಾಡಿಕೊಂಡಿದ್ದಾನೆ. ಮತ್ತು ಯಜ್ಞ ಮುಗಿದ ದಿನವೇ ಹೊರಟಿದ್ದಾನೆ. ಅವಳನ್ನು ಮದುವೆ ಮಾಡಿಕೊಂಡು 1-2 ದಿವಸ ಇದ್ದಿರಬೇಕು, ಹನಿಮೂನ್ ಅಷ್ಟೇ ಪಾಪ. ಆಗ ಒಂದು ಸಾಯಂಕಾಲ, ಪ್ರಾಯಶಃ ಹೂ ಕೀಳೋ ಹೊತ್ತು, ಅಂದರೆ ಅದಿನ್ನೂ ಬಲಿತ ಸಂಧ್ಯೆ ಅಲ್ಲ, ಪೂರ್ವ ಸಂಧ್ಯೆ, ಸಂಧ್ಯೆಯೂ ಅಲ್ಲ, ಪರಸಂಧ್ಯೆಯೂ ಅಲ್ಲ, ಅರ್ಲಿ ಈವ್ನಿಂಗ್ ಆರ್ ಲೇಟ್ ಆಫ್ಟರ್ನೂನ್ ಅಂತನಬೇಕು. ಹೂ ಬಿಡಿಸೋ ಹೊತ್ತು ಅಂತ ಅಂದರೆ ಎಷ್ಟಿರ್ಬೋದು ನೋಡಿ, ಸಾಯಂಕಾಲ 4 ಗಂಟೆ 5 ಗಂಟೆ, ಅದಕ್ಕಿಂತ ಜಾಸ್ತಿ ಅಲ್ಲ. ಆ ಹೊತ್ತಿನಲ್ಲಿ ಅನಸೂಯೆ ಪ್ರಿಯಂವದೆಯರು ಹೂ ಬಿಡಿಸ್ತಾ ಇದ್ದಾರೆ. ಅಲ್ಲಿಂದ ಆರಂಭವಾಗುತ್ತೆ. ಅನಸೂಯೇನೇ ಮೊದಲು ಪ್ರಸ್ತಾವಿಸ್ತಾಳೆ. ಪ್ರೇಮವದೇ ಯದ್ಯಪಿ ಗಾಂಧರ್ವೇಣ ವಿಧಿನ ನಿರ್ವೃತ ಕಲ್ಯಾಣ ಶಕುಂತಲ ಅನುರೂಪ ಭರ್ತೃಗಾಮಿನಿ ಸಂವೃತ್ತೇತಿ ನಿರ್ವೃತಂ ಮೇ ಹೃದಯಂ ತಥಾಪಿ ತಾವಚ್ಚಿಂತನೀಯಂ.
ಅನುರೂಪನಾದ ಪತಿಯ ಜೊತೆಗೆ ಶಕುಂತಲೆಗೆ ಮಂಗಳವೇ ಆಗುವಂತೆ ಗಾಂಧರ್ವ ವಿವಾಹ ಆಗಿದೆ, ಆದರೂ ನನಗೆ ಚಿಂತೆ ಇದೆ ಅಂತಂತಾಳೆ. ಇವಳು ಸದಾ ಪಾಪ ಮನೆ ಹಿರಿತನ ಬಾಧ್ಯತೆ ವಹಿಸಿಕೊಂಡವಳಂತೆ ತಾನೆ. ಕಥಮಿವ, ಅದು ಹೇಗೆ ಅಂತ ಇವಳು ಕೇಳ್ತಾಳೆ. ಅದ್ಯ ಸಹ ರಾಜರ್ಷಿ ಇಷ್ಟಿಂ ಪರಿಸಮಾಪ್ಯ ಋಷಿಭಿ ವಿಸರ್ಜಿತ ಆತ್ಮನೋ ನಗರಂ ಪ್ರವಿಶ್ಯ ಅಂತಃಪುರ ಸಮಾಗತಃ ಇತೋ ಗತಂ ವೃತ್ತಾಂತಂ ಸ್ಮರತಿ ವಾ ನವೇತಿ. ಇವತ್ತಷ್ಟೇ ರಾಜರ್ಷಿ ಇಷ್ಟಿಯನ್ನು ಮುಗಿಸಿಕೊಂಡು ಬೆಳಗ್ಗೆ ಹೊರಟುಬಿಟ್ಟ. ನೆನ್ನೆಯೇ ಆಗಿರಬೇಕು ಇಷ್ಟೇ, ಇವತ್ತು ಬೆಳಗ್ಗೆ ಅವನು ಹೊರಟಿರಬೇಕು ಅಂತ ಅನಿಸುತ್ತೆ. ತನ್ನ ಊರಿಗೆ ಹೋದ, ಆದರೆ ಅವನ ಅಂತಃಪುರ ಸೇರಿದ ಮೇಲೆ ನಮ್ಮ ಸಖಿಯ ವೃತ್ತಾಂತವನ್ನು ನೆನೀತಾನೋ ಇಲ್ಲವೋ ಅಂತ ನನಗೆ ಸಂದೇಹ ಅಂತ. ತಕ್ಷಣವೇ ಪ್ರಿಯಂವದೆ, ಇವಳಿಗಿಷ್ಟು ವ್ಯವಹಾರ ದಕ್ಷತೆ ಇಲ್ಲ. ನ ತಾದೃಶ ಆಕೃತಿ ವಿಶೇಷ ಗುಣವಿರೋಧಿನಿ ಭವಂತಿ ವಿಸ್ರಬ್ಧ ಭವ. ಯೋಚನೆ ಬೇಡ ಕಣೆ, ಅವನು ನೋಡಿದ್ರೆ ಹಾಗನ್ಸೋಲ್ಲ, ಅವನು ಕೆಟ್ಟವನು ಅಂತ ಅನ್ಸೋಲ್ಲ. ನ ತಾದೃಶ ಆಕೃತಿ ವಿಶೇಷ. ಇದಾನೀಂ ಇಮಂ ವೃತ್ತಾಂತಂ ಶ್ರುತ್ವ ನ ಜಾನೆ ಕಿಂ ಪ್ರತಿಪತ್ಸ್ಯತೆ ಇತಿ. ಆದರೆ ತಾತಃ ಇದಾನೀಂ ಇಮಂ ವೃತ್ತಾಂತಂ ಶ್ರುತ್ವ ನ ಜಾನೆ ಕಿಂ ಪ್ರತಿಪತ್ಸ್ಯತೆ ಇತಿ. ಆದರೆ ಕಣ್ವ ಬಂದುಬಿಟ್ಟು ಈ ಮಾತು ಕೇಳಿದ್ರೆ ಏನಂತಾನೋ ಅದು ನನಗೆ ಗೊತ್ತಿಲ್ಲ ಅಂತ. ಇವಳಿಗೆ ನೋನ್ ಡೆವಿಲ್ ಚಿಂತೆ, ಇವಳಿಗೆ ಅನ್ನೋನ್ ಡೆವಿಲ್ ಚಿಂತೆ. ಅದಕ್ಕೆ ಅನಸೂಯೆ ಹೇಳ್ತಾಳೆ, ಯಥಾಹಂ ಪಶ್ಯಾಮಿ ತಸ್ಯ ಅನುಮತಂ ಭವೇತ್. ಅರೆ ನಾನು ನೋಡ್ದಂಗೆ ಅವನು ಒಪ್ಕೋತಾನೆ ಅಂತ ಅನಿಸುತ್ತೆ ಅಂತ. ಇವಳಿಗೆ ಹ್ಯೂಮನ್ ಸೈಕಾಲಜಿ ಗೊತ್ತಿದೆ, ಆ ಒಂದು ಬದುಕಿನ ಪ್ರೌಢತೆ ಇದೆಯಲ್ಲ. ಏಕೆಂದರೆ ಕಣ್ವ ಒಳ್ಳೆಯ ಹುಡುಗ ಸಿಕ್ಕಿದ್ರೆ ಸಾಕು, ಅವನನ್ನು ಕೈ ಕಲ್ಲು ಕೊಟ್ಟು ಕಳಿಸೋಣ. ಇವಳು ಹೇಗೆ ಹೇಳಿ ಕೇಳಿ ಕ್ಷತ್ರಿಯ ವಂಶಜೆ, ವಿಶ್ವಾಮಿತ್ರ ಆಗಿನ್ನೂ ಕ್ಷತ್ರಿಯನೇ ಆಗಿದ್ದ, ಬ್ರಾಹ್ಮಣನಾಗಿರಲಿಲ್ಲ. ಹೇಳಿ ಕೇಳಿ ಅಪ್ಸರೆಯ ಮಗಳು, ಇಲ್ಲಿ ನಿಲ್ಲೋ ಅಂಥವಳಲ್ಲ, ಇವಳು ಏನಿದ್ರು NRI ಆಗ್ತಾಳೆ ಅಂತ ಗೊತ್ತಿದೆ. ಈ ದೃಷ್ಟಿ ಕಣ್ವನಿಗಿದೆ ಅಂತನ್ನೋದನ್ನು ಇವಳು ಗ್ರಹಿಸಿದ್ದಾಳೆ. ಆದರೆ ಪ್ರೇಮವದೆಗಿಲ್ಲ. ಕೇಳ್ತಾಳೆ, ಕಥಮಿವ ಹೇಗೆ ಅಂತ. ಗುಣವತೆ ಕನ್ಯಕಾ ಪ್ರತಿಪಾದನೀಯ ಇತ್ಯೇವಂ ತಾತಸ್ಯ ಪ್ರಥಮ ಸಂಕಲ್ಪ. ಗುಣವಂತನ ಕೊಡಬೇಕು ಅಂತಿತ್ತು. ಯದಿ ದೈವಮೇವ ಸಂಪಾದೀತಿ ತದ್ ಅಪ್ರಯಾಸೇನ ಕೃತಾರ್ಥೋ ಗುರುಜನಃ. ಅದು ದೈವವೇ ತಂದು ಕೊಟ್ಟರೆ ಅಪ್ರಯಾಸ, ರೊಟ್ಟಿ ತುಪ್ಪದಲ್ಲೇ ಜಾರು ಬಿತ್ತು ಅಂತಿದೆಯಲ್ಲ, ಹಾಗಾಯಿತು ಅಂತ. ಹಾಗಂತ ನೋಡಿ ಈ ನಾಟಕದ ರಚನೆ ಸುಮ್ಮನೆ ಅವ್ರು ಹೂ ಕುಯ್ಯೋಕ್ಕೆ ಬಂದವರು ಹೂ ಕುಯ್ಯೋದನ್ನು ಬಿಟ್ಟು ಮಾತೇ ಆಡ್ತಾ ಇದ್ದರೆ ಒಂದು ಸರ್ತಿ ಹೂ ಕಡೆಗೆ ನೋಡಬೇಕು. ಸಖಿ ಏವಂ ನನ್ವಿಧಂ ಪುಷ್ಪಭಾಜನಂ ವಿಲೋಕ್ಯ ಅವಚಿತಾನಿ ಬಲಿಕರ್ಮ ಪರ್ಯಾಪ್ತಾನಿ ಕುಸುಮಾನಿ. ಸಾಕು ಅನ್ಸುತ್ತೆ ಕಾಣೆ ಪೂಜೆಗೆ ಬೇಕಾದಷ್ಟು ಹೂವು ಅಂತಂದುಕೊಳ್ಳೋದು. ಇದು ಕಲೆ, ಇದು ರಂಗಪ್ರಜ್ಞೆ ಅಂತಂದರೆ. ಕಾಳಿದಾಸನಿಗಿದ್ದ ರಂಗಪ್ರಜ್ಞೆ ಅಷ್ಟು ಅಸಾಧಾರಣವಾದದ್ದು. ವಸಂತ ಕವಲಿಯವರು ಕುಮಾರ ಭಾಸ ಅಂತ ಹೆಸರಿಟ್ಟುಕೊಂಡಿದ್ದರು. ಅವರಿಗೆ ಭಾಸನ ಬಗ್ಗೆ ಪ್ರೀತಿ, ಕಾಳಿದಾಸನ ಬಗ್ಗೆ ವೈರ. ಕಾಳಿದಾಸನ ವಾಚಾಮಗೋಚರವಾಗಿ ಬೈಯೋರು. ನನ್ನೆದುರಿಗೆ ಸಾಕಷ್ಟು ಬೈದಿದ್ದಿದೆ. ಆದರೆ ಅವರು ಇಷ್ಟು ಸೂಕ್ಷ್ಮವಾಗಿ ಅದನ್ನು ಓದಿರಲಿಲ್ಲ ಅನಿಸುತ್ತೆ. ಅವರ ಸಂಸ್ಕೃತ ಜ್ಞಾನ ಏನು ಬಹಳ ಪ್ರಶಸ್ತವಲ್ಲ, ನನಗೆ ಗೊತ್ತಾಗುತ್ತೆ. ಜಂಭ ಮಾತ್ರ ಬೇಕಾದಷ್ಟಿತ್ತು. ಕಾಳಿದಾಸನ ಬೈಯುವಷ್ಟು ಜಂಭ ಇತ್ತು, ಆದರೆ ಅರ್ಥ ಮಾಡ್ಕೊಳ್ಳೋಷ್ಟು ಸಂಸ್ಕೃತ ಇರಲಿಲ್ಲ. ಕಾಳಿದಾಸನ ಹಾಗೆಲ್ಲ ತೆಗೆದುಹಾಕೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನನ್ನಷ್ಟು ಕಾಳಿದಾಸನ ಬೈದವರು ಯಾರೂ ಇಲ್ಲ. ಆ ಪಾಪಕ್ಕೆ ಈಗೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದ್ದೀನಿ. ಅಜ್ಞಾನದಿಂದ ಆದಂಥ ಅವಿವೇಕಕ್ಕೆ ಈಗ ಅಲ್ಪ ಸ್ವಲ್ಪ ಜ್ಞಾನದಿಂದಲಾದರೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಾಗ್ತಾ ಇದೆ. ಆಗ ಅನಸೂಯೆ ಹೇಳ್ತಾಳೆ, ನಾನು ಸಖ್ಯ ಶಕುಂತಲಾಯ ಸೌಭಾಗ್ಯ ದೇವತಾ ಅರ್ಚನೀಯ. ಇವತ್ತು ಶಕುಂತಲೆಯ ಸೌಭಾಗ್ಯ ದೇವತೆಯನ್ನು ಅರ್ಚನೆ ಮಾಡಬೇಕಲ್ವೇನೆ ಅಂತ. ಅಂದರೆ ಇಷ್ಟು ಕುಯ್ದಿದ್ದು ಸಾಕಾಗೋಲ್ಲ ಅಂತ. ಯುಜ್ಯತೆ ಹೌದು ಅಂತ ಇಟ್ಕೋ ಅಂಥೇಳಿ ಮತ್ತೆ ಹೂ ಕುಯ್ಯೋದಕ್ಕೆ ಆರಂಭ ಮಾಡ್ತಾರೆ. ಒಂದು ಸಣ್ಣ ಶಾಟನ್ನು ಎಷ್ಟು ಚೆನ್ನಾಗಿ ಸೀನನ್ನು ಮ್ಯಾನೇಜ್ ಮಾಡ್ತಾನೆ ನೋಡಿ. ಆಗಲೇ ನೇಪಥ್ಯದಲ್ಲಿ ಅವಳ ಅದೃಷ್ಟ ದೇವತೆ ಪೂಜೆ ಮಾಡಬೇಕು ಅಂದರೆ ದುರದೃಷ್ಟ ದೇವತೆ ಋಷಿ ರೂಪದಲ್ಲಿ ಬಂದಿರೋದು ನೋಡಿ. ಎಂಥ ಕಾಂಟ್ರಾಸ್ಟ್ ತಂದು ತೋರಿಸ್ತಾನೆ. ಅಯಮಹಂ ಭೋಹೋ ಹಿಯರ್ ಐ ಆಮ್ ಅಂತಂತಾನೆ. ಆ ವಾಯ್ಸ್ ನೋಡಿ ಅದು ಎಂಥದ್ದು. ನಾನಿಲ್ಲಿದ್ದೀನಿ, ದೂರ್ವಾಸ ಅಲ್ಲದೆ ಇನ್ಯಾರು ಹೇಳೋಕ್ಕೆ ಸಾಧ್ಯ. ಇದಷ್ಟು ನಡೆಯೋದು ನೇಪಥ್ಯದಲ್ಲಿ. ಅಂದರೆ ಅಲೌಕಿಕ ನಮ್ಮ ಕಣ್ಣಿಗೆ ಕಾಣದಂತೆ ನಡೆಯುತ್ತೆ. ದೈವ ಡೆಸ್ಟಿನಿ ಏನು ಮಾಡುತ್ತೆ, ವಿಧಿ ಏನು ಮಾಡುತ್ತೆ ಅನ್ನೋದು ನಮಗೆ ಕಾಣೋಲ್ಲ, ಆದರೆ ಅನುಭವಿಸ್ತೀವಿ. ಕರುಣಂ ದತ್ವ ಸಖಿ ಅತಿಥಿ ನಾಮಿವ ನಿವೇದಿತಂ. ಯಾರೋ ಅತಿಥಿ ಬಂದಂತಿದೆ. ಅನಸೂಯೆ ಹೇಳ್ತಾಳೆ, ನಾನು ಒಟಜ ಸನ್ನಿಹಿತ ಶಕುಂತಲ ಆತ್ಮಗತಂ ಅದ್ಯ ಪುನಃ ಹೃದಯೇನ ಅಸನ್ನಿಹಿತ. ಅವಳು ಹೇಳ್ತಾಳೆ, ಅಯ್ಯೋ ಶಕುಂತಲೆ ಇದ್ದಾಳಲ್ಲ ಅಲ್ಲೇ. ಮತ್ತು ಅವಳೇ ಅಂದ್ಕೋತಾಳೆ, ಅಯ್ಯೋ ಹೃದಯದಿಂದ ಎಲ್ಲ ಬರೀ ದೇಹದಿಂದ ಮಾತ್ರ ಇದ್ದಾಳೆ ಅಂತ.
ಅಲ್ಲೇ ಕೂತ್ಕೊಂಡು ಪ್ರಾಯಶಃ ದುಷ್ಯಂತ ಹೋದಾಗಲಿಂದ ಆಶ್ರಮದ ಬಾಗಿಲತ್ತವೇ ಹೀಗೇ ಅವನು ಹೋದ ದಿಕ್ಕನ್ನೇ ನೋಡ್ತಾ ನಿಂತು ಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ. ಇದೆಲ್ಲ ಕವಿ ನಮಗೆ ಬಿಟ್ಟಿದ್ದಾನೆ. ನಾವು ತುಂಬಿಕೊಳ್ಳದೇ ಇದ್ದರೆ ಶಾಕುಂತಲ ಓದಿಯೂ ಪ್ರಯೋಜನವಿಲ್ಲ, ಯಾವುದೂ ಓದಿಯೂ ಪ್ರಯೋಜನ ಇಲ್ಲ. ಭವತು ಅಲ್ಲ ಮೇತಾವದ್ಭಿ ಕುಸುಮಹಿ, ಇನ್ನು ಸಾಕು ಬಿಡು ಇಷ್ಟು ಕುಸುಮದಿಂದ, ಅಂದರೆ ನಾವು ಅತಿಥಿಯನ್ನು ನಾವು ನಿಭಾಯಿಸೋಣ ಅಂತ ಅಂದುಕೊಳ್ಳೋದು. ಹಾಗೆ ಹೊರಡ್ತಾ ಇದ್ದಂತೆಯೇ ಹೇಳಿ ಕೇಳಿ ದುರ್ವಾಸ ಪೇಷಂಟೇ ಅಲ್ಲ, ಅವನು ಇಂಪೇಷಂಟು. ಆದರೆ ಎಲ್ಲರನ್ನೂ ಪೇಷಂಟಾಗಿ ಮಾಡಿಬಿಡ್ತಾನೆ, ಹಾರ್ಟ್ ಪೇಷಂಟ್ಗಳನ್ನಾಗಿ ಮಾಡಿಬಿಡ್ತಾನೆ. ಅತಿಥಿ ಪರಿಭಾವಿನಿ, ಅತಿಥಿಗಳಿಗೆ ಅವಮಾನ ಮಾಡ್ತೀಯೇನೆ. ವಿಚಿಂತಯಂತಿ ಯಮನನ್ಯ ಮಾನಸ ತಪೋಧನಂ ವೆತ್ಸಿ ನಮಾಂ ಉಪಸ್ಥಿತಂ ಸ್ಮರಿಷ್ಯಸಿ ತ್ವಾಂ ನ ಸ ಬೋಧಿತೋಪಿ ಸನ್ ಕಥಾಂ ಪ್ರಮತ್ತ ಪ್ರಥಮಂ ಕೃತಾಂ ಇವ. ಯಾವನನ್ನು ನೀನು ಅನನ್ಯ ಮಾನಸವಾಗಿ ಯೋಚನೆ ಮಾಡ್ತಾ ಇದೆಯೋ ಅವನು ನಿನ್ನನ್ನು ಮರೆತು ಹೋಗಲಿ. ಕುಡಿದವನು ಕುಡಿಯೋಕ್ಕೆ ಮುಂಚೆ ಕುಡಿದಾಗ ಆಡಿದ ಮಾತನ್ನು ಹೇಗೆ ಮರಿತಾನೋ ಹಾಗೆ ನಿನ್ನನ್ನು ಮರೆತು ಹೋಗ್ಬಿಡ್ಲಿ ಅಂತ ಎಂಥ ಹೋಲಿಕೆ ಕೊಟ್ಟಿದ್ದಾನೆ. ಈ ಪ್ರಣಯ ಅನ್ನೋದು ಒಂದು ಅಮಲು. ಈ 3ನೇ ಅಂಕದಲ್ಲಿ ಆದದ್ದು ಒಂದು ಮದ್ಯಪಾನ. ಆ ಮದ್ಯಪಾನವನ್ನು ಮರೆತೇ ಬಿಡಲಿ, ಇನ್ನೇನು ಜ್ಞಾಪಕ ಇರೋದಿಲ್ಲ. ಅವನು ಆಡಿದ್ದು ಭಾಷೆ ಎಲ್ಲನೂ ನಿಮ್ಮಿಬ್ಬರ ಬಂಧುವಾದ ಈ ಸಖಿ ಮತ್ತು ಈ ಭೂಮಿ ಇವೆರಡೇ ಪ್ರತಿಷ್ಠೆ ದ್ವೇ ಪುರುಕುಲಸ್ಯ ಅಂತೆಲ್ಲ ಹೇಳಿಬಿಟ್ನಲ್ಲ, ಪೌರವಾಣಂ ಅಂತ, ಅದು ಅಷ್ಟು ಕೂಡ ಪುರ್ರಂತ ಹಾರು ಹೋಗ್ಬಿಡ್ತಾ ಇದೆ. ಅಧಿಕ್ ಅಪ್ರಿಯಮೇವ ಸಮೃತಂ ಕಸ್ಮಿಂಶ್ಚಿತ್ ಪೂಜಾರ್ಹೆ ಅಪರಾಧ ಶೂನ್ಯ ಹೃದಯ ಶಕುಂತಲ. ಯಾರೋ ಪೂಜನೀಯನಾದವನಲ್ಲಿ ಅಪರಾಧ ಮಾಡಿಬಿಟ್ಲು ಅಂತ ಹಾಗೆಂತ ಇವಳು ಅಂದ್ಕೋತಾಳೆ ಪ್ರೇಮವದೆ. ಅನಸೂಯೆ ಮುಂದೆ ಓಡಿ ಹೋಗಿ ನೋಡ್ತಾಳೆ. ನಹಿ ಯಸ್ಮಿನ್ ಕಸ್ಮಿನ್ ಖಲೋ, ಯಾರೋ ಅವನೋ ಇವನೋ ಅಲ್ಲ. ಈ ಕನ್ನಡ ನೋಡಿ ಅದೆಷ್ಟು ಚೆನ್ನಾಗಿ ಯಸ್ಮಿನ್ ಕಸ್ಮಿನ್, ಅವನೋ ಇವನಿಗೋ ಅಲ್ಲ ಇವಳು ಅಪರಾಧ ಮಾಡಿದ್ದು. ಯಶ ದುರ್ವಾಸ ಸುಲಭ ಕೋಪ ಮಹರ್ಷಿ, ಶೀಘ್ರ ಕೋಪಿಯಾದ ದುರ್ವಾಸನಲ್ಲಿ. ತಥಾ ಶಪ್ತ್ವ ವೇಗಬಲಾತ್ ಉತ್ಫುಲ್ಲಯ ದುರ್ವಾರಯಾಗತ್ಯ ಪ್ರತಿನಿವೃತ್ತ. ಅವನು ಕೋಪ ಮಾಡಿಕೊಂಡು ಹಿಂದಿರುಗಿಸಲಾಗದ ವೇಗದಿಂದ ಹೊರಟೋಗ್ಬಿಡ್ತಾ ಇದ್ದಾನೆ ಅಂತ. ಅವರಿವರು ಬಂದು ಮತ್ತೆ ಕಾಲುಗೂ ಬೀಳಬಾರ್ದು, ಕ್ಷಮೆನೂ ಕೇಳಬಾರ್ದು, ಆ ಥರ ಹೊರಟೋಗ್ಬಿಡ್ತಾ ಇದ್ದಾನೆ ಅಂತ. ಕೋನ್ಯೋ ಹುತವಹ ದಗ್ಧುಂ ಪ್ರಭವತಿ, ಬೆಂಕಿ ಅಲ್ಲದೆ ಇನ್ಯಾರು ಸುಡೋಕ್ಕಾಗುತ್ತೆ ಅಂತ ಪ್ರೇಮವದೆ ಹೇಳ್ತಾ ಇದ್ದಾಳೆ. ಗಚ್ಚ ಪಾದಯೋ ಪ್ರಣಮ್ಯ ನಿರ್ವರ್ತಯ ಏನಂ ಯಾವದಹಂ ಅರ್ಘೋದಕಂ ಉಪಕಲ್ಪಯಾಮಿ. ಬೇಗ ಹೋಗಿ ಕಾಲಿಗೆ ಬೀಳೆ, ನಾನು ಅರ್ಘ್ಯಪಾದ್ಯ ಎಲ್ಲ ತರ್ತೀನಿ ಅಂತ ಅನಸೂಯೆ ಓಡ್ತಾಳೆ. ಪ್ರೇಮವದೆ ಅವಳ ಕಾಲು ಹಿಡಿಯೋದಕ್ಕೆ ಅವನ ಕಾಲು ಹಿಡಿಯೋಕ್ಕೆ ಹೋಗ್ತಾಳೆ. ಹೇಳಿ ಕೇಳಿ ಪ್ರೇಮವದೆ ಸ್ವಲ್ಪ ಬೇಡ್ಕೋಬಹುದು. ಅವಳು ಹೊರಡೋಕ್ಕೆ ಧಾವಂತದಿಂದ ಅನಸೂಯೆ ಹೊರಡ್ತಾಳೆ. ಪ್ರೇಮವದೆ ಎಕ್ಸಿಟ್, ಅವಳು ಹೋಗ್ತಾಳೆ. ಅನಸೂಯೆನೇ ಹೊರಟೋಗ್ಬಿಟ್ರೆ ಸ್ಟೇಜ್ ಖಾಲಿ ಆಗುತ್ತಲ್ಲ, ಆಗಬಾರ್ದು. ಸುಮ್ಮನೆ ಅಲ್ಲಿ ನಿಲ್ಲೋಕ್ಕೂ ಆಗೋಲ್ಲ, ಅರ್ಘ್ಯಪಾದ್ಯ ತರಬೇಕು. ಎಡವು ಬೀಳ್ತಾಳೆ, ಬುಟ್ಟಿಯಿಂದ ಹೂವೆಲ್ಲ ಚೆಲ್ಲಾಡಿಬಿಡುತ್ತೆ. ಅದೊಂದು ಅಪಶಕುನ ಬೇರೆ. ಪೂಜೆಗಂತ ಇಟ್ಟ ಹೂವು ಮಣ್ಣು ಪಾಲಾಯಿತು. ಅಯ್ಯೋ ಬಿದ್ದುಬಿಡ್ತಲ್ಲ, ಇದು ಏನು ಮಾಡೋದು ಅಂತಂದುಕೊಂಡು ಅವಳು ಸ್ವಲ್ಪ ತತ್ತರಿಸ್ತಾ ಅದನ್ನೆಲ್ಲ ಕನ್ಸಾಲಿಡೇಟ್ ಮಾಡೋ ಹೊತ್ತಿಗೆ ಪ್ರೇಮವದೆ ಬರ್ತಾಳೆ. ಸಖಿ ಪ್ರಕೃತಿ ವಕ್ರಃ ಸಹ ಕಸ್ಯ ಅನುನಯಂ ಪ್ರತಿಗೃಹಾತಿ ಕಿಮಪಿ ಪುನಃ ಸಾನುಕೃಶ ಕೃತಃ. ಹೇಳಿ ಕೇಳಿ ಪ್ರಕೃತಿ ವಕ್ರ, ನ್ಯಾಚುರಲಿ ಎಡವಟ್ಟು ಏನೇ ಮಾಡೋದು, ಆದರೂ ಹೇಗೋ ಕನ್ಸೋಲ್ ಮಾಡಿ ಬಂದಿದ್ದೀನಮ್ಮ, ತ್ಯಾಪೆ ಹಾಕಿದ್ದೀನಿ ಅಂತ ಅಂದುಕೊಂಡೇ ಬರ್ತಾಳೆ. ಈ ಪ್ರೇಮವದೆಯ ಕ್ಯಾಶುವಲ್ ಮಾತುಗಳು ಅವಳಿಗೆ ಸಹಜವಾದದ್ದು ಅದೇನೆ. ನಗ್ತಾಳೆ. ತಸ್ಮಿನ್ ಬಹ್ವೇ ತದಪಿ ಕಥೆಯ, ಅವನು ಇಷ್ಟು ಮಾಡಿದ್ದೆ ದೊಡ್ಡದು, ಏನಾಯಿತು ಹೇಳೆ ಅಂತ. ಏನಿಲ್ಲ, ಭಗವನ್ ಪ್ರಥಮ ಇತಿ ಪ್ರೇಕ್ಷ್ಯ ಅವಿಜ್ಞಾತ ತಪಃಪ್ರಭಾವಸ್ಯ ದುಹೃತ ಜನಸ್ಯ ಭಗವತಾ ಏಕೋಪರಾಧ ಮರ್ಶಯಿತವ್ಯ. ನಿಮ್ಮ ಮಗಳು ನಿಮ್ಮ ಶಕ್ತಿ ಏನು ಅಂತ ಗೊತ್ತಿಲ್ಲದ ಪೆದ್ದಿ ಪಾಪ ಬಡಪಾಯಿ, ಅವಳ ಮೊದಲನೇ ಅಪರಾಧ ದಯಮಾಡಿ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಕೇಳಿದೆ ಅಂತ. ಎಷ್ಟು ಚೆನ್ನಾಗಿರುವಂಥ ಮಾತುಗಳು. ಇದು ಭಾಷೆ, ಇದು ಸೊಗಸು ಅಂತಂದರೆ. ಆಮೇಲೆ ತಥೋ ಮೇ ವಚನಂ ಅನ್ಯಥಾ ಭವಿತುಂ ನಾರ್ಹತಿ, ನನ್ನ ಮಾತು ಸುಳ್ಳಾಗೋಕ್ಕೆ ಸಾಧ್ಯವಿಲ್ಲ. ಕಿಂತು ಅಭಿಜ್ಞಾನಾಭರಣ ದರ್ಶನೇನ ಶಾಪೋ ನಿವರ್ತಯಿಷ್ಯತ ಇತಿ ಮಂತ್ರಯನ್ ಸ್ವಯಂ ಅಂತರ್ಹಿತ. ಅವನನ್ನು ಮತ್ತೆ ಸ್ಟೇಜಿಗೆ ತರಬೇಕಾಗಿಲ್ಲವಲ್ಲ, ಅದಕ್ಕೆ ಅವನನ್ನು ಮಾಯ ಮಾಡಿಬಿಟ್ಟಿದ್ದು. ನನ್ನ ಮಾತು ಸುಳ್ಳಾಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಗುರುತು ಒಡವೆ ಅಭಿಜ್ಞಾನಾಭರಣ, ಅದನ್ನು ನೋಡಿದ ತಕ್ಷಣ ಅವನಿಗೆ ಜ್ಞಾಪಕ ಬರುತ್ತೆ ಅಂತ ಹೇಳಿ ಉಶಾಪ, ಅದಕ್ಕೆ ಒಂದು ರಿಜಾಯಿಂಡರ್ ಅದನ್ನು ಕೊಟ್ಟುಬಿಟ್ಟಿದ್ದೂ ಅವನು ಮರೆಯಾಗಿಬಿಟ್ಟ ಅಂತ. ಒಂದು ಕ್ಯಾರೆಕ್ಟರ್ ರಂಗದ ಮೇಲೆ ಬರದೆ, ನಿಮಗೆಲ್ಲ ಗೊತ್ತಿದೆ ನಾಟಕದಲ್ಲಿ ಒಂದು ಕ್ಯಾರೆಕ್ಟರ್ ಬರದೇನೆ ಅದರ ಎಫೆಕ್ಟ್ ತಂದರೆ ಎಷ್ಟು ಲಾಭ ಅಂತ. ಪುತ್ರೋತ್ಸವದಷ್ಟು ಲಾಭ. ಅರ್ಧ ಮಾತ್ರ ಲಾಘವಂ ಪುತ್ರೋತ್ಸವಂ ಮನ್ಯಂತೆ ವೈಯಾಕರಣ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅರ್ಧ ಮಾತ್ರೆಯಷ್ಟು ಉಳಿಸಿದ್ರೆ ವ್ಯಾಕರಣ ವಿದ್ವಾಂಸರಿಗೆ ಮಕ್ಕಳು ಹುಟ್ಟಿದಷ್ಟು ಸಂತೋಷ ಆಗುತ್ತಂತೆ. ಹಾಗೆ ನಾಟಕದಲ್ಲಿ ಒಂದು ಕ್ಯಾರೆಕ್ಟರ್ ಬರದೇನೆ ಆ ಕ್ಯಾರೆಕ್ಟರ್ ಮಾಡ್ಬೋದಾದಷ್ಟು ಕೆಲಸನೂ ಬ್ಯಾಕ್ ಸ್ಟೇಜಿಂದ ಮಾಡಿಸಿದ್ರೆ ದೊಡ್ಡ ಲಾಭ. ಅಂಥದ್ದು ಕಾಳಿದಾಸನ ತಂತ್ರ. ಅದು ಬರೀ ತಂತ್ರ ಮಾತ್ರವಲ್ಲ, ದುರ್ವಾಸನ ಶಾಪ ಅದು ವಿಧಿಯ ಕಾಣದ ಕೈ. ಡಿ ವಿ ಜಿ ಬರೀತಾರಲ್ಲ,
ಕಾಮ ಮನ್ಯು ಇವು ಎರಡೂ ಸಂಗತವಾಗಿ ಸದಾ ಇರತಕ್ಕಂಥದ್ದು. ಕಾಮ ಕೆರಳಿದರೆ ರುದ್ರ ಕೆರಳಬೇಕು. ಕಾಮ ವಿಜೃಂಭಿಸಿದಾಗ ರುದ್ರ ಬಂದು ದಂಡ ಕೊಟ್ಟು ಕಾಮನನ್ನು ಸಕಾಲದಲ್ಲಿ ಬಾ ಅಕಾಲದಲ್ಲಿ ಬೇಡ ಅಂತ ಮಾಡಬೇಕು. ಈ 3 ಅಂಕಗಳಲ್ಲಿ ಕಾಮ ಕೆರಳತಲ್ಲ, ರುದ್ರಾಂಶ ಸಂಭೂತನಾದ ದುರ್ವಾಸನೆ ಬರಬೇಕು. ಅದು ಯಾಕೆ ದುರ್ವಾಸನೆ? ವಿಶ್ವಾಮಿತ್ರ ಯಾಕಾಗಬಾರ್ದು? ಮತ್ತೊಬ್ಬ ಯಾಕಾಗಬಾರ್ದು? ಪ್ರಸಿದ್ಧಿ ಇದೆ ದುರ್ವಾಸನೆಗೆ. ಜೊತೆಗೆ ಅವನು ರುದ್ರಾಂಶ ಸಂಭೂತ ಅತ್ರಿ ಅನಸೂಯೆಯರ ಸಂತಾನ, ಅವನಿಂದ ಇದು ಸಾಧ್ಯ. ಮತ್ತು ಆ ಒಂದು ಕಾಮ ಗ್ರೀಷ್ಮದಂತೆ ಮತ್ತು ಮದಹಸ್ತಿಯಂತೆ ಧರ್ಮಾರಣ್ಯಂ ಪ್ರವಿಶತಿ ಗಜಃ ಅಂತ ಏನಿದೆ, ಹಾಗೆ ಬಂದರೆ ಇವನು ಒಳ್ಳೆ ಜಟಾಜೂಟ ಮಂಡಿತನಾದಂಥ ಸಿಂಹಕೇಸರದಂತೆ ಇರುವ ಋಷಿ ಬಂದು ಅದನ್ನು ಬಲಿ ಹಾಕಬೇಕು. ಅದು ಆನೆ ಬಂದಿದ್ದು ಕಾಣಿಸ್ತಾ ಇಲ್ಲ ಯಾರಿಗೂ, ಋಷಿ ಬಂದಿದ್ದು ಯಾರಿಗೂ ಕಾಣಿಸ್ತಾ ಇಲ್ಲ. ಗ್ರೀಷ್ಮದ ಫೀಲಿಂಗ್ ಎಲ್ರಿಗೂ ಇದೆ. ಇದು ನಾವು ನೋಡಬೇಕಾದದ್ದು. ಎಷ್ಟರ ಮಟ್ಟಿಗೆ ಅದನ್ನು ತರ್ತಾನೆ, ಎಷ್ಟೆಷ್ಟು ಸ್ತರಗಳಲ್ಲಿ ನಿಂತು ನೋಡಿದಾಗ ಈ ಗಿರೀಶ್ ಕಾರ್ನಾಡ್ ಅಂತೆ, ಚಂದ್ರಶೇಖರ್ ಕಂಬಾರ ಅಂತೆ, ಚಂದ್ರಶೇಖರ್ ಪಾಟೀಲ ಅಂತೆ, ಏನದು ಎಂಥದ್ದು ಏನೋ ಒಂದು ಗೊತ್ತಾಗೋಲ್ಲ. ಮಹಾ ನಾಟಕಕಾರರು ಅಂತ ನಮ್ಮವರು ಕೊಂಡಾಡೋದು, ಕುಂಟೆತ್ತೆ ಕೊಳಕು ನೀರೇ ಪಾನಕ ಅಂತ ಆಗಿರ್ತಕ್ಕಂಥದ್ದು. ಏನು ದೊಡ್ಡದು ಮಾಡಿರ್ತಕ್ಕಂಥದ್ದು, ಎಂಥದ್ದು ಕಾಣಿಸುತ್ತೆ. ಲಂಕೇಶ್ ಅಂತೆ, ಮಹಾಲೇಖಕ ಅಂತೆ, ಕೊಂಡಾಡಿದ್ದೆ ಸತ್ತೆಮ್ಮೆಗೆ 8 ಸೇರು ಹಾಲು ಅಂತ. ಎಮ್ಮೆ ಸತ್ತೋಗಿದೆ, ಅಯ್ಯೋ 8 ಸೇರು ಹಾಲು ಕೊಡ್ತಾಯಿತ್ತು, ಅಯ್ಯೋ 3 ಹೊತ್ತು ಕೊಡ್ತಾಯಿತ್ತು ಅಂತ ಎದೆ ಬಡ್ಕೊಂಡಾಡೋ ತರಹ ಬದುಕಿದ್ದಾಗ ಬೈತಾನೇ ಇದ್ದಿದ್ದು ಅವರನ್ನು. ಅವರು ಯಥೇಚ್ಛವಾಗಿ ಲೋಕವನ್ನು ಬೈತಾ ಇದ್ದರು. ಈಗ ಸತ್ತ ಮೇಲೆ ಎಲ್ಲರೂ ದೊಡ್ಡವರಾದರು. ಬೀಚಿ ಹೇಳ್ತಾರಲ್ಲ, ಎಲ್ಲ ಗೋರಿಗಳ ಮೇಲೂ ಇವರು ಮಹಾತ್ಮರು, ಇವರು ಸಚ್ಚಾರಿತ್ರರು, ಇವರು ಉತ್ತಮರು ಅಂತ ಹೇಳ್ತಾ ಇದೆ, ಕೆಟ್ಟವರೊಬ್ಬರು ಸಾಯಲೇ ಇಲ್ವಾ ಅಂತ. ಹಾಗೆ ತುಂಬಲಾರದ ನಷ್ಟ ಅಂತ ಹೇಳುವಂತೆ ಪ್ರತಿ ಪದ್ಯದಲ್ಲಿ ಧ್ವನಿಗರ್ಭಿತವಾಗಿರಬೇಕು, ಪ್ರತಿ ಪದವೂ ಆಗಿರಬೇಕು. ಮತ್ತು ಭಾರತೀಯ ಮೌಲ್ಯಗಳು ವಿಶ್ವೋನ್ವತವಾದ ರಸೋದಾರ ಧೀರ ಗತಿ ಇರಬೇಕು. ಅದು ತಾನೇ ಕಾವ್ಯ, ಹಾಗಿರಬೇಕು. ಮತ್ತು ನೋಡಿ, ಆ ಸಖಿಯರು ಮತ್ತೆ ಮಾತಾಡ್ಕೊಳ್ತಾರೆ. ಅನಸೂಯೆ ಹೇಳ್ತಾಳೆ, ಶಕ್ಯಮಿದಾನಿ ಆಶ್ವಸಿತು, ಈಗ ಉಸಿರಾಡೋಕ್ಕೆ ಸಾಧ್ಯವಾಗುತ್ತೆ. ಯಾಕೆ? ಅಸ್ಥಿತೇನ ರಾಜರ್ಷಿಣ ಸಂಪ್ರಸ್ಥಿತೇನ ಸ್ವನಾಮಧೇಯಾಂಕಿತಂ ಅಂಗುಲೀಯಕಂ ಸ್ಮರಣೀಯಮಿತಿ ಸ್ವಯಂ ಪಿನದ್ಧಂ. ಅಯ್ಯೋ, ಇನ್ನು ನನಗೆ ಚಿಂತೆ ಇಲ್ಲ ಕಡೆ. ಅವನೇ ಆ ರಾಜರ್ಷಿ ತನ್ನ ನಾಮಾಂಕಿತವಾದ ಉಂಗುರವನ್ನು ಇವಳ ಕೈಗೆ ಸ್ಮರಣೀಯ ಅಂತ, ಮೆಮೊರಬಲ್ ಗಿಫ್ಟ್ ಅಂತ ತಾನೇ ಹಾಕಿದ್ದಾನೆ, ಕೈಯಾರೆ ಹಾಕಿದ್ದಾನೆ. ಪಿನದ್ಧಂ ಅಂತಂದರೆ ಬೆರಳಿಗೆ ಏರಿಸಿದ್ದಾನೆ ಅಂತ ಅರ್ಥ. ಇದ್ದೇ ಇದೆ. ತಸ್ಮಿನ್ ಸ್ವಾಧೀನೋಪಾಯ ಶಕುಂತಲಾ ಭವಿಷ್ಯತಿ. ಹಾಗಾಗಿ ಅವಳ ಉಪಾಯವು ಸ್ವಾಧೀನವಾಗಿಯೇ ಇದೆ ಅಂತ. ಪಾಪ ಅನಸೂಯೆ ಇಷ್ಟು ಮಾತ್ರ ಯೋಚನೆ ಮಾಡಬಲ್ಲಳು, ಅದಕ್ಕಿಂತ ಇನ್ನು ಹೆಚ್ಚು ಏನು ಸಾಧ್ಯ? ಅವಳು ಉಂಗುರವನ್ನೇ ಕಳ್ಕೋತಾಳೆ ಅಂತ ಹೇಗೆ? ಇನ್ನು 1000 ಇದೆ ಕಳ್ಕೊಳ್ಳೋಕ್ಕೆ. ಆದರೆ ನೋಡಿ, ಅದು ಆಗುವುದು ಹಾಗೇನೆ. ವನದೇವತೆಯರು ಕೊಟ್ಟಂಥ ಎಷ್ಟು ಆಭರಣಗಳಿದ್ವು, ಅದರಲ್ಲಿ ಉಂಗುರವೂ ಇದ್ದಿರಬೇಕು, 4-6 ಉಂಗುರ ಇದ್ದಿರ್ಬೋದು. ಅವು ಯಾವುದೂ ಬೀಳಲಿಲ್ಲ, ಇದೇ ಬಿತ್ತು. ಯಾಕೆ? ಅದೆಲ್ಲ ಲೇಡೀಸ್ ಸೈಜ್ಗೆ ಮ್ಯಾಚ್ ಮಾಡಿದ್ದು. ಇದು ಜೆಂಟ್ ಸೈಜ್ ಉಂಗುರ. ನೋಡಿ, ಕಾಳಿದಾಸ ಆ ಒಂದು ರಿಯಲಿಸ್ಟಿಕ್ ವ್ಯೂಸನ್ನು ಬಿಡೋದಿಲ್ಲ ಅಂತ. ಗಂಡು ಸಾಕೊಳ್ಳೋ ಉಂಗುರನ ಹೆಣ್ಣಿಗೆ ಕೊಟ್ಟರೆ ಅದು ಎಲ್ಲಿ ನಿಲ್ಲುತ್ತೆ? ಹೆಬ್ಬೆರಳಿಗೆ ತೋರಿಸ್ಕೊಂಡು ಸರಿಯಾಗಿ ನಿಲ್ಲೋದಿಲ್ಲ. ಆಡ್ ಸೈಜ್ ಉಂಗುರ ಅಲ್ವಾ? ಇದು ಆ ಕಲಾ ಸೂಕ್ಷ್ಮತೆಯನ್ನು ಒಂದು ಚೂರು ಬಿಡದೆ ಸಾಧಿಸ್ತಾನೆ, ಅತಿಶಯತೆಯನ್ನು. ಆಮೇಲೆ ಸಖಿ ಏಹಿ ದೇವಕಾರ್ಯಂ ತಾವನ್ನು ನಿರ್ವರ್ತಯಾವ, ಇನ್ನು ಪೂಜೆ ಮಾಡೋಣ ಬಾರೆ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಆಗ ಇವರು ಬಾಗಿಲ ಕಡೆಗೆ ಬರ್ತಾರೆ, ಆಶ್ರಮದ ಬಾಗಿಲ ಕಡೆಗೆ. ಅನಸೂಯೆ ಪಶ್ಯ ತಾವತ್ ವಾಮಹಸ್ತೋಪಹಿತ ವದನ ಆಲಿಖಿತೇವ ಪ್ರಿಯ ಸಖಿ. ಎಡಗೆ ಕೆನ್ನೆ ಮೇಲೆ ಇಟ್ಕೊಂಡು ಪೇಂಟೆಡ್ ಫಿಗರ್ ಥರ ಇದ್ದಾಳೆ. ಭರ್ತೃಗತೆಯ ಚಿಂತೆಯ ಆತ್ಮಾನಮಪಿ ನೈಷಾ ವಿಭಾವಯತಿ ಕಿಂ ಪುನರಾಗಂತುಕಂ. ಗಂಡನ ಚಿಂತೆಯಲ್ಲಿ ತನ್ನನ್ನೇ ಮರೆತವಳಿಗೆ ಬಂದವರು ಹೋದವ್ರು ಜ್ಞಾಪಕ ಇರ್ತಾರೇನೆ. ರಕ್ಷಿತವ್ಯಾ ಖಲು ಪ್ರಕೃತಿ ಪೇಲವ ಸಖಿ ಪ್ರಿಯಂವದೆ ದ್ವಯೋರೇವ ನನ್ನ ಮುಖೆ ಯೇಷ ವೃತ್ತಾಂತಸ್ತಿಷ್ಠತು. ಪ್ರಿಯಂವದೆ, ನಂಬಾಯಲ್ಲೇ ಇದ್ದಿದ್ದು ಬಿಡಲೇ ಸತ್ಯ. ಅವಳು ತಿಳಿಯೋದು ಬೇಡ. ಸ್ವಭಾವ ಪೇಶಲಿಯಾದಂಥವಳಿಗೆ, ಪ್ರಕೃತಿ ಕೋಮಲಿಯಾದವಳಿಗೆ ಈ ಕಹಿ ವಾರ್ತೆ ಗೊತ್ತಾಗೋದು ಬೇಡ ಅಂತ. ಯಾವುದಕ್ಕೆ ಕಾಪಾಡಬೇಕು ಅಂದ್ಕೊಂಡ್ರೋ ಅದೇ ಮುಳುವಾಯಿತು. ಅವಳಿಗೆ ಹೇಳಿದರೆ ಈ ಥರ ಶಾಪ ಇದೆ, ಸರಿಗೆ ಗಂಟು ಹಾಕ್ಕೊಂಡಿರೋ ಉಂಗುರನ ಅಂತಂದರೆ ಅವಳು ಕೊರಳಿಗೆ ಕಟ್ಕೊಂಡಿರೋಳು ಉಂಗುರವನ್ನು. ಪಾಪ ಅಂದರೆ ನಾವು ಯಾವುದೂ ತಿಳಿಬಾರ್ದು, ಜೋಪಾನ ಮಾಡಬೇಕು ಅಂತ ಮಾಡುವಂಥದ್ದು ಇಂಥದ್ದೆಲ್ಲ ಪರಿಣಾಮ ಬೀರುತ್ತೆ ಅಂತ. ಅದಕ್ಕೆ ನೋಡಿ, ಅನಸೂಯೆಯ ಸಹಜವಾದ ಎಚ್ಚರ, ಪ್ರಿಯಂವದೆಯ ಸಹಜವಾದ ಪ್ರೀತಿ. ಅವಳದು ಒಂದು ಮದರ್ಲಿ ಕೇರ್ ಆದರೆ ಇವಳದು ಫ್ರೆಂಡ್ಲಿ ಕೇರ್. ಎಷ್ಟು ಚೆನ್ನಾಗಿ ಕಾಂಟ್ರಾಸ್ಟ್ ಬರುತ್ತೆ.
ಕೋನಾಮೋಷ್ಣೋದಕೇನ ನವಮಾಲಿಕಾಂ ಸಿಂಚತಿ. ಯಾರು ತಾನೇ ಬಿಸಿನೀರನ್ನು ಮಲ್ಲಿಗೆ ಬಳ್ಳಿಗೆ ಎರೀತಾರೆ? ಇವರು ದಿನಾ ನೀರೆರಿಯೋರು ಗಿಡಕ್ಕೆ, ಗೊತ್ತು ಬಿಸಿನೀರು ಎರೆದರೆ ಹೇಗೆ ಬಾಡಿಬಿಡುತ್ತೆ ಅಂತ. ಆದರೆ ಪಾಪ ಅದು ಬೇರೆ ಕಿತ್ತೋಗೋ ತರಹ ಆಗುತ್ತೆ. ಅಲ್ಲಿಗೆ 4ನೇ ಅಂಕದ ಒಂದು ಭಾಗ ಮುಗಿಯುತ್ತೆ. 2ನೇ ಭಾಗದಲ್ಲಿ ಒಂದು ದೃಶ್ಯ ಬರುತ್ತೆ. ಇದು ಸುಮಾರು ಒಂದು 4-5 ತಿಂಗಳಾದ ಮೇಲೆ. ಗ್ರೀಷ್ಮ ಕಳೆದಿದೆ, ವರ್ಷಾ ಋತು ಕಳೆದಿದೆ, ಶರದ್ ಋತು ಬಂದಿದೆ. ನೋಡಿ, ಶರದ್ ಋತು ಪ್ರಸನ್ನ ಮನೋಹರವಾದ ಕಾಲ. ವರ್ಷಾಕಾಲದಲ್ಲಿ ಕಣ್ವನಿಗೆ ಸೋಮತೀರ್ಥದಿಂದ ಬರೋಕ್ಕಾಗೋದಿಲ್ವಲ್ಲ, ಅದಕ್ಕೆ ವರ್ಷಾಕಾಲ ಕಳೆದಿರಬೇಕು. ಒಂದು 2-3 ತಿಂಗಳಾದರೂ ಆಗಿರಬೇಕು. ಶಕುಂತಲೆ ಗರ್ಭಿಣಿ ಅಂತ ಎಲ್ರಿಗೂ ಗೊತ್ತಾಗೋ ಸ್ಥಿತಿ ಬಂದಿದೆ ಅಷ್ಟೆ. ಅದು ಕಾಲದ ಸೂಚನೆ. ಒಬ್ಬ ಶಿಷ್ಯ ಬರ್ತಾನೆ, ಸೂರ್ಯ ಉದಯ ಆಗಿದೆಯೋ ಇಲ್ಲವೋ ನೋಡಬೇಕು ಅಂತ. ಕಾರಣ, ಆಗಷ್ಟೇ ವರ್ಷಾ ಋತು ಕಳೆದಿದೆ, ಶರತ್ಕಾಲ ಬಂದಿದೆ, ಸ್ವಲ್ಪ ಇನ್ನೂ ಮೋಡಗಳು ಇರೋದ್ರಿಂದ ಸೂರ್ಯೋದಯ ಗೊತ್ತು ಮಾಡಿಕೊಳ್ಳೋದು ಕಷ್ಟ, ಸ್ವಲ್ಪ ನಿಧಾನವೂ ಆಗುತ್ತೆ. ಅದಕ್ಕಾಗಿ ಹೊರಗೆ ಬಂದಿದ್ದಾನೆ. ಗುರುಗಳೇನೋ ಹೇಳಿದ್ರು, ಸೂರ್ಯೋದಯ ಆಯ್ತಾ ನೋಡು ಅಂತ. ಯಾಕೆಂದರೆ ಅವರು ಒಳಗಡೆ ಇದ್ದು ಆಹುತಿ ಕೊಡಬೇಕು ಸೂರ್ಯೋದಯ ಕಾಲಕ್ಕೆ ಸರಿಯಾಗಿ ಅಗ್ನಿಗೇಹದಲ್ಲಿ. ಸೂರ್ಯೋದಯದ ಹೊತ್ತಿಗೆ ಕೊಡಬೇಕು, ಅದಕ್ಕೊಬ್ಬನ ನೋಡಿಕೊಂಡು ಬಾ ಅಂತ. ಅವನು ಶಿಷ್ಯ ಬಂದು, ಯಾತ್ಯೇಕತುಸ್ತ ಶಿಖರಂ ಪತಿರೋಷಧೀನಾಂ ಅವಿಷ್ಕೃತೋರುಣ ಪುರಸ್ಸರ ಏಕತೋರ್ಕಃ ತೇಜೋದ್ವಯಸ್ಯ ಯುಗೋಪದ್ವ್ಯಸನೋದಯಾಭ್ಯಾಂ ಲೋಕೋ ನಿಯಮ್ಯತ ಇವಾತ್ಮ ದಶಾಂತರೇಶು. ಒಂದು ಕಡೆ ಸೂರ್ಯ ಮುಳುಗ್ತಾ ಇದ್ದಾನೆ, ಚಂದ್ರ ಮುಳುಗ್ತಾ ಇದ್ದಾನೆ, ಮತ್ತೊಂದು ಕಡೆ ಸೂರ್ಯ ಏಳ್ತಾ ಇದ್ದಾನೆ. ಈ 2 ತೇಜೋಗೋಳಗಳು, ತೇಜೋಬಿಂಬಗಳು ಮುಳುಗಿ ಏಳುವುದನ್ನು ನೋಡಿದ್ರೆ ಲೋಕವೇ ನಿಯಮಿತವಾಗ್ತಾ ಇದೆ, ಇನ್ನು ಸಾಮಾನ್ಯರ ಗತಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಅಂಥ ತೇಜೋ ರಾಶಿಗಳಿಗೂ ಉದಯಾಸ್ತಗಳು ತಪ್ಪದೇ ಇದ್ದರೆ, ಭ್ರಮೆಗಳು ತಪ್ಪದೇ ಇದ್ದರೆ ಮಾನವರಿಗೆ ತಪ್ಪುತ್ತಾ ಅಂತ. ಅಂದರೆ ಚಂದ್ರ ಮನಃಕಾರಕ, ಸೂರ್ಯ ಬುದ್ಧಿಕಾರಕ. ಬುದ್ಧಿ ಎದ್ದಾಗ ಮನಸ್ಸು ಹೋಗುತ್ತೆ, ಮನಸ್ಸಿದ್ದಾಗ ಬುದ್ಧಿ ಹೋಗುತ್ತೆ. ಮುಂದೆ ನೋಡಿ, 5ನೇ ಅಂಕದಲ್ಲಿ ದುಷ್ಯಂತನ ಬುದ್ಧಿ ಜಾಗೃತವಾಗಿದೆ, ಮನಸ್ಸು ಮರೆತು ಹೋಗಿದೆ. ಚಂದ್ರ ಹೋಗಿದ್ದಾನೆ, ಸೂರ್ಯ ಇದ್ದಿದ್ದಾನೆ. ಇಲ್ಲಿವರೆಗೂ ಚಂದ್ರ ಪರ್ವ ಇದ್ದದ್ದು, ಹೃದಯ ಪರ್ವ. ಇನ್ನು ಮೇಲೆ ನಾಟಕದಲ್ಲಿ ಬರೋದು ಬುದ್ಧಿ ಪರ್ವ. ಒಂದು ಪಕ್ಷ ಹೋಗಿ ಇನ್ನೊಂದು ಪಕ್ಷ, ಒಂದು ಅಯನ ದಕ್ಷಿಣಾಯನ ಹೋಗಿ ಉತ್ತರಾಯಣ ಬಂದಿದೆ ಅನ್ನುವಂತೆ ನಾವು ನೋಡಬಹುದು. ಅನ್ನುವಾಗ 4ನೇ ಅಂಕ ಮಧ್ಯಮಣಿ. ಈ ಬೆಳಕಿನಲ್ಲಿ ನೋಡಬೇಕು. ಇದೊಂದೇ ಅಂಕದಲ್ಲಿ ತಪಸ್ವಿಯಾದ ಕಣ್ವ ಬರೋದು. ಕಣ್ವ ನಾಟಕದ ಪರಮೋನ್ನತವಾದಂಥ ಪಾತ್ರ, ಸ್ಥಿತಪ್ರಜ್ಞನ ಪಾತ್ರ, ಕರ್ಮಯೋಗಿಯ ಪಾತ್ರ, ನಿಸ್ಪೃಹನಾದ ನಿರ್ಲೇಪ ಕರ್ಮದ ಯಾವ ಲೋಕಸಂಗ್ರಹ ಇದೆ ಅದರ ಸಾಕಾರ. ಅಷ್ಟಕ್ಕೆ ನಿಲ್ಲಲ್ಲ ಇವನು. ಹೇಳ್ತಾನೆ, ಅಂತರ್ಹಿತೇ ಶಶನಿ ಸೈವ ಕುಮುದ್ವತಿ ಮೇ ದೃಷ್ಟಿಂನ ನಂದಯತಿ ಸಂಸ್ಮರಣೀಯ ಶೋಭಾ ಇಷ್ಟಪ್ರವಾಸಜನಿತಾನ್ಯಬಲಾಜನಸ್ಯ ದುಃಖಾನಿ ನೂನಮತಿಮಾತ್ರ ಸುದುಸ್ಸಹಾನಿ. ಚಂದ್ರ ಹೋದ, ನೈದಿಲೆಗೆ ದುಃಖ, ಅದು ಮುದುಡುಕೊಳ್ತಾ ಇದೆ. ಸೂರ್ಯ ಬಂದರೂ ಅದಕ್ಕೆ ಬೇಸರವೇ ಆಗ್ತಾ ಇದೆ, ಯಾವುದೂ ಬೇಡ ಅನಿಸ್ತಾ ಇದೆ. ಆತ್ಮೀಯರು ಪ್ರವಾಸಕ್ಕೆ ಹೋದಾಗ ಅವರ ಪತ್ನಿಯರಿಗೆ ಸಂಕಟವಲ್ಲದೆ ಮತ್ತೇನು ಅಂತ ವಿರಹಿಣಿಯ ಸ್ಥಿತಿಯನ್ನು ಹೇಳ್ತಾ ಇದ್ದಾನೆ. ಅವಳಿಗೆ ಅದೇ ಸ್ಥಿತಿ ಇದೆ, ಇನ್ನು ಅದೇ ಬರುತ್ತೆ ಅನ್ನೋದು ಅದು ಒಂದು ಧ್ವನಿ. ಇವೆರಡೂ ಪ್ರಾತಃ ಕಾಲೋಚಿತವಾದ ವಸಂತ ತಿಲಕ ಛಂದಸ್ಸಿನಲ್ಲಿ ಇವೆ. ನೋಡಿ, ಇದನ್ನು ಅವನು ಬೆಳಗಾಗಿ ಎದ್ದು ನೋಡಿಕೊಂಡು ಬಾ ಅಂದರೆ ಇದನ್ನು ಕವಿ ಒಬ್ಬ ವಟುವಿನ ಮೂಲಕ ಹೇಳಿಸೋದು ಅಂತಂದರೆ ಭವಿಷ್ಯತ್ತನ್ನೇ ಹೇಳಿಸ್ತಾ ಇದ್ದಾನೆ ಅದು ಗೊತ್ತಾಗುತ್ತೆ. ಒಂದು ಕಡೆ ದುಷ್ಯಂತನ ಸ್ಥಿತಿ, ಇನ್ನೊಂದು ಕಡೆ ಅವಳ ಸ್ಥಿತಿ, ಎರಡೂ ಕೂಡ ಸಮಾನ ವೃತ್ತಗಳಲ್ಲಿ ಸಮಾನವಾಗಿ ಹೇಳ್ತಾ ಇದ್ದಾನೆ. ಇನ್ನು ಗುರುಗಳಿಗೆ ಹೋಗಿ ಹೇಳ್ತೀನಿ ಸೂರ್ಯೋದಯ ಆಯಿತು ಅಂತ ಬರ್ತಾನೆ. ಆ ತಕ್ಷಣವೇ ಅಪಟಿಕ್ಷೇಪ ಅಂದರೆ ಸ್ಕ್ರೀನನ್ನು ಹಠಾತ್ತನೆ ತಳ್ಳಿಕೊಂಡು ಸೂಚನೆ ಇಲ್ಲದೆ ಪಾತ್ರ ಪ್ರವೇಶ ಮಾಡೋದಕ್ಕೆ ಹೇಳ್ತಾರೆ. ಆ್ಯಂಗ್ಸೈಟಿಯಲ್ಲಿದ್ದಾಗ ಹಾಗೆ ಅನಸೂಯೆ ಅಪಟಿಕ್ಷೇಪಣ ಹೇಳ್ತಾ ಇದ್ದಾಳೆ. ಯಾಕೆಂದರೆ ಅಂದು ಬೆಳಗ್ಗೆ ತಾನೇ ಕಣ್ವ ಬಂದಿದ್ದಾನೆ ಅಥವಾ ಹಿಂದಿನ ರಾತ್ರಿ ಬಂದಿದ್ದಾನೆ. ಏನು ಮಾಡೋದು ಗೊತ್ತಿಲ್ಲ. ಶಕುಂತಲೆ ಗರ್ಭವತಿಯಾಗಿಬಿಟ್ಟಿದ್ದಾಳೆ. ಲೋಕಕ್ಕೆ ಗೊತ್ತಾದರೆ ಗತಿ ಏನು? ಅದು ಹೇಗೋ ಕಷ್ಟಪಟ್ಟು ಮುಚ್ಚಿಟ್ಟಿದ್ದಾರೆ ಆಶ್ರಮದಲ್ಲಿ. ಎಷ್ಟು ಕಷ್ಟ ನೋಡಿ. ನಮೇ ಉಚಿತೇಶ್ವಪಿ ನಿಜಕಾರ್ಯೇಶು ಹಸ್ತಪಾದಂ ಪ್ರಸರತಿ. ನನಗೆ ಮಾಡಬೇಕಾದ ಕೆಲಸಕ್ಕೂ ಕೈಕಾಲಾಡ್ತಾ ಇಲ್ಲ ಅಂತಿದ್ದಾಳೆ. ರಾಜ್ಞಾ ಶಕುಂತಲಾಯಾಮ್ ಅನಾರ್ಯಮಾಚರಿತಂ. ಆ ರಾಜ ಹಾಳಾದ ಅನ್ಯಾಯ ಮಾಡಿಬಿಟ್ಟ ಶಕುಂತಲೆಗೆ. ಏತಾವತ್ ಕಾಲಸ್ಯ ಲೇಖಮಾತ್ರಪಿ ನ ವಿಸೃಜತಿ. ಒಂದು ಕಾಗದವನ್ನು ಕಳಿಸ್ತಾ ಇಲ್ಲ ಆ ಪಾಪಿ. ನಾನು ಸಖೀಗಾಮಿ ದೋಷ ಇವ ಇತಿ ವ್ಯವಸಿತಾಮಪಿ ನ ಪಾರಯಾಮಿ. ಸಖಿಯಲ್ಲೇ ದೋಷ ಬಂದುಬಿಡುತ್ತೆ, ಏನು ಮಾಡೋದು? ದುಃಖಶೀಲೆ ತಪಸ್ವಿ ಜನೇ ಕೋಭ್ಯರ್ಥಿತ. ದುಃಖಶೀಲವಾಗಿರೋ ನಾವು ತಪಸ್ವಿ ಜನರು ಯಾರಲ್ಲಿ ಕೇಳ್ಕೊಳ್ಳೋಣ? ಯಾರಲ್ಲಿ ಹೇಳಿಕೊಂಡ್ರು ಬಾಯಿ ಬಿಟ್ಟರೆ ಬಣ್ಣಗೇಡು, ನಾಚಿಗೇಡು ಅಂತಾಗುತ್ತೆ. ಹಾಗಾಗಿ ಆಪನ್ನ ಸತ್ವಾಂ ಶಕುಂತಲಾಂ ದುಷ್ಯಂತ ಪರಿಣೀತಾಂ ತಾತಕಾಶ್ಯಪಾಯ ಕಥಂ ನಿವೇದಿತು.
ಮದುವೆ ಆಗಿ ಬಸರಿ ಆಗಿದ್ದಾಳೆ ಶಕುಂತಲೆ ಅಂತ ತಂದೆ ಕಾಶ್ಯಪನಿಗೆ ಹೇಗೆ ಹೇಳೋದು ಅಂತ ಇವಳು ಒದ್ದಾಡ್ತಾ ಇದ್ದಾಗ ಪ್ರಿಯಂವದೆ ಬಂದು ಸಖಿ ಸಖಿ ತ್ವರಸ್ವ ಶಕುಂತಲಾಯ ಪ್ರಸ್ಥಾನ ಕೌತುಕಂ ನಿವರ್ತಯಿತು, ತ್ವರೆ ಮಾಡೆ ಶಕುಂತಲೆಯನ್ನು ಗಂಡನ ಮನೆಗೆ ಕಳಿಸ್ಬೇಕು ಅಂತ. ಅದು ಹೇಗೆ, ಅದು ಎಂಥದ್ದು ಅನ್ನೋದನ್ನು ನಾಳೆ ನೋಡೋಣ. ನಮಸ್ಕಾರ.